So all are ready to hear something? What is the topic? Your topic ಎಂತ? ಮನಸ್ಸು. ಅದಕ್ಕೆ ಹೇಳುದು ಮನಸ್ಸುಂಟಾ? ಕೂತ್ಕೊಳ್ಳಿಕ್ಕೆ ಮನಸ್ಸುಂಟಾ? ಇಲ್ಲ. ಸರಿ. ಓಕೆ, ಅದು ಟೋನಲ್ಲಿ ಗೊತ್ತಾಗುತ್ತೆ. ಕಮ್ಯುನಿಕೇಶನ್ ಅಲ್ಲಿ 55% ಕಮ್ಯುನಿಕೇಶನ್ ನಿಮ್ಮ ಬಾಡಿಯಲ್ಲಿ ಆಗುವಂಥದ್ದು. 55%. ನೀವು ಹೇಗೆ ನಿಂತ್ಕೊಂಡಿದ್ದೀರಾ, ಮುಖ ಹೇಗಿದೆ, ಯಾವಾಗಲೂ ಹೌ ಆರ್ ಯು, ಐ ಆಮ್ ಫೈನ್. ಇದು ಹೇಗಂದ್ರೆ ಯಾರಾದ್ರೂ ಒಂದು ಮೆಸೇಜ್ ಕಳಿಸಿದ್ರೆ ಎಲ್ಲೋ ಎಲ್ ಅಂತ ಕಳಿಸ್ತೀರಾ. ವಾಟ್ ಈಸ್ ಎಲ್ಲೋ ಎಲ್? ಕಳಿಸುವಾಗ ಎಷ್ಟು ಲಾಕ್ ಮಾಡ್ತೀರಾ? ಎಲ್ಲೋ ಎಲ್. ಆ ಮೆಸೇಜ್ 4 ಸೆಂಟೆನ್ಸ್ಗಿಂತ ಜಾಸ್ತಿ ಇದ್ರೆ ಓದೋದಿಲ್ಲ ಬಿಡಿ. ಅದು ಫಸ್ಟ್ ಸೈಜ್ ನೋಡ್ತೀರಾ, ಅದರದ್ದು ಓದ್ಬೇಕಾ ಬೇಡ ಅಂತ ಡಿಸೈಡ್ ಆಗ್ಬೇಕಾದ್ರೆ ಸೈಜ್ ನೋಡ್ತೀರಾ. ಆ ಪಾಪ ನಿಮ್ ಫ್ರೆಂಡ್ಸ್ ಒಂದು ಎಷ್ಟೋ ಕಷ್ಟಪಟ್ಟು ಅಷ್ಟು ಟೈಪ್ ಮಾಡಿರ್ತಾರೆ, ಅದಕ್ಕೆ ನಿಮ್ಮ ರಿಪ್ಲೈ ಕೆ ಅಥವಾ ಥಮ್ಸ್ ಅಪ್. ಈಗ ಕೆ ಕೂಡ ಇಲ್ಲ, ಇಷ್ಟೇ. ಅದಕ್ಕೆ ಹೇಳೋದು ಮನಸ್ಸು ಮರ್ಕಟ ಅಂತ. ವಾಟ್ ಈಸ್ ಮರ್ಕಟ? ಮಂಗ ಬಚ್ಚೋ. ಯಾಕಂದ್ರೆ ಜೆನ್ಸಿ ಅಲ್ಲ ನಿಮ್ಮ ಪಕ್ಕದಲ್ಲಿ ಇದು ಮರ್ಕಟ ಅಂದ್ರೆ ಎಂತ ಅಂತ. ಮಂಗ ನಿಮ್ಮ ಜೆನ್ಸಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬೇಕು. So today we are going to talk about you. Manassu, because Manassu means what? It is you. Okay. Madam. Yeah. ಮಾತಾಡಿದ್ರೆ ನಾನು ಮಾತಾಡ್ತೇನೆ. ಯಾರು ನೀವು? ಅದಿತಿ. ಅದಿತಿ ಅಂತ ಹೆಸರಾದವರು ನಮ್ಮ ಕಾಲೇಜಲ್ಲಿ ಒಂದು 3 ಜನ ಇದ್ದಾರೆ, ಅದಿತಿ ಅಂತ. ಹೌದಾ ಮೇಡಮ್? ನೀವು ಯಾರು? ಸನ್ನತಿ, ಒಬ್ಬ ಸಿಂಗರ್ ಇದ್ದಾರೆ ಅದೇ ಹೆಸರಲ್ಲಿ, ಸಿಂಗರ್. ಮೇಡಮ್ ನೀವು ಯಾರು? ಅವನಿ. ಪ್ರಶ್ನೆ ಅರ್ಥ ಆಗ್ತಿಲ್ಲ ನಿಮ್ಗೆ. ನಾನು ನಿಮ್ಮ ಹೆಸರು ಕೇಳಿದ್ನಾ? ನೀವು ಯಾರು ಅಂತ ಕೇಳಿದ್ರು. ಹಾಗಂತ ಹೇಳಿದ್ರೆ ಪುರುಷೋತ್ತಮ ಹೇಳಿದ್ರೆ ಅವನು ಪುರುಷೋತ್ತಮನ? ಶ್ರೀರಾಮಚಂದ್ರ ಅಂತ ಹೆಸರು ಇಟ್ಟರೆ ಶ್ರೀರಾಮಚಂದ್ರನ? ನಿಮ್ಮ ಹೆಸರು ನಿಮ್ಮ ಪೇರೆಂಟ್ಸ್ ಏನೋ ಲಾಟ್ರಿ ಮೆಟಲ್ಲಿ ಬೆಸ್ಟ್ ಆಫ್ 3 ತೆಗೆದಿರ್ಬೋದು. ಅಥವಾ ನಿಮ್ಮ ತಾಯಿ ಅಥವಾ ತಂದೆ ಯಾವ್ದಾದ್ರು ಸೀರಿಯಲ್ ಫ್ಯಾನ್ಸ್ ಆಗಿದ್ರೆ ಆ ಸೀರಿಯಲ್ ಅಲ್ಲಿ ಬರುವಂತ ಕ್ಯಾರೆಕ್ಟರ್ ಹೆಸರು ಇರ್ಬೋದು. ನನ್ನೊಂದು ಫ್ರೆಂಡ್ ಇದ್ಲು, ಅವಳ ಹೆಸರು ಒಂದು, ನನ್ನ ಹೆಸರು ಹೇಳಲ್ಲ, ಹೇಳಿದೆ ಒಂದು ಹೆಸರು ಇತ್ತು ಅವಳಿಗೆ. ನಿಮಗೆ ಈ ಹೆಸರು ಯಾಕಿಟ್ಟಂದ್ರೆ ಅದು ನನ್ನ ಅಮ್ಮ ಡೈಲಿ ಅವರ ಕೆಲಸಕ್ಕೆ ಒಂದು ಬಸ್ಸಲ್ಲಿ ಹೋಗ್ತಿದ್ದೆ, ಆ ಬಸ್ಸಿದ ಹೆಸರು ಅದು. ಆ ಬಸ್ ಅವರ ಫೇವ್ರೆಟ್ ಬಸ್ ಅಂತೆ, ಅದೇ ಹೆಸರನ್ನು ಅವರಿಗೆ ಮಗಳಿಗೆ ಇಟ್ಟಿದ್ದಾರೆ. ಸೊ ಈಗೇನು ಆ ಪ್ರಶ್ನೆ ನಾನು ರಿಪೀಟ್ ಮಾಡ್ತೀನಿ, ನೀವು ಯಾರು? ಮನುಷ್ಯರು. ನೀವು ಶಾರ್ಟ್ ಕಟ್ ತೆಗಿಲಿಕ್ಕೆ ನಿಮ್ಮ ಹತ್ರ ಕಲಿಬೇಕು. ನಾನೇನ್ ಮತ್ತೆ ಇಲ್ಲಿ ದೇವನ? ಹ್ಯೂಮನ್ಸ್, ಎಸ್, ಎವ್ರಿವನ್ ಈಸ್ ಹ್ಯೂಮನ್. ಯಾರು ಏಲಿಯನ್ಸ್ ಇಲ್ಲ. ಅಷ್ಟೇನಾ ನಿಮ್ಮ ಐಡೆಂಟಿಟಿ? ಅಷ್ಟೇನಾ? ಯುವರ್ ನೇಮ್ ಆ್ಯಂಡ್ ಯುವರ್ ಸ್ಪೀಶೀಸ್. ಅಗೇನ್, ಬಿಕಾಸ್ ಈ ಹೂ ಆರ್ ಯು ಕ್ವಶನ್ ವಿಲ್ ಬಿ ಆಸ್ಕ್ಡ್ ಎವ್ರಿ ಟೈಮ್ ಅಲ್ಲ. ಫಸ್ಟ್ ನೀವು ಇಲ್ಲಿ ಜಾಯ್ನ್ ಆದಾಗ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಲ್ಲ, ಎವ್ರಿ ಟೈಮ್ introduce. My name is Ankit. I have done masters in psychiatry. I am working in it. Hey, what? Tell me. ಅದಕ್ಕೂ ಕಾಪಿ ಮಾಡ್ತೀರಾ. Now you will ask you have chat GPT. Please tell me who I am. For everything chat GPT. ಹೌದಾ? ಅದಿತಿ ಅಲ್ಲ, ಈಗ ಅದಿತಿಗೆ ಮತ್ತೆ ನಾನು ಫ್ರೆಂಡ್ ಅನ್ಕೊಳ್ಳಿ. ಯಾರೋ ಬಂದು ನನ್ನ ಹತ್ರ ಕೇಳಿ, ಅದಿತಿ ಹೇಗೆ, ಅದಿತಿ ಹೇಗೆ, ಹುಡುಗಿ ಹೇಗೆ? ಅದಿತಿಯ ಅವಳ ಬಗ್ಗೆ ನಾನು ಪುಸ್ತಕ ಬರೀಬಹುದು ಹಾಗೆ. ಹೌದಾ? ಎಕ್ಸಾಂಪಲ್ ಕೊಟ್ಟದ ಎಂತ ನೀವೆಲ್ಲ ಸುಮ್ಮನೆ ಎಕ್ಸಾಂಪಲ್. ಈಗ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ ಬಗ್ಗೆ ಹೇಳಿದ್ರೆ ಫುಲ್ ರಾಮಾಯಣ ಬರೀತೀರಾ, ಅವನು ಹಾಗೆ ಅವಳು ಹೀಗೆ ಅಂತ ಫುಲ್ ಡಿಟೇಲ್ ಆಗಿ ಹೇಳ್ತೀರಾ. ನಿಮ್ಮ ಟೀಚರ್ಸ್ ಟೆಲ್ ಮಿ ಯುವರ್ 5 ಸ್ಟ್ರೆಂತ್ಸ್ ಅಂತ ಹೇಳಿದ್ರೆ, ಸರ್ 5 ಸ್ಟ್ರೆಂತ್ಸ್ ಕೆನ್ ಐ ಟೆಲ್ ಇಟ್ ಟುಮಾರೋ? ನಾಳೆ ಹೇಳ್ಬೋದು. ಯಾಕೆ? ಸ್ವಲ್ಪ ರಿಸರ್ಚ್ ಮಾಡಬೇಕು. ಸೊ ಮನಸ್ಸು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ನೀವು ಯಾರು ಅಂತ ನಿಮ್ಗೆ ಅರ್ಥ ಆಗ್ಬೇಕು. ನಾನು ಕಾಲೇಜಲ್ಲಿ ಕೆಲಸ ಸ್ಟೂಡೆಂಟ್ಸ್ ಬರ್ತಾರೆ, ಯಾಕಂದ್ರೆ ಸೈಕಾಲಜಿ ಕೇಸಸ್ ಬರ್ತಾ ಇರುತ್ತೆ. ಸರ್ ಫ್ರಮ್ ಎಸ್ಟರ್ಡೇ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್, ಅಂದ್ರೆ ತುಂಬಾ ಡಲ್ ಇದ್ದೇನೆ ಸರ್, ನಾನು ಬೇಜಾರಾಗ್ತದೆ. ಯಾಕೆ ಗೊತ್ತಿಲ್ಲ ಸರ್. ಸರ್ ಫ್ರಮ್ ಎಸ್ಟರ್ಡೇ ಐ ಆಮ್ ನಾಟ್ ಹ್ಯಾವಿಂಗ್ ಗುಡ್ ಮೂಡ್, ಐ ಆಮ್ ಫೀಲಿಂಗ್ ಆಂಗ್ರಿ, ಸಿಟ್ಟು ಬರ್ತುಂಟು. ಯಾಕೆ? ಡೋಂಟ್ ನೋ ಸರ್, ಯಾರು ಮಾತಾಡಿದ್ರೆ ಸಿಟ್ಟು ಬರ್ತಾ ಉಂಟು. ಸರ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಫ್ರಮ್ ಎಸ್ಟರ್ಡೇ. ವಾಟ್? ಯಾಕೆ?
ಸೊ ನಿಮ್ಗೆ ಏನಾಗ್ತಿದೆ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ, ಮತ್ತೆ ನೀವೇನ್ ಹೇಳ್ತೀರಾ, ಯಾರು ನನ್ನನ್ನು ಅರ್ಥ ಮಾಡ್ತಿಲ್ಲ. ಫಸ್ಟ್ ನಿಮ್ಗೆ ನೀವೇ ಕೇಳಿ ಹೋಗ್ಲಿ, ನಿಮ್ಗೆ ನೀವು ಎಷ್ಟು ಅರ್ಥ ಆಗಿದ್ದೀರಾ ಅಂತ. ನಿಮ್ಗೆ ಯಾವ ಟಾಪಿಕ್ಗೆ ಯಾವ ಪ್ಯಾಂಟ್ ಆಗ್ಬೇಕಂತ ಡಿಸೈಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಹೌದಾ? ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಡಿಸೈಡ್ ಇಸ್ ಟು ಡಿಸೈಡ್ ವಾಟ್ ಟು ಡಿಸೈಡ್. ಈ ಕೋರ್ಸ್ ತೆಗಿಬೇಕಾದ್ರೆ ಎಷ್ಟು ಜನರ ಹತ್ರ ಕೇಳಿರ್ಬೋದು. ಲಾಸ್ಟ್ಗೆ ನನ್ನ ಫ್ರೆಂಡ್ ತಗೊಂಡು ಅದಕ್ಕೆ ನಾನು ತಗೊಂಡೆ. ಸೊ ಈ ಮೈಂಡ್ ಅರ್ಥ ಆಗ್ಬೇಕಾದ್ರೆ ಫಸ್ಟ್ ನೀವು ಎಲ್ಲಿ ನೋಡ್ಕೋಬೇಕು, ಪಕ್ಕದ ಮನೆ ಜಲಜಕ್ಕಂದ ಮಗ್ಳು ಎಲ್ಲಿ ಹೋಗಿದ್ಲ ಅಂತ ನೋಡ್ಬೇಕಾ, ಅಥವಾ ಐ ಹ್ಯಾವ್ ಟು ಒಂದು ದಿವಸಕ್ಕೆ ಒಂದು 5 ನಿಮಿಷ ಕೂತ್ಕೊಂಡು ಇವತ್ತು ನಾನು ಏನ್ ಮಾಡಿದೆ, ನಾನು ಏನ್ ಮಾಡ್ಬೇಕಿತ್ತು. ಈಗ ನಾನು ನಿಮ್ಮ ಹತ್ರ ಒಂದು ಕಣ್ ಮುಚ್ಕೊಂಡು 1 ಮಿನಿಟ್ ಕಣ್ ಮುಚ್ಕೊಂಡಿರಿ ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಜನ 30 ಸೆಕೆಂಡ್ಸ್ ಅಲ್ಲಿ ಕಣ್ಣು ಓಪನ್ ಮಾಡ್ತಾರ. ಯಾಕೆ? ನೀವು ಕಣ್ ಮುಚ್ಚಿದಾಗ ವಿಚಿತ್ರ ವಿಚಿತ್ರ ಚಿತ್ರ ಬರುತ್ತೆ ನಿಮ್ಗೆ. 1 ಮಿನಿಟ್ ಕಣ್ ಮುಚ್ಚಿದ್ರೆ ವೆರೈಟಿ ಸೀರಿಯಲ್ಸ್ ಬರುತ್ತೆ, ನಿಮ್ಗೆ ಅರ್ಥ ಆಗಲ್ಲ ಅದು. ವಾಟ್ ಡಸ್ ಇಟ್ ಮೀನ್? ನಿಮ್ಗೆ ನಿಮ್ಮ ಮೈಂಡ್ ಮೇಲೆ ಕಂಟ್ರೋಲ್ ಇಲ್ಲ ಅಂಡ್ ಯು ಆರ್ ಟ್ರೈಂಗ್ ಟು ಕಂಟ್ರೋಲ್ ಅದರ್ ಪೀಪಲ್. ಇಂಥ ನನ್ನ ಬಗ್ಗೆ ಹಾಗಿರಿದ್ಲ, ನನ್ನ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೆ ನಾನು. ಕಾಮನ್ ಹಾಸ್ಟೆಲಲ್ಲೆಲ್ಲ, ಸರ್ ಅವಳು ನನ್ನ ಬಗ್ಗೆ ಏನೇನು ಹೇಳ್ತಿದ್ದಲ್ಲ ಸರ್, ಮೇಡಮ್ ಗೊತ್ತಿರ್ಬೋದು ಎಷ್ಟೆಲ್ಲ ಕಂಪ್ಲೇಂಟ್ಸ್, ಅವಳು ನನ್ನ ಬಗ್ಗೆ ಹೀಗೆ ಹೇಳಿದ್ ಸರ್, ಹೀಗೆ ಸ್ಟೇಟಸ್ ಹಾಕ್ತಿದ್ದಲ್ಲಿ ಅದು ನನ್ಗೇನೆ ಹಾಕಿದ್ ಸರ್, ಅವ್ರ ಸ್ಟೇಟಸ್ ನನ್ಗೆ ಚುಚ್ಬೇಕಂತಲೇ ಹಾಕಿದ್ ಸರ್. ಹೌದಾ? ಹೌದಲ್ವಾ? ದಿಸ್ ಇಸ್ ಹೌ ಯುವರ್ ಜನರೇಷನ್ ಇಸ್. ಅಂದ್ರೆ ಯು ಆರ್ ಫಸ್ಟ್ ಆಫ್ ಆಲ್ ಕನ್ಫ್ಯೂಸ್ಡ್. ಎಲ್ಲ ಪಾಯಿಂಟ್ ಅಲ್ಲಿ ಕನ್ಫ್ಯೂಸ್ ಆಗಿರ್ತೀರಾ. ಅದ್ರ ಜೊತೆಗೆ ನಿಮ್ಮ ಮೆಸೇಜಸ್ ಕೂಡ ಕನ್ಫ್ಯೂಸ್ ಆಗಿರುತ್ತೆ. ಯಾರಾದ್ರೂ ಒಂದು ಮೆಸೇಜ್ ಕಳಿಸಿದ್ರೆ ನೀವು HMM ಅದು ಎಂತ ಅಂದ್ರೆ ಅದು ಕೂಡ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಮೂಡ್ ಚೆನ್ನಾಗಿದ್ರೆ ಎಮ್ಸ್ ಜಾಸ್ತಿ ಇರುತ್ತೆ, ಇಲ್ಲಾಂದ್ರೆ ಅದು ನೀವು ಏನ್ ಹೇಳ್ತೀರಾ, ಏನ್ ಹೇಳ್ಬೇಕಂತಿದ್ದೀರಾ ಅಂತ ನಿಮ್ಗೆ ಗೊತ್ತಿರಲ್ಲ. ಹೌದಾ? ಕೆಲವೊಂದ್ಸಲಿ ನೀವು ಮನೆಗೆ ಹೋಗ್ತೀರಾ, ಕಿಚನ್ಗೆ ಹೋಗ್ತೀರಾ, ಫ್ರಿಡ್ಜ್ ಓಪನ್ ಮಾಡ್ತೀರಾ, ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತೀರಾ, ಏನ್ ಮಾಡ್ತಿದ್ದೀನಿ ನಾನಿಲ್ಲ ಅಂತ, ನಾನಿಲ್ಲಿ ಯಾಕೆ ಬಂದೆ ಅಂತ. ಎದುರುಗಡೆ ಏನೋ ತಿನ್ಲಿದ್ದನ್ನು ತಿನ್ಬೇಕಾ ಬೇಡವಾ, ಮೂಡ್ ಇದೆಯಾ ಮೂಡಿಲ್ವಾ. ಕೇಸಲ್ಲಿ ಏನೋ ಪರ್ಚೇಸ್, ಅಮೆಝಾನ್ಗೆ ಹೋಗ್ತೀರಾ, ಏನೋ ಪರ್ಚೇಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ತೀರಾ, ಲಾಸ್ಟ್ಗೆ ಏನೋ ಪರ್ಚೇಸ್ ಮಾಡ್ತೀರಾ. ಹೌದಾ? ಸೊ ಈಗ ನೀವು ಕೂತ್ಕೊಂಡು ಸ್ಟೈಲಲ್ಲಿ ಗೊತ್ತಾಗುತ್ತೆ ನಿಮ್ಮ ರಿಲೇಶನ್ಶಿಪ್ ಹೇಗುಂಟಂತ. ಬಿಕಾಸ್ ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಫೀಲ್, ವಾಟ್ ಎವರ್ ಹ್ಯಾಪನ್ಸ್ ಟು ಯು, ಇಟ್ ಈಸ್ ಯು. ಅರ್ಥ ಆಯ್ತು? ಈಗ ನೀವು ಹೂ ಆರ್ ಯು ಅಂತ ಕೇಳಿದ್ರಲ್ಲ, ಅದಕ್ಕೆ ಆನ್ಸರ್ ಇದು, ಯು ಆರ್ ದ ಟೋಟಲ್ ಎಕ್ಸ್ಪೀರಿಯನ್ಸಸ್ ದಟ್ ಹ್ಯಾಪನ್ಸ್ ಟು ಯು. ಹೌದಾ? ಗುಡ್ ಆರ್ ಬ್ಯಾಡ್, ಇಟ್ ಈಸ್ ಯು. ಸೊ ಮೈಂಡ್ ಅಂದ್ರೆ ಎಂತ? ಕ್ಯಾನ್ ಯು ಟೆಲ್ ಮಿ ವೇರ್ ಇಸ್ ದ ಮೈಂಡ್? ಈಗ ನೀವು ಅನಾಟಮಿ ಕಲ್ತಿರ್ಬೋದು, ಬಯಾಲಜಿ ಹೈಸ್ಕೂಲಲ್ಲಿ ಕಲ್ತಿದ್ದೀರಾ ಅಥವಾ ಸ್ಕಿಪ್ ಮಾಡಿದ್ದೀರಾ? ಗೊತ್ತು, ಬಯಾಲಜಿ ಸ್ಕಿಪ್ ಮಾಡಿದ್ದೀರಾ, ಬೇಕಾಗತ್ತೆ ಮುಂದೆ. ಸೊ ಅಟ್ಲೀಸ್ಟ್ ಬೇಸಿಕ್ಸ್ ಆದ್ರೂ ಗೊತ್ತಿರ್ಬೋದು, ಎಲ್ಲಿ ಏನೇನಿದೆ ಅಂತ ಗೊತ್ತಿದೆ ಅಲ್ಲ, ಬಚಾವ್. ಅದು ಸ್ಕಿಪ್ ಆಗಿದೆಯಾ? ಇಲ್ಲ. ಓಕೆ, ನಮ್ಗೆ ಆ ಬ್ರೈನ್ ಎಲ್ಲಿದೆ ಗೊತ್ತು, ಹಾರ್ಟ್ ಎಲ್ಲಿದೆ ಗೊತ್ತು, ಐಸ್ ಎಲ್ಲಿದೆ ಗೊತ್ತು, ಮೈಂಡ್ ಎಲ್ಲಿದೆ? ಇಲ್ಲಿ ಅಂತ ಇಲ್ಲ ಸದ್ಯಕ್ಕೆ. ಮೈಂಡ್ ಎಲ್ಲಿದೆ? ವೇರ್ ಈಸ್ ದ ಮೈಂಡ್? ಈ ಮನಸ್ಸು ಬಗ್ಗೆ ಮಾತಾಡ್ಬೇಕು. ಮನಸ್ಸು, ಮೈಂಡ್, ಇದೆಲ್ಲ ನಿಮ್ಮ ಫೀಲಿಂಗ್ಸಿಗೆ, ನಿಮ್ಮ ಈ ಫೀಲಿಂಗ್ಸ್ ಇದೆಯಲ್ಲ, ಇಮೋಷನಲ್ ಫೀಲಿಂಗ್ಸ್. ಕೆಲವು ಸಲ ನೀವು ನಿಮ್ಮ ಫ್ರೆಂಡ್ ಅನ್ನು ಇಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಇಮೋಷನಲ್ ಅತ್ಯಾಚಾರ, ಅದು ಎಲ್ಲಿಂದ ಬರುವಂಥದ್ದು? ಅದಕ್ಕೆ ಸೋರ್ಸ್ ಎಲ್ಲಿ? ವೇರ್ ಇಸ್ ದ ಸೋರ್ಸ್ ಆಫ್ ಆಲ್ ದಿಸ್ ಥಿಂಗ್ಸ್? ಹೇಳಿ. ಈಗ ನಿಮ್ದು ಮೆಜಾರಿಟಿ ಯಾವ ಬ್ರಾಂಚ್ನವರು? ಪ್ರಿನ್ಸಿಪಲ್ಸ್ ಆಫ್ ಬಿಸ್ನೆಸ್ ನಿಮ್ಗೆ ಗೊತ್ತಿರುತ್ತೆ. ಆಡಮ್ ಸ್ಮಿತ್ ಯಾರು ಅಂತ ಗೊತ್ತುಂಟು, ಪೀಟರ್ ಎಫ್ ಡ್ರಕ್ಕರ್ ಯಾರು ಅಂತ ಗೊತ್ತುಂಟು, 14 ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್ ಗೊತ್ತುಂಟು. ಮೈಂಡ್ ಎಲ್ಲಿ ಎಂದು ಗೊತ್ತಿಲ್ಲ. ನೀವು ಯಾರಂತ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ನೀವು ಬೇರೆಯವ್ರ ಬಗ್ಗೆ ಇದು ಕಲಿತಾ ಇದ್ದೀರಾ. ನಿಮ್ಮ ವೀಕ್ನೆಸ್, ನಿಮ್ಮ ಸ್ಟ್ರೆಂತ್ಸ್, ನಿಮ್ಮ ಇಷ್ಟ, ನಿಮ್ಮ ಕಷ್ಟ ಎಲ್ಲ ನಿಮ್ಗೆ ಗೊತ್ತಿಲ್ಲದಿದ್ರೆ ಬೇರೆಯವರು ಡಿಫೈನ್ ಮಾಡ್ತಾರೆ. ಒಂದು ಸೆಲ್ಫಿ ಚೆನ್ನಾಗಿ ಬರ್ಬೇಕಾದ್ರೆ 40 ಸೆಲ್ಫಿ ತೆಗಿತೀರಾ. ಒಂದ್ರಲ್ಲಿ ಮೂಗು ಸರಿ ಇಲ್ಲ, ಇನ್ನೊಂದ್ರಲ್ಲಿ ಲೈಟ್ ಸರಿ ಇಲ್ಲ, ಇನ್ನೊಂದ್ರಲ್ಲಿ ಕಿವಿ ಸರಿ ಇಲ್ಲ, ನೋಡಲ್ಲ ಖುಷಿ ಆಯ್ತದೆ. ಹೌದಲ್ಲ? ಹೌದಲ್ಲ? ಹೌದು. ಒಂದು ಪರ್ಫೆಕ್ಟ್ ಸೆಲ್ಫಿ 40 ಸೆಲ್ಫಿ
ಅದರಲ್ಲಿ ಒಂದು ಸೆಲೆಕ್ಟ್ ಆಗುತ್ತೆ, ಅದನ್ನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀರಾ. 10 ನಿಮಿಷದಲ್ಲಿ ಒಂದು 10 ಲೈಕ್ಸ್ ಬರದಿದ್ರೆ ನನ್ನ ಜೀವನ ಹೋಯ್ತು, ನನ್ನನ್ನು ಯಾರು ಇಷ್ಟ ಮಾಡಲ್ಲ. ಎಷ್ಟು ಸೂಸೈಡ್ಸ್ ಆಗಿದೆ ಗೊತ್ತುಂಟಲ್ಲ. ಇನ್ಫ್ಲುಯೆನ್ಸರ್ಸ್ ಅವರ ಫಾಲೋವರ್ಸ್ ಕಡಿಮೆ ಆಯ್ತು ಅಂತ ಹೇಳಿ ಸೂಸೈಡ್ ಮಾಡಿದ್ದು ಕೇಸಸ್ ಪೇಪರ್ ಓದಿ ಸ್ವಲ್ಪ ಗೊತ್ತಾಗುತ್ತೆ. ಹೌದಾ? ಯಾರೋ ನನ್ನ ಒಬ್ಬರ ಫೋಟೋ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡಿದೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಚಾಕು ಹಾಕಿದುಂಟು. ಆಗ್ತದೆ. ಯಾಕಂದ್ರೆ ನಮ್ಗೆ ಖುಷಿ ಬೇಕಾದ್ರೆ ನಾವು ಬೇರೆಯವ್ರ ವೇಟ್ ಮಾಡ್ಬೇಕು, ಅವ್ರು ನಮ್ಗೆ ಖುಷಿ ಕೊಡ್ತಾರಾ ಇಲ್ವೋ ಅಂತ. ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಬಾಯ್ಸ್ ಆದ್ರೂ ಓಕೆ, ನಾವು ಸ್ವಲ್ಪ ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ಬೌಂಡ್ರಿ ಇರ್ತಿ. ಈ ಗರ್ಲ್ಸ್ ವಾಶ್ರೂಮ್ ಕೊಟ್ಟಿಗೆ ಹೋಗ್ತಾರೆ ಮಾರ್ರೆ, ಏನಂತ ಗೊತ್ತಿಲ್ಲ. ಬಾರ ಇಲ್ಲಿಗೆ ವಾಶ್ರೂಮ್ಗೆ, ಅಲ್ಲೂ ಪ್ರೈವಸಿ ಇಲ್ವಾ? ಅಟ್ಲೀಸ್ಟ್ ಅಲ್ಲಿ ಸಹ ಪ್ರೈವಸಿ ಇಲ್ಲ. ಅಲ್ಲಿ ನಿಮ್ ಜನ ಬೇಕು ಅಂತ ಹೇಳಿದ್ರೆ ನೀವೆಷ್ಟು ಡಿಪೆಂಡೆಂಟ್ ಆಗಿದ್ದೀರಾ, ಹೌದಾ? ಸೊ ನಿಮ್ಗೆ ಖುಷಿ ಕೊಡ್ಬೇಕಾದ್ರೆ, ಖುಷಿ ಆಗ್ಬೇಕಾದ್ರೆ ಜನ ಬೇಕು. ನೀವು ಒಂದು ಚಂದ ಬೆಸ್ಟ್ ಡ್ರೆಸ್ ಹಾಕೊಂಡು ಬಂದ್ರೆ ಆ ಡ್ರೆಸ್ಸಿಗೆ ಯಾರಾದ್ರೂ ಕಾಂಪ್ಲಿಮೆಂಟ್ ಮಾಡದಿದ್ರೆ ಇಡೀ ದಿನ ಇನ್ನು ಆ ಡ್ರೆಸ್ ಹಾಕುದೇ ಇಲ್ಲ. ಯಾಕೆ? ಯಾರು ನೀವೇನೋ ಹೇರ್ ಸ್ಟೈಲ್ ಚೇಂಜ್ ಮಾಡಿ ಬಂದಿದ್ದೀರಿ, ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಅವರು, ಏನೋ ಹೇರ್ ಸ್ಟೈಲ್ ಚೇಂಜ್ ಮಾಡ್ತಿದ್ದೀರಿ, ಯಾರು ಅದನ್ನು ನೋಟಿಸ್ ಮಾಡದಿದ್ರೆ ಬೇಡ. ಸೊ ಬೇರೆಯವ್ರಿಗೆ ವೇಟ್ ಮಾಡೋ ಬದಲು ನಿಮ್ಗೆ ಖುಷಿ ಆಯ್ತು ಅಂತೇಳಿ ನೀವು ಯಾಕೆ ಹಾಕಲ್ಲ? ಯಾಕೆ ಆಗಲ್ಲ? ಸೊ ದ್ಯಾಟ್ ಮೀನ್ಸ್ ನಿಮ್ಮ ಖುಷಿಗೋಸ್ಕರ ಬೇರೆಯವ್ರದ್ದು ಅಪ್ರೂವಲ್ ಬೇಕು. ಅವರು ಓಕೆ ನೀವು ಖುಷಿ ಆಗಿರೋ ಅಂತ ಹೇಳಿದ್ರೆ ನೀವು ಖುಷಿ ಆಗಿರ್ತೀರಿ, ಇಲ್ಲಾಂದ್ರೆ ಯು ಕಾಂಟ್ ಬಿ ಹ್ಯಾಪಿ. ಈ ನಮ್ಮ ರೋಲ್ ಮಾಡೆಲ್ಸ್ ಅಂತ ಇರ್ತಾರೆ, ಗೊತ್ತುಂಟಾ? ರೋಲ್ ಮಾಡೆಲ್ಸ್ ಅಂದ್ರೆ ಯಾರು? ನಾವು ಕೆಲವ್ರನ್ನ ಅಡ್ಮೈರ್ ಮಾಡುವಂಥವ್ರು, ಅವ್ರನ್ನ ಫಾಲೋ ಮಾಡುವಂಥವ್ರು. ನಂದು ರೋಲ್ ಮಾಡೆಲ್ ಮಿಸ್ಟರ್ ಬೀನ್, ಗೊತ್ತಾಯ್ತಾ? ಯಾಕೆಂದ್ರೆ ಅವರು ನನಗೊಂದು ಪಾಠ ಕಲಿಸಿದ್ದಾರೆ. ಏನಂದ್ರೆ, ಯು ಡೋಂಟ್ ನೀಡ್ ಎನಿವನ್ ಟು ಬಿ ಹ್ಯಾಪಿ, ಯು ಕ್ಯಾನ್ ಬಿ ಹ್ಯಾಪಿ ಅಲೋನ್. ಬಿಕಾಸ್ ನೀವು ನೋಡಿರ್ಬೋದು, ಹಿ ಎಂಜಾಯ್ಸ್ ಅಲೋನ್, ಯಾರಿಗೂ ವೇಟ್ ಮಾಡಲ್ಲ. ಆದ್ರೆ ನಾವು ಗೋವಾ ಪ್ಲಾನ್ ಮಾಡಿರ್ತೀವಿ 5 ತಿಂಗಳು ಮೊದಲು. ಒಂದು ಗೋವಾ ಟ್ರಿಪ್ ಗ್ಯಾಂಗ್ ಅಂತ ಒಂದು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಬರುತ್ತೆ 5 ತಿಂಗಳು ಮೊದಲು. ಅದ್ರೊಂದು 20 ಜನ ಇರ್ತಾರೆ, ಪ್ಲಾನಿಂಗ್ ಫಾರ್ ಗೋವಾ ಟ್ರಿಪ್ ಅಂತ. ಯಾವಾಗ? 5 ತಿಂಗಳು ಮೊದಲು. ಟ್ರಿಪ್ಪಿಗೆ 1 ತಿಂಗಳಿರುವಾಗ 20ರಿಂದ ಎಷ್ಟು ಹೋಗುತ್ತೆ? ಒಂದು 10 ಕ್ಯಾನ್ಸಲ್ ಆಗುತ್ತೆ. ಒಂದು ಟ್ರಿಪ್ಪಿಗೆ ಒಂದು 2 ವಾರ ಮೊದಲು 10ರಿಂದ 4 ಆಗುತ್ತೆ. ಟ್ರಿಪ್ಪಿಗೆ 1 ವಾರ ಇರುವಾಗ ನೀವು ಮತ್ತೆ ನಿಮ್ಮ ವಾಟ್ಸಪ್ ಅಷ್ಟೇ. ಮತ್ತೆ ಯಾರು ಸಹ ಬಂದಿಲ್ಲ, ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿದೆ. ಯಾಕೆ ಕ್ಯಾನ್ಸಲ್ ಮಾಡಬೇಕು? ಹೋಗ್ಬೋದಲ್ಲ. ನಾನು ಹಾಗೆ ಮಾಡ್ತೇನೆ. ಯಾರು ಯಾವುದು ನಾನು ನನ್ನ ಗ್ರೂಪಲ್ಲಿ ಆಗಿದೆ, ಐ ಆಮ್ ಟ್ರಾವೆಲಿಂಗ್, ಬರ್ತೀರಾ ಬನ್ನಿ, ಇಲ್ಲ ನಾನು ಹೋಗ್ತೇನೆ. ನೀವು ಈಗ ಇಲ್ಲ ನಾವಾಗ ಮಾಡೋಣ, ಬಟ್ ಯು ವಿಲ್ ಡೂ ಇಟ್. ಸೊ ಎಲ್ಲಿವರೆಗೆ ನೀವು ನಿಮ್ಮ ಹ್ಯಾಪಿನೆಸ್ ಅನ್ನು ಬೇರೆಯವರ ಮೇಲೆ ಡಿಪೆಂಡ್ ಮಾಡ್ತಿರೋ ಅಲ್ಲಿವರೆಗೆ ಯು ನೆವರ್ ಬಿ ಹ್ಯಾಪಿ. ಇನ್ನು ಕೆಲವರಿಗೆ ಉಂಟು, ನಮ್ಮನ್ನೆಲ್ಲ ಇಷ್ಟಪಡಬೇಕು, ನಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಬಾರ್ದು, ನಮ್ಮ ಬಗ್ಗೆ ಯಾರು ಕಮೆಂಟ್ಸ್ ಮಾಡಬಾರ್ದು ಅಂತ. ಸಾಧ್ಯನಾ? ಸರ್ ನಾನು ನಿನ್ನೆ ಡ್ಯಾನ್ಸ್ ಮಾಡಿದ್ದೆ ಸರ್, ನನಗೆ ತುಂಬಾ ಆಸೆ ಇತ್ತು ಡ್ಯಾನ್ಸ್ ಮಾಡ್ಲಿಕ್ಕೆ, ನಾನು ಹೋಗಿದ್ದೆ, ಆದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾಡ್ ಕಮೆಂಟ್ ಮಾಡಿದ್ರು, ನಾನಿನ್ ಡ್ಯಾನ್ಸ್ ಮಾಡಲ್ಲ ಅಂತ. ಯಾರು ಲಾಸು? ಫ್ರೆಂಡ್ಸ್ಗೆ ಲಾಸ್ ಇಲ್ಲ. ಫ್ರೆಂಡ್ಸ್ಗೆ ಅಲ್ಲಿ ಕೂತ್ಕೊಂಡು ಬೋರ್ ಆಗುತ್ತೆ, ಅದಕ್ಕೆ ಗಾಸಿಪ್ ಮಾಡ್ಲಿಕ್ಕೆ, ನಗ್ಲಿಕ್ಕೆ ಸ್ವಲ್ಪ ಅವರಿಗೆ ಏನಾದ್ರು ಬೇಕು, ಅದಕ್ಕೆ ನಗ್ತಾರಪ್ಪ. ಈಗ ನನ್ನ ಕನ್ನಡ ಪರ್ಫೆಕ್ಟ್ ಇಲ್ಲ, ಎಷ್ಟು ಜನ ನಗ್ತಿರ್ಬೋದು, ಬಟ್ ಐ ಡೋಂಟ್ ಕೇರ್. ಐ ಹ್ಯಾವ್ ಪ್ರಾಬ್ಲಮ್ ವಿತ್ ಲ್ಯಾಂಗ್ವೇಜ್. ಕನ್ನಡ ಸ್ವಲ್ಪ ಸ್ಟ್ರಾಂಗ್ ಅಲ್ಲ ನಂದು. ರಕ್ಷಿತ ಮಾತಾಡಿದ್ರೆ ಆಗತ್ತೆ ಕೆಲಸ, ಆಯ್ತಾ? ಬಟ್ ಇಟ್ಸ್ ಓಕೆ. ಮೆಸೇಜ್ ಸಿಕ್ಕಿದ್ರೆ ಆಯ್ತು. ಎಷ್ಟು ಜನ ಕಮೆಂಟ್ ಮಾಡ್ತಿರ್ತಾರೆ, ಹೇಗೆ ಸರ್ ನಿಮ್ಮ ಕನ್ನಡ ಹಂಗಿರುತ್ತೆ ಇರುತ್ತೆ ಅಂತ, ಬಟ್ ಇಟ್ಸ್ ಓಕೆ. ಮೆಸೇಜ್ ಸಿಕ್ತು ಉಂಟಾ? ಸೊ ನಾವೇನು ಬೇರೆಯವ್ರಿಗೋಸ್ಕರ ನಾವು ನಮ್ಮ ಹ್ಯಾಪಿನೆಸ್ ಅನ್ನು ಬಿಡ್ಬೇಕಾ? ಅಥವಾ ಕೆಲವು ಸರ್ ನಂಗೆ ಎಲ್ಲರೂ ಹ್ಯಾಪಿ ಆಗಿರ್ಬೇಕು ಸರ್, ನಾನು ದಾನಶೂರ ಕರ್ಣ, ಎಲ್ಲರೂ ನನ್ನ ಹತ್ರ ಖುಷಿಯಾಗಿರ್ಬೇಕಂತ ಹೇಳಿದ್ರೆ ಯು ವಿಲ್ ಬಿ ದ ಮೋಸ್ಟ್ ಡಿಸಪಾಯಿಂಟೆಡ್ ಆ್ಯಂಡ್ ಅನ್ಹ್ಯಾಪಿ ಪರ್ಸನ್ ಇನ್ ದ ಲೈಫ್. ಯಾಕೆ? ನೀವು ಏನು ಮಾಡದಿರಿ, ಜನ ನಿಮ್ಮ ಹತ್ರ ಏನಾದ್ರೂ ಒಂದು ತಪ್ಪು ಹುಡುಕ್ತಾರೆ, ಗೊತ್ತಾಯ್ತಾ? ಅದೇ ಒಂದು ಎಕ್ಸಾಂಪಲ್ ಹೇಳ್ತೀವಿ. ಒಂದ್ಸಲ ನಾನೊಂದು ಮದುವೆಗೆ ಹೋಗಿದ್ದೆ, ವೆರಿ ರಿಚ್ ಪಾಶ್ ಪಾರ್ಟಿ ಮದುವೆ. ಊಟ ಸೂಪರ್ ಊಟ, ಫಿಶರ್ಮನ್ ಕಮಿಟಿ ಅವ್ರದ್ದು ಊಟ, ವೆರೈಟಿ ಆಫ್ ಫಿಶಸ್ ಸೂಪರ್ ಇತ್ತು, ಎಲ್ಲರೂ ಖುಷಿ ಆಯ್ತು. ಅದೊಂದು ಪಾನ್ ಇತ್ತು, ಸ್ವೀಟ್ ಪಾನ್, ಅದನ್ನು ತೆಗೊ. ನಾನು ಓಕೆ ಎಲ್ಲ ಖುಷಿ ಆಯ್ತಲ್ಲ ಅಂತೇಳಿ ನಾನು ಹ್ಯಾಂಡ್ ವಾಶಿಗೆ ಹೋಗ್ತಿರುವಾಗ ಅಲ್ಲಿ ಇಬ್ರು ಮಾತಾಡಿದ್ ಕೇಳಿದೆ ನಾನು, ಛೇ ಪಾನ್ ಚೀಪೇ ಇರಲಿಲ್ಲ, ಪಾನ್ ಸ್ವೀಟೇ ಇರಲಿಲ್ಲ ಅಂತ.
ಅಷ್ಟು ಚಂದ ಫಿಶ್ ಫುಡ್ ಎಲ್ಲ ಇತ್ತು, ಅದು ಲೆಕ್ಕಾಗಿ ಆಗಿಲ್ಲ. ಅವರಿಗೆ ಬೇಜಾರಾದಲ್ಲಿ ಪಾಂಚರ್ ಅಂತ ಸ್ವೀಟ್ ಇಲ್ಲ ಅಂತೇಳಿ. ಸೊ ಅದರ ಅರ್ಥ ಎಂತ? ಮನುಷ್ಯದ ಬಿಹೇವಿಯರ್ ಅಂತ. ಹೌ ಆರ್ ಪೀಪಲ್? ನೀವು ಏನೇ ಮಾಡಿ, ಎಷ್ಟೇ ಒಲೆದು ಕೊಡಿ, ಒಂದಾದ್ರೂ ಒಂದು ಪಾಯಿಂಟ್ ಡೆಫಿನೆಟ್ಲಿ ಇಟ್ಕೊಳ್ತಾರೆ. ಒಂದು ದಿನ ಒಂದು ಕೊತ್ತಲಿಂಗೆ ಬ್ಯಾಟ್ ಅಲ್ಲಿ 6 ಹೊಡಿಯೋದವ ವಿರಾಟ್ ಕೊಹ್ಲಿ ಬಗ್ಗೆ ಕಮೆಂಟ್ ಮಾಡ್ತಾನೆ. ಒಂದು ರನ್ ಹೋಗಿ ಫೀಲ್ಡ್ ಅಲ್ಲಿ ಗಲ್ಲಿ ಕ್ರಿಕೆಟ್ ಅಲ್ಲಿ ಒಂದು 4 ಹೊಡಿಯೋದ ವ್ಯಕ್ತಿ ಅಂತ ವಿರಾಟ್ ಕೊಹ್ಲಿ ಫಾರ್ಮ್ ಚೆನ್ನಾಗಿಲ್ಲ. ಸೊ ನಿಮ್ ಬಗ್ಗೆ ಜಡ್ಜ್ ಮಾಡ್ಬೇಕಾದ್ರೆ ಹೌ ದಟ್ ಪರ್ಸನ್ ಶುಡ್ ಬಿ. ಈಗ ನಿಮ್ಮ ಕ್ಲಾಸ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಆಗಿರುತ್ತೆ ನಿಮ್ ಫ್ರೆಂಡ್ಸ್ ಜೊತೆ. ಅವ್ರು ಈಗ ನನ್ನ ಜಡ್ಜ್ ಮಾಡಿದ್ರು ಅಂತ. ಒಬ್ರು ನಿಮ್ಮನ್ನು ಜಡ್ಜ್ ಮಾಡ್ಬೇಕಾದ್ರೆ ಅವ್ರು ಯಾವ ಪೊಸಿಷನ್ ಅಲ್ಲಿ ಇರ್ಬೇಕು? ಅರ್ಥ ಆಯ್ತಾ? ನಿಮ್ಮನ್ನು ಜಡ್ಜ್ ಮಾಡ್ಬೇಕಾದ್ರೆ, ನಿಮ್ಮ ಥಿಂಕಿಂಗ್ ಜಡ್ಜ್ ಮಾಡ್ಬೇಕಾದ್ರೆ ಅವ್ರು ಯಾವ ಲೆವೆಲ್ ಅಲ್ಲಿ ಇರಬೇಕು? ದೇ ಶುಡ್ ಬಿ 100 times ಬೆಟರ್ ದೆನ್ ನೀವು. ಇದ್ದಾರಾ? ಇಲ್ಲ. ಸೊ ಈ ಮನಸ್ಸಂತ ಹೇಳಿದ್ರೆ, ಸಿ ಯುವರ್ ಮೈಂಡ್ ಈಸ್ ಲೈಕ್ ಮರ್ಕ್ಯುರಿ, ಅಂದ್ರೆ ಇಟ್ಸ್ ಲೈಕ್ ಅ ಕ್ಲೇ. ಅದನ್ನ ಹೇಗೂ ಕೂಡ ಯಾರು ಬಂದು ಕೂಡ ಚೇಂಜ್ ಮಾಡಬಹುದು. ಯಾರು ಕೂಡ. ಈಗ ನೀವು ಸಿ ಫಾರ್ ಎಕ್ಸಾಂಪಲ್, ನೀವು ಈಗ ಸಿಂಗ್ ಮಾಡ್ಲಿಕ್ಕೆ ಅಂತ ಇಂಟ್ರೆಸ್ಟ್ ಇರುತ್ತೆ, ಇವರ ಓಕೆ ಮಾಡರೇಟ್ ಸಿಂಗರ್, ಅಷ್ಟು ಟ್ರೈ ಮಾಡ್ತಿದ್ದೀರಾ, ನೀವು ಪ್ರಾಕ್ಟೀಸ್ ಮಾಡ್ಬೇಕಂತ ಆಸೆ ಇರುತ್ತೆ, ಮಾಡ್ತೀರಾ, ನೀವು ಪರ್ಫಾರ್ಮೆನ್ಸ್ ಕೊಡ್ತೀರಾ. ಅದ್ರಲ್ಲಿ ಯಾರಾದ್ರು ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿ ಎಂತದ ನೀನು ಇನ್ನು ಮುಂದೆ ನೀನು ಮೈಕ್ ಇಟ್ಕೋಬೇಡ ಆಯ್ತಾ, ನೀನು ಹಾಡ್ಬೇಡ, ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ, ಯು ಹ್ಯಾವ್ 2 ಆಪ್ಷನ್ಸ್. ಏನಿದೆ ಅದಲ್ಲ? ಏನು ಆಪ್ಷನ್ಸ್ ಇದೆ ನಿಮಗೆ? ಐದರ್ ಅವನು ಏನ್ ಹೇಳಿದ್ರು ಐ ವಿಲ್ ಕಂಟಿನ್ಯೂ, ಆರ್ ಜಾಸ್ತಿಯಾಗಿ ನಾವು ಯಾವ್ದು ಆಪ್ಷನ್ ತಗೊಳ್ತೇವೆ? ಬೇಡ. ಯಾಕಂದ್ರೆ ಯು ಆರ್ ವರ್ರಿಡ್ ಅಬೌಟ್ ಜಡ್ಜ್ಮೆಂಟ್. ಕೆಲವು ಹುಡುಗಿಯರೆಲ್ಲ ಕೆಲವು ಡ್ರೆಸ್ ಹಾಕಲ್ಲ. ಯಾಕೆ? ಅದನ್ನು ನಾನು ದಪ್ಪ ಕಾಣ್ತೀನಿ, ಜನ ನನ್ನ ದಪ್ಪ ಅಂತ ಹೇಳ್ತಾರೆ. ಕಮ್ ಆನ್, ನಿಮ್ಗೇನ್ ಪ್ರಾಬ್ಲಮ್? ಹೂ ಇಸ್ ಇಂಪಾರ್ಟೆಂಟ್ ಟು ಯು ಅಕಾರ್ಡಿಂಗ್ ಟು ಯು? ನಿಮ್ ಪ್ರಕಾರ ನಿಮ್ಗೆ ಯಾರು ಇಂಪಾರ್ಟೆಂಟ್ ಆಗಿರ್ಬೇಕು ಹೇಳಿ? ಅದು ಚಾಟ್ ಜಿಪಿಟಿ ಬೇಕು ಅದಕ್ಕೆ? ನೀವೇ. ಬಟ್ ನೀವು ಇಂಪಾರ್ಟೆನ್ಸ್ ಜಾಸ್ತಿ ಎಲ್ಲಿ ಕೊಡ್ತೀರಾ? ನಿಮ್ಮ ಕ್ಲಾಸ್ಮೇಟ್ ಅಂತ ಹೇಳಿದ್ರು, ನಿಮ್ಮ ಟೀಚರ್ ಅಂತ ಹೇಳಿದ್ರು. ಮೊದಲೆಲ್ಲ ನಾವು ನಿಮ್ಮ ಏಜಲ್ಲಿ ಇರುವಾಗ ಟೀಚರ್ಸ್ ಬೈದ್ರೆ ನಾವು ಕೈ ಕಟ್ಕೊಂಡು ನಗ್ತಾ ಇದ್ವಿ. ಮತ್ತೆ ನಮ್ಮ ಫ್ರೆಂಡ್ ನಿಂಗೆ ಎಷ್ಟು ಬೈದ್ರ? ಇಷ್ಟ, ನಂಗೆ ಇಷ್ಟು ಬೈದ್ರು ಅಂತ. ಮತ್ತೆ ಬೇಕಂತಲೇ ಆ ಟೀಚರ್ ಮುಂದೆ ಹೋಗಿ ಸರ್ ನಮಸ್ತೆ ಅಂತ ನಮಸ್ತೆ ಹಿಡಿತಿದ್ರಿ. ಆ ಟೀಚರ್ಗೆ ಬೇಜಾರಾಗಬೇಕು, ಯಾಕೆ ನಿಮ್ಗೆ ಬೈದ್ದೆ ಅಂತ. ಈಗ ಫಸ್ಟ್ ಪೀರಿಯಡ್ ಅಲ್ಲಿ ನಿಮ್ಗೆ ಯಾರು ಟೀಚರ್ ಬೈದ್ರೆ ಇಡೀ ದಿನ ನೀವೀಗೆ ಅಲ್ಲಿ ಒಂದು ವಾಟ್ಸಪ್ ಸ್ಟೇಟಸ್ ಆಗುತ್ತೆ, ಪೀಪಲ್ ಆರ್ ನಾಟ್ ಲೈಕ್ ವಾಟ್ ದೇ ಸಿ. ಅದೇ ಮತ್ತೆ ಎಂತ ಬೇಜಾರ, ನನ್ಗೆ ಇಲ್ಲಿವರೆಗೆ ಯಾರು ಕೂಡ ಈ ರೀತಿ ಹೇಳಿಲ್ಲ, ನನ್ನ ಅಪ್ಪ ಅಮ್ಮ ಕೂಡ ಹೀಗೆ ಹೇಳಿಲ್ಲ. ಹೌ ಶಿ ಕುಡ್ ಟೆಲ್ ದಟ್? ಆ ಟೀಚರ್ಗೆ ಬೈದು 5 ನಿಮಿಷದಲ್ಲಿ ಮರ್ತು ಕೂಡ ಹೋಗಿದ್ದೆ. ನೀವೇನ್ ಎಂತ ಬೈದು, ಯಾಕೆ ಬೈದ್ರು ಅಂತ ಕೂಡ ಅವ್ರು ನೆನಪಿರಲ್ಲ. ನಿಮ್ದು ಬೆಳಗಿಂದ ಲಾಸ್ಟ್ ಪೀರಿಯಡ್ ವರೆಗೆ ಫುಲ್ ಡಿಪ್ರೆಷನ್. ಅದಕ್ಕೆ ತಕ್ಕ ನಿಮ್ಮ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಮೋಟಿವೇಶನ್ ಕೊಡ್ಲಿಕ್ಕೆ, ಹೌದಾ ಅವ್ರ ಹಾಗೇನ? ಇಟ್ಸ್ ಆಲ್ ಅಬೌಟ್ ದ ಅಪ್ರೋಚ್. ಸಿಚುವೇಶನ್ ಎಲ್ರಿಗೂ ಆಗುತ್ತೆ. ನೀವು ಎಕ್ಸಾಮ್ ಬರೆದ್ರಿ, ಫೇಲ್ ಆದ್ರಿ, ಅಯ್ಯೋ ದೇವ್ರೆ ಅಂತ ಕೂಗ್ತೀರಾ. ನಾವು ಪಾರ್ಟಿ ಮಾಡ್ತೀವಿ, ಫ್ರೆಂಡಿಗೆ ಕಾಲ್ ಮಾಡಿ ನಿಂದೆಷ್ಟು ಹೋಯ್ತಾ ಅಂತ ಕೇಳ್ತೀವಿ ನಾವು. ಸೊ ಪ್ರಾಬ್ಲಮ್ ಇಸ್ ಸೇಮ್ ಫಾರ್ ಎವ್ರಿ ಒನ್. ಅದು ರಿಯಾಕ್ಷನ್ ಡಿಫ್ರೆಂಟ್ ಇರುತ್ತೆ. ಪ್ರಾಬ್ಲಮ್ ಇಸ್ ಸೇಮ್, ಬಟ್ ಹೌ ಯು ರಿಯಾಕ್ಟ್ ಟು ಇಟ್ ಅಗೇನ್ ಕಮ್ಸ್ ಟು ದ ಮೈಂಡ್. ಸೊ ಈ ಮೈಂಡ್ ಡೆವಲಪ್ ಆಗೋದು, ಮೈಂಡ್ ಒಂದು ಐಡೆಂಟಿಟಿ, ಯುವರ್ ಐಡೆಂಟಿಟಿ ಕ್ರಿಯೇಟ್ ಆಗೋದು ಹೇಗೆ? ಈಗ 10 years ago ವೆರಿ ಸೇಮ್ ಲೈಕ್ ನಾವು, ಹೌ ಯು ಆರ್ ನಾವು. ನಿಮ್ದು ಫೇಸ್ಬುಕ್ ಅಲ್ಲಿ ಫಸ್ಟ್ ಫೋಟೋ ನೋಡಿದ್ರೆ ನಿಮ್ಗೆ ಇದು ನಾನಾ ತೆಗಿತೀನಿ ತೋರಿಸ್ಬೇಡಿ, ನಿಮ್ಗೆ ನಿಮ್ಮ ಫೋಟೋ ನೋಡ್ಲಿಕ್ಕೆ ಆಗಲ್ಲ, ಯಾಕೆ ನಾನಲ್ಲ ಅಂತ. ಸೊ 10 years ago ನೀವು ಹೇಗಿದ್ರಿ ಮತ್ತು ಈಗ ಹೇಗಿದ್ರಿ ಸೇಮ್ ಇದೆಯಾ? ಮತ್ತೆ ಕೆಲವರು ಹೇಳೋದಕ್ಕೆ ಐ ಆಮ್ ಲೈಕ್ ದಿಸ್ ಓನ್ಲಿ, ಐ ನೆವರ್ ಚೇಂಜ್. ಯಾಕೆ? ದಟ್ ಇಸ್ ರಾಂಗ್. ಯುವರ್ ಮೈಂಡ್ ಇಸ್ ಡೈನಾಮಿಕ್. ನಿಮ್ಗೆ ಯಾವಾಗ ಬೇಕು ಆವಾಗ ಚೇಂಜ್ ಮಾಡ್ಬೋದು. ಇಲ್ಲ ಸರ್ ನಂಗಿದೆ, ನನ್ನ ಮೊದಲಿಂದ ಹೀಗೇನೆ, ದಟ್ಸ್ ಅ ರಾಂಗ್ ಥಿಂಗ್. ಯು ಕ್ಯಾನ್ ಚೇಂಜ್. ಯು ವೋಂಟ್ ಬಿಲೀವ್. 15 ವರ್ಷ ಮೊದಲು ನೀನು ನಮ್ಮನ್ನು ಮೀಟ್ ಆಗ್ತಿದ್ದೀನಿ, ನಾನು ಒಂದು ಹುಡುಗಿ ಮುಂದೆ ಬರ್ತೀನಿ, ನಾನು ಓಡ್ತಾ ಇದ್ದೆ, ಅಷ್ಟು ಶೈ ನಾನು. ಈಗ ಇಷ್ಟು ಹುಡುಗಿಯರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಐ ವಾಸ್ ಮೋಸ್ಟ್ ಶೈಯೆಸ್ಟ್. ನನ್ನ ಮನೆಗೆ ನೆಂಟರು ಬಂದ್ರೆ ನಾನು ಕಿಚನ್ ಅಲ್ಲಿ ಅಡಿಗೆ ಕೂತ್ಕೊಳ್ಳೋದು. ಆಂಟಿ ಎಲ್ಲ ಬಂದ್ರೆ ಕಿಚನ್ ಹೊರಗೆ ಬರಲ್ಲ. ಯಾಕೆ? ಐ ಆಮ್ ವೆರಿ ಶೈ. ನಾವು ಬಾಯಿ ಮುಚ್ಚ ಅಂತ ಹೇಳ್ಬೇಕು ನಾನು ಬೇರೆ ಎಷ್ಟು ಮಾತಾಡ್ತೀವಿ ಅಂತ. ಸೊ the good news is, yeah, mind is like monkey, but you can tame it, you can change it according to you. ನಾವು ಎಷ್ಟು ಜನ ಭಗವದ್ಗೀತೆ ಬಗ್ಗೆ ಗೊತ್ತಿಲ್ಲ, ಅದರಲ್ಲಿ ಕಾನ್ಸೆಪ್ಟ್ ಗೊತ್ತಾ? ಒಂದು ಕಾನ್ಸೆಪ್ಟ್ ಇದೆ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ, ದ ಅಬ್ಸರ್ವ್ಡ್ ಅಂಡ್ ಅಬ್ಸರ್ವರ್. ಯು ಆರ್ ದ ಅಬ್ಸರ್ವರ್. ಓಕೆ, ಚಾರಿಯಟ್ ಬಗ್ಗೆ ಹೇಳ್ತಾರೆ, ದೇರ್ ಇಸ್ 5 horses.
and chariot and Arjuna and Krishna. The symbol enta? That is a symbol of the mind. Very beautifully explained in Mahabharata. Mind ಅಂದ್ರೆ ಎಂತ? Chariot, ಕುದುರೆ ಗಾಡಿದ್ದಾಗೆ. 5 ಕುದುರೆ ಗಾಡಿದ್ದಾಗೆ. ಆ 5 ಕುದುರೆ ಏನು? Senses, eyes, nose, mouth, ears, what you see, what you feel, what you touch. That is the horse which takes you. Chariot ಎಂತ? ಗಾಡಿ ಎಂತ? Body. ಅರ್ಜುನ ಯಾರು? Your mind. ಕೃಷ್ಣ ಯಾರು? The pure consciousness. So ಇದೆಲ್ಲ ಕಂಬೈನ್ ಆಗುವಾಗ it creates a single person. That is you. ಆ ಮೈಂಡ್ ಕಂಟ್ರೋಲ್ ಅಲ್ಲಿ ಇದ್ರೆ ಕಾನ್ಶಿಯಸ್ ಕೃಷ್ಣ ಇಸ್ ಕಂಟ್ರೋಲಿಂಗ್ ದ ರಥ, ಅದು ಕಾನ್ಶಿಯಸ್. ಮೈಂಡ್ ಮತ್ತು ಕಾನ್ಶಿಯಸ್ನೆಸ್ ಒಟ್ಟಿಗೆ ಇಲ್ಲದಿದ್ರೆ ನಿಮ್ಮ ಈ ಇಂದ್ರಿಯಗಳು ಬೇಡದ ಕಡೆಗೆ ಹೋಗುತ್ತೆ. ಆವಾಗ ನಿಮ್ಮ ಇಡೀ ರಥ ಅಲ್ಲೋಲ ಕಲ್ಲಲ್ಲ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟ್, ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಥೌಸಂಡ್ಸ್ ಆಫ್ ಇಯರ್ಸ್ ಅಗೆ. ಮೈಂಡ್ ಇಸ್ ನಥಿಂಗ್ ಬಟ್ ದಿಸ್ ಕಾಂಬಿನೇಷನ್ ಆಫ್ ಆಲ್ ದ ಸೆನ್ಸಸ್. ಫಾರ್ ಎಕ್ಸಾಂಪಲ್, ನೀವು ವ್ರತ ಇಟ್ಟಿದ್ದೀರಾ, 14 ದಿನ ವೆಜ್, ನಾನ್ ವೆಜ್ ಇಲ್ಲ ಅಂತ, 14 ದಿನ ವೆಜ್ ಹಠ ಕಟ್ಟಿದ್ದೀರಾ. ನಾನು ಆ ಬಾಯ್ ಫ್ರೆಂಡ್ ನನ್ನ ಮದುವೆ ಆಗ್ಬೇಕಾದ್ರೆ ನಾನು 14 ದಿನ ವೆಜ್, ನಿಮ್ಮ ಭಾಷೆಯಲ್ಲೇ ಮಾತಾಡ್ತೀನಿ. ಆವಾಗ ಪಕ್ಕದ ಮನೆಯಲ್ಲಿ ಮೆಹಂದಿ ಫಂಕ್ಷನ್, ಪಾಪ ಕ್ಯಾಟ್ರಿಂಗ್ ಒಳ್ಳೆ ಬಿರಿಯಾನಿ ಸ್ಮೆಲ್ ಬರ್ತುಂಟು. ಇಲ್ಲಿ ನೀವು ವ್ರತ ಇಟ್ಟಿದ್ದೀರಾ, ಅಲ್ಲಿ ಸ್ಮೆಲ್ ಬರ್ತುಂಟು, ಇಂದ್ರಿಯಗಳು ಸ್ವಲ್ಪ ಅರೌಸ್ ಆಗ್ತುಂಟು. ಇಲ್ಲಿ ಏನ್ ಮಾಡ್ತೀರಾ? ಏನಾಗ್ತುಂಟು ಇಲ್ಲಿ? ಕಂಟ್ರೋಲ್ ಸಿಗ್ತಿಲ್ಲ. ಇಲ್ಲ ನಾನು ತಿಂದಿಲ್ಲ ಸಾಕಾ? ಅಲ್ಲಿ ತಪ್ಪು ನಡೆದಿದೆ. ಇಲ್ಲಿ ನೀವು ಫಿಸಿಕಲಿ ತಿಂದಿಲ್ಲ, ಮೈಂಡ್ ಅಲ್ಲಿ ತಿಂದಾಯ್ತು. ಸೊ ಅಲ್ಲಿ ಕಂಟ್ರೋಲ್ ಬರ್ಬೇಕು. ಅದು ಎಷ್ಟೇ ಸ್ಮೆಲ್ ಚೆನ್ನಾಗಿರ್ಲಿ ಬಿರಿಯಾನಿದು, ಯು ಶುಡ್ ನಾಟ್. ಈಗ ನೋಡಿ, ನಾನು ಮಾತಾಡ್ತಿದ್ದೀನಿ, ಅಲ್ಲಿ ಯಾರೋ ಪಾಸ್ ಆದ್ರು, ನೀವು ಫುಲ್ ಡೈವರ್ಟ್ ಆಗ್ಬಿಟ್ರಿ. ದಿಸ್ ಈಸ್ ವಾಟ್ ಮೈಂಡ್ ಕಂಟ್ರೋಲ್ ಇಸ್ ಆಲ್ ಅಬೌಟ್. ಈ ಶಾಲಿನ್ ಮಾಂಗ್ಸ್, ಚೈನೀಸ್ ಮಾಂಗ್ಸ್ ಇದ್ದಾರೆ, ಗೊತ್ತಿದ್ರಾ? ಈ ಕುಂಫು ಎಲ್ಲ ಮಾಡ್ತಾರೆ ಫಿಲ್ಮ್ ಅಲ್ಲಿ. ಶಾಲಿನ್ ಮಾಂಗ್ಸ್ ಅವ್ರು ಮೆಡಿಟೇಷನ್ ಮಾಡ್ತಾರೆ. ಹೇಗೆ ಗೊತ್ತಾ? ಅವರು ನಮ್ಮ ತರ ಸೈಲೆಂಟ್ ರೂಮ್ಗೆ ಹೋಗಿ ಎಲ್ಲ ಡೋರ್ ಕ್ಲೋಸ್ ಮಾಡಿ, AC ಆನ್ ಮಾಡಿ, ಅಲ್ಲಿ ಧೂಪ ಇಟ್ಟು ಲೈಟ್ ಮ್ಯೂಸಿಕ್ ಹಾಕೊಂಡು ನಾನು ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಳ್ಳೋದಲ್ಲ. ಅವ್ರೇನ್ ಮಾಡ್ತಾರೆ ಗೊತ್ತಾ? ಒಂದು ಮಾರ್ಕೆಟ್ಗೆ ಹೋಗಿ, ಆ ಮಾರ್ಕೆಟ್ ಅಲ್ಲಿ ಎಲ್ಲಿ ಜಾಸ್ತಿ ನಾಯ್ಸ್ ಇದೆ ಅಲ್ಲಿ ಹೋಗಿ ಕೂತ್ಕೊಂಡು ಸೈಲೆಂಟ್ ಆಗಿ ಮೆಡಿಟೇಟ್ ಮಾಡ್ತಾರೆ. ಮೆಡಿಟೇಷನ್ ಅಂದ್ರೆ ಎಂತ? ಹೊರಗಡೆ ಏನೇ ಆದ್ರೂ ಮೈಂಡ್ ನಂದು ಕಂಟ್ರೋಲ್ ಅಲ್ಲಿ ಇದೆ. ಇದು ಓದ್ತಾ ಇದ್ದೀರಾ, ಅಲ್ಲಿ ನೋಟಿಫಿಕೇಶನ್ ಸೌಂಡ್ ಬಂತು ಒಂದು, ಅಲ್ಲಿ ಓದ್ತಾ ಇದ್ರೆ ಈ ಕಡೆ ಫೋನಲ್ಲಿ ನೋಟಿಫಿಕೇಶನ್ ಆಗ್ತುಂಟು, ಇಂದ್ರಿಯಗಳು ಆ ಕಡೆ ಹೋಗ್ತುಂಟು. ಒಂದು ನೋಟಿಫಿಕೇಶನ್ ಚಂದ ಉಂಟು, ಅದನ್ನು ಫಾರ್ವರ್ಡ್ ಮಾಡಿತು, ಒಂದು ರೀಲ್ಸ್ ಹೋಗಿ 1000 ರೀಲ್ಸ್ ಆಯ್ತು, ಅಲ್ಲಿ ನೋಟ್ಸ್ ಅಲ್ಲೇ ಬಾಕಿ. ಅಂಡರ್ಸ್ಟ್ಯಾಂಡ್, ಈಗಿನ ಏಜ್, ಈಗ ಜನರೇಷನ್ ಅಲ್ಲಿ ಜಾಸ್ತಿ ಆದ್ರೆ 11 ನಿಮಿಷ ಮಾತ್ರ ನಿಮ್ಗೆ ಫೋಕಸ್ ಮಾಡ್ಬೋದು. ಅದಕ್ಕೋಸ್ಕರ 45 ನಿಮಿಷ 55 ನಿಮಿಷ ಕ್ಲಾಸ್ ಹೇಗೆ ಕೂತ್ಕೊಳ್ಳೋದು ಅಂತ ದೇವರಿಗೆ ಗೊತ್ತು. 1920 ನಮ್ಗೆ ಅಷ್ಟು ಅಟೆನ್ಷನ್ ಇತ್ತು, 40 ಮಿನಿಟ್ಸ್ ಅಟೆನ್ಷನ್ಸ್. ಅದಕ್ಕೋಸ್ಕರ 1920s ಅಲ್ಲಿ 1 ಪೀರಿಯಡ್ ಅಂದ್ರೆ 45 ಮಿನಿಟ್ಸ್ ಅಂತ ಡಿಸೈಡ್ ಮಾಡಿದ ಹಾಗೆ ಅಟೆನ್ಷನ್ ಸ್ಪ್ಯಾನ್. ಈಗ 2025 11 ಮಿನಿಟ್ಸ್. ಅದ್ರಲ್ಲಿ ಎಂತ ಕಲಿಸುದು ನಿಮ್ಗೆ? ಸೊ ಯು ಆರ್ ಚೇಂಜಿಂಗ್, ಯು ಆರ್ ಇವಾಲ್ವಿಂಗ್. ಮೊದಲೆಲ್ಲ ಮೂವೀಸ್ 3 hours ಇತ್ತು, ಹೌದಾ? ಈ ದೇವದಾಸ್, ರಾಜ್ಕುಮಾರ್ ಫಿಲ್ಮ್ಸ್ ಎಲ್ಲ 3 hours ಲಾಂಗ್, ಪೇಷನ್ಸ್ ಅಲ್ಲಿ ನೋಡ್ಬೇಕಿತ್ತು. ಈಗ 30 ಸೆಕೆಂಡ್ಸ್ ಜಾಸ್ತಿ ನೋಡ್ಲಿಕ್ಕೆ ಪುರ್ಸೋತಿಲ್ಲ ಜನಕ್ಕೆ. ಅದನ್ನು ಫಾರ್ವರ್ಡ್ ಮಾಡಿ ಅಥವಾ ಸ್ವೈಪ್ ಮಾಡಿ, ಅಯ್ಯೋ 3 minutes ಆಗಲ್ಲ. ಅದ್ರಲ್ಲೂ ಕೂಡ ವಿಡಿಯೋಸ್ ನೋಡ್ಬೇಕಾದ್ರೂ ಯು ವಿಲ್ ಸಿ ದಟ್ ಡ್ಯೂರೇಷನ್ 27 minutes, ನೋ 30 seconds. ದ್ಯಾಟ್ಸ್ ವೈ ಈಗ ಶಾರ್ಟ್ ಮೂವೀಸ್ ಮತ್ತು ರೀಲ್ಸ್ ಯಾಕೆ ಹಿಟ್ಟಾಗ್ತಿದೆ? ನಿಮ್ಮಿಂದಾಗಿ. ಬಿಕಾಸ್ ಯು ಹ್ಯಾವ್ ನೋ ಪೇಷನ್ಸ್, ತಾಳ್ಮೆ ಇಲ್ಲ, ಫೋಕಸ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ನಿಮ್ಗೆ. ಅದು ಬುಕ್ ಆಗ್ಲಿ, ವಿಡಿಯೋಸ್ ಆಗ್ಲಿ. ಮೊದಲೆಲ್ಲ ಒಂದು ನಮ್ಮ ಟೈಮಲ್ಲಿ ಒಂದು ಸಾಂಗ್ ಹಿಟ್ ಆದ್ರೆ ಆ ಸಾಂಗ್ ಅನ್ನು ಒಂದು ಇಡೀ ವರ್ಷ ನಾವು ಪ್ಲೇ ಮಾಡ್ತಿದ್ವಿ. ಮೆಹಂದಿಯಲ್ಲೆಲ್ಲ ಆ ತುಣುಕೆಲ್ಲ ಇವ್ರದ್ದು ದಿಲೀರ್ ಮೆಹಂದಿದೆಲ್ಲ, ಹೌದಾ? ಸಂತೋಷಕ್ಕೆ ಎಲ್ಲ. ಈಗ ಒಂದು ಸಾಂಗ್ ಹಿಟ್ ಆದ್ರೆ ಹೆಚ್ಚಾದ್ರೆ ಎಷ್ಟು ದಿನ ಕೇಳ್ತೀರಿ ನೀವು? ಈ ಕಚ್ಚಾ ಬಾದಾಮ್ ಬಂದಿತ್ತು, ಈಗ ಯಾರಾದ್ರೂ ಕೇಳ್ತಾರ? ಈಗ ಲೇಟೆಸ್ಟ್ ಟ್ರೆಂಡಿಂಗ್ ಯಾವುದು? ಅದು ಡ್ಯಾನ್ಸ್. ಅದು ಕೂಡ ನೆಕ್ಸ್ಟ್ ಈಗ ಗೊರಿಲ್ಲ ಬಂತು, ಆನಂತರ ಒಂದು ಚಿಕನ್ ಬಂತು, ಅದು ಚೇಂಜ್ ಆಗ್ತಿರುತ್ತೆ. ನೆಕ್ಸ್ಟ್ ನಿನ್ನೆ ಲಾಸ್ಟ್ ವೀಕ್ ಸುಂದರಿ ಇತ್ತು, ಅದಕ್ಕಿಂತ ಮೊದಲು ಅಂತ ಬ್ಯಾಂಗ್ಳೂರ್. ಅದೇ ಒಂದೇ ವಾರ, ಆನಂತರ ನಿಮ್ಗೆ ಅದರ ಇಂಟ್ರೆಸ್ಟ್ ಹೋಯ್ತು.
ಮೊದಲೆಲ್ಲ ಒಂದು ಫಿಲ್ಮ್ ಹಿಟ್ ಆಗಬೇಕಾದ್ರೆ 100 days ಬಂದ್ರೆ ಹಿಟ್, ಈಗ 100 crores ಬಂದ್ರೆ ಹಿಟ್. ಯಾರಿಗೂ ಬಿಡಿಸೋತಿಲ್ಲ, ಪದೇ ಹೋಗಿ 5 ದಿವಸದಲ್ಲಿ ನೋಡ್ಲಿಕ್ಕೆ ಯಾರಿಗೂ ಬಿಡಿಸೋತಿಲ್ಲ. ಸೊ ಯು ಹ್ಯಾವ್ ಟು ಅಗ್ರಿ ದ್ಯಾಟ್ ಈಗ ನಿಮ್ಮ ಜನರೇಷನ್ ಅಲ್ಲಿ ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್. ಯಾಕಂದ್ರೆ ನೀವು ಅಮೆಝಾನ್ ಅಥವಾ ನೆಟ್ಫ್ಲಿಕ್ಸ್ ಅಲ್ಲಿ ಅರ್ಧ ಗಂಟೆ ಸೀರಿಯಲ್ ನೋಡ್ಲಿಕ್ಕೆ 2 ಗಂಟೆ ಸ್ಕ್ರಾಲ್ ಮಾಡ್ತೀರಾ ಡಿಸೈಡ್ ಮಾಡ್ಲಿಕ್ಕೆ. ನೋಡ್ಲಿಕ್ಕೆ ಬೇಕಾದ್ರೆ ಅರ್ಧ ಗಂಟೆ, ಆದ್ರೆ ಡಿಸೈಡ್ ಮಾಡ್ಲಿಕ್ಕೆ ಅದು ಕೂಡ ನೋಡಿದ್ರು ಕೂಡ ಅರ್ಧದಲ್ಲಿ ನಿಂತು ಬೇರೆ ಹೋಗುತ್ತೆ ಅದು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಷ್ಟು ಡಿಫಿಕಲ್ಟ್ ಆಗ್ತಾ ಉಂಟು ಅಂತ ನಿಮಗೆ. ಈಗ ನಿಮ್ಗೆ ಕ್ಲಾಸಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂದ್ರೆ ನಿಮ್ಮ ಮೈಂಡ್ಗೆ, ನಾಳೆ ನೀವು ಜಾಬಿಗೆ ಹೋಗ್ತಿರಲ್ಲ, ಅಲ್ಲಿ ಗಂಟೆ ಮೀಟಿಂಗ್ ಇರುತ್ತೆ ಮುದುಕರ ಜೊತೆ. ಆವಾಗ ಏನ್ ಮಾಡ್ತೀರಾ? ಸೊ ಪೇಷನ್ಸ್, ಈ ಜನರೇಷನ್ ಅಲ್ಲಿ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ವಿಚ್ ಯು ಡೋಂಟ್ ಹ್ಯಾವ್. ಮೊದಲೆಲ್ಲ ನಮ್ಗೆ 5 marks ಮೇಡಮ್ ಗೊತ್ತಿರ್ಬೋದು. 5 marksಗೆ ಎಷ್ಟು ಪೇಜ್ ಬರಿಬೇಕಿತ್ತು ನಾವು SSLC ಅಲ್ಲಿ? 5 marksಗೆ 3 ಪೇಜ್ ಬರೆದ್ರೆ 5 marks. ಈಗ ನೀವು 1 ಟಿಕ್ ಮಾಡಿದ್ರೆ 5 marks. ನಮ್ಗೆ ಗೊತ್ತುಂಟು, ನಾವು ಅಡಿಷನಲ್ ಶೀಟ್ಸ್ ತೆಗೆದು ಕಾಂಪಿಟೇಷನ್ ಅಲ್ಲಿ ಅಡಿಷನಲ್ ಶೀಟ್ಸ್ ತೆಗೆದಿದ್ವಿ ನಾವು ಕಾಂಪಿಟೇಷನ್ ಅಲ್ಲಿ. ನನ್ನ ಫ್ರೆಂಡ್ ಒಂದಿಗೆ ನಾನು 2 ತಗೊಂಡಿನಿ ಅಂತ, ಅದಕ್ಕೆ ಒಂದು ದಾರ ಬರ್ತಿತ್ತು. ಈಗ ಬುಕ್ಲೆಟ್ 36 ಪೇಜ್ ಇದು, ಅದರಲ್ಲಿ 14 ಪೇಜ್ ಬರೆದ್ರೆ ನಿಮ್ದು ಪುಣ್ಯ. ಸೊ ಹಿಯರ್ ಐ ಟೆಲ್ ಯು ಅ ಸೀಕ್ರೆಟ್, ಯು ಆರ್ ಬೈ ಬರ್ತ್ ಯು ಆರ್ ಇಂಟೆಲಿಜೆಂಟ್. ಅದು ನಿಮ್ಮ ಪೇರೆಂಟ್ಸ್ ಜೆನೆಟಿಕ್ಸ್ ಅಲ್ಲಿ ನೀವು ಇಂಟೆಲಿಜೆಂಟ್ ಆಗಿ ಹುಟ್ಟಿರ್ತೀರಾ. ಆದ್ರೆ ಪ್ರಾಬ್ಲಮ್ ಎಲ್ಲಿ ಗೊತ್ತಾ? ಇಮೋಷನ್ಸ್ ಅಲ್ಲಿ. ಯುವರ್ IQ ಈಸ್ ಗುಡ್, ಯುವರ್ EQ ಈಸ್ ನಾಟ್ ಗುಡ್. ಯಾರಾದ್ರೂ ಸ್ವಲ್ಪ ಏನಾದ್ರೆ ಓಕೆ ಐ ಆಮ್ ಅಫೆಂಡೆಡ್. ಸ್ಟೂಡೆಂಟ್ಸ್ ಬರ್ತಾರೆ, ಸರ್ ನನ್ನ ಅಪ್ಪ ಅಮ್ಮ ಹಾಗೆ ಮಾತಾಡಲ್ಲ, ಅವ್ರು ಯಾಕೆ ಹೇಗೆ ಮಾತಾಡಿದ್ರು ಅಂತ. ಅದಕ್ಕೆ ನಾನು ಎಂತ ಹೇಳ್ತೇನೆ, ನಿಮ್ಮ ಅಪ್ಪ ಅಮ್ಮ ತಪ್ಪು ಅದು ಅಂತ, ಅವ್ರು ಹಾಗೆ ಮಾತಾಡಿಲ್ಲಲ್ಲ, ಅದು ತಪ್ಪು. ಸೊ ಅದಕ್ಕೋಸ್ಕರ ಈ ಮೈಂಡ್ ಸ್ಟ್ರಾಂಗ್ ಆಗಿ ನಾವು ಜಿಮ್ಗೆ ಹೋಗ್ತೀವಲ್ಲ, ಮಸಲ್ ಸ್ಟ್ರಾಂಗ್ ಆಗಲಿಕ್ಕೆ ಜಿಮ್ ಹೋಗ್ತೀವಿ. ಅದ್ರ ಪ್ರಿನ್ಸಿಪಲ್ ಎಂತ? ಮಸಲ್ ಸ್ಟ್ರಾಂಗ್ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಆರಾಮದಲ್ಲಿ ಇರ್ಬೇಕಾದ್ರೆ ಜಿಮ್ ಅಲ್ಲಿ ಕೂತ್ಕೊಂಡು AC ಅಲ್ಲಿ, ಅಥವಾ ಯು ಹ್ಯಾವ್ ಟು ಬೀಟ್ ಇಟ್, ಯು ಹ್ಯಾವ್ ಟು ಮೇಕ್ ಇಟ್ ಹಾರ್ಡ್, ಅಂದ್ರೆ ಯು ಹ್ಯಾವ್ ಟು ಪನಿಷ್ ಇಟ್ ಅಲ್ವಾ? ಆವಾಗ ಸ್ಟ್ರಾಂಗ್ ಆಗುತ್ತೆ. ಸೊ ಸೇಮ್ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕಾದ್ರೆ, ಇಮೋಷನಲ್ ಸ್ಟ್ರಾಂಗ್ ಆಗ್ಬೇಕಾದ್ರೆ ಯು ಹ್ಯಾವ್ ಟು ಗೋ ಥ್ರೂ ಎಕ್ಸ್ಪೀರಿಯನ್ಸಸ್. ವಾಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್? ಚಾಲೆಂಜಿಂಗ್ ಎಕ್ಸ್ಪೀರಿಯನ್ಸಸ್. ಇಲ್ಲ ನಂಗೆ ಕಂಫರ್ಟೇಬಲ್ ಆಗಿರ್ಬೇಕು, ನಂಗೆ ಚಾಲೆಂಜಸ್ ಬೇಡ, ನಂಗೆ ಈಸಿಯೇ ಬೇಕಂತ ಹೇಳಿದ್ರೆ ಯುವರ್ ಮೈಂಡ್ ವಿಲ್ ನೆವರ್ ಗ್ರೋ. ಈಗ ಇಲ್ಲಿ ಬಂದು ಮಾತಾಡ್ಬೇಕಂತ ಹೇಳಿದ್ರೆ ಅಲ್ಲೇ ಕೂತ್ಕೊಂಡಿದ್ರೆ ನಿಮ್ಗೆ ಮಾತಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತಾ? ಯು ಹ್ಯಾವ್ ಟು ಕಮ್, ಯು ಹ್ಯಾವ್ ಟು ಸಿ ದ ಆಡಿಯನ್ಸ್, ಯು ಹ್ಯಾವ್ ಟು ಟಾಕ್. ಆವಾಗ ಮೈಂಡ್ ಚೇಂಜ್ ಆಗುತ್ತೆ. ಇಲ್ಲಿ ಬ್ರೈನ್ ಅಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಬಿಕಾಸ್ ಇಟ್ ಮೀನ್ಸ್ ನೀವು ಏನಾದ್ರೂ ಹೊಸದ್ ಕಲ್ತ್ರೆ ಬ್ರೈನ್ ಕ್ರಿಯೇಟ್ಸ್ ನ್ಯೂ ಕನೆಕ್ಷನ್ಸ್. ಫಾರ್ ಎಕ್ಸಾಂಪಲ್, ಹೊಸ ಲ್ಯಾಂಗ್ವೇಜ್ ಕಲ್ತ್ರೆ ಯುವರ್ ಬ್ರೈನ್ ಡೆವಲಪ್ಸ್. ಈಗ ನಿಮ್ಮ ಲ್ಯಾಂಗ್ವೇಜ್ ನೋಡಿದ್ರೆ ದೇವ್ರೆ, ಡಿಯರ್ DR, ಗ್ರೇಟ್ G8, ನೈಟ್ N8, IDK, ಐ ಡೋಂಟ್ ನೋ. ಶಾರ್ಟ್ ಫಾರ್ಮ್ಸ್ ಬರ್ದು ಎಕ್ಸಾಮ್ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು ಜಾಸ್ತಿ. ಯಾಕೆ? ಸ್ಪೆಲ್ಲಿಂಗ್ ನೆನಪಿಲ್ಲ. ಈ ದೇರಲ್ಲಿ I ಫಸ್ಟ್ ಬರ್ದು E ಫಸ್ಟ್ ಬರ್ದ, ಅಲ್ಲಿ ನಿಮ್ಮ ಪೇಪರ್ ಅಲ್ಲಿ UR ಆಗಿದೆ, SMS ಲ್ಯಾಂಗ್ವೇಜ್ ಆಗಿದೆ. ಬಿಕಾಸ್ ಬ್ರೈನ್ ಇಸ್ ಲೈಕ್ ಎ ಚೈಲ್ಡ್. ಯಾವ್ದು ಜಾಸ್ತಿ ಮಾಡ್ತೀರಾ ಅದನ್ನೇ ಹ್ಯಾಬಿಟ್ ಮಾಡ್ಕೊಳ್ತದೆ. ನಿಮ್ಮನ್ನು ನೀವು 5 ಗಂಟೆಗೆ ಎಬ್ಬಿಸ್ತೀರಾ ಒಂದು 21 days, ನೆಕ್ಸ್ಟ್ 22nd day ನಿಮ್ಮ ಬಾಡಿ ಆಟೋಮೆಟಿಕ್ ಎದ್ದದು. ಇಟ್ಸ್ ಕಾಲ್ಡ್ 21-90 ರೂಲ್. ಯಾವ್ದಾದ್ರು ಹೊಸ ಹ್ಯಾಬಿಟ್ ನೀವು ಶುರು ಮಾಡಬೇಕಾದ್ರೆ ಅದನ್ನು ಕನ್ಸಿಸ್ಟೆಂಟ್ಲಿ 21 days ಮಾಡಬೇಕು. ಆವಾಗ ಆಟೋಮೆಟಿಕ್ಲಿ ನಿಮ್ಮ ಬಾಡಿ ಅದನ್ನು ಅಡ್ಯಾಪ್ಟ್ ಮಾಡ್ತದೆ. ಕೆಲವರೆಲ್ಲ ಉಂಟು, ಊರು ಬಿಟ್ಟು ಇಲ್ಲಿ ಬರ್ತಾರೆ ಫಸ್ಟ್ ಟೈಮ್ ಫಾರ್ ದ ಲೈಫ್, ಫಸ್ಟ್ ಟೈಮ್ ಬಂದಿರ್ತಾರೆ. ಅವರಿಗೆ ವೈಟ್ ರೈಸ್ ಬಿಟ್ರೆ ಬಾಯ್ಲ್ಡ್ ರೈಸ್ ತಿನ್ಲಿಕ್ಕೆ ಆಗಲ್ಲ, ಅಥವಾ ಬಾಯ್ಲ್ಡ್ ರೈಸ್ ಬಿಟ್ರೆ ಬೇರೆ ಏನು ತಿನ್ಲಿಕ್ಕೆ ಆಗಲ್ಲ. ಸೊ 1 ದಿನ ತಿಂತಾರೆ, 2 ದಿನ ತಿಂತಾರೆ, ಮತ್ತೆ ನಂಗೆ ಆಗಲ್ಲ ನಾನು ವಾಪಸ್ ಹೋಗ್ತೇನೆ ಅಂತ ಹೋಗ್ತಾರೆ. ನೋ, 21 days ಯು ಹ್ಯಾವ್ ಟು ಗಿವ್ ಯುವರ್ ಬಾಡಿ ಸಮ್ ಟೈಮ್. 21 ದಿನ ಬೇಕು ಅದಕ್ಕೆ ನೋಡಿ ಡ್ರೈವಿಂಗ್ ಕ್ಲಾಸ್ ಅಲ್ಲಿ 21 ದಿನ ಯಾಕೆ ನೋಡಿದ್ರ? ಡ್ರೈವಿಂಗ್ ಕ್ಲಾಸ್ ಅಲ್ಲ, ಅಥವಾ ಈ ಕೋರ್ಸಸ್ ಎಲ್ಲ ಕ್ರಾಶ್ ಕೋರ್ಸಸ್ 3 months ಅಂತ ಹೇಳ್ತಾರೆ. ಬಿಕಾಸ್ ಬ್ರೈನಿಗೆ ಯಾವ್ದಾದ್ರು ಅಡ್ಜಸ್ಟ್ ಆಗ್ಬೇಕಾದ್ರೆ ಇಟ್ ನೀಡ್ಸ್ ಟೈಮ್, ಅಟ್ ಲೀಸ್ಟ್ ಮಿನಿಮಮ್ 21 days. ನಿಮ್ಮ ಮೈಂಡ್ ಅಡ್ಯಾಪ್ಟ್ ಆಗ್ಬೇಕಾದ್ರೆ 21 days ಅದಕ್ಕೆ ಟೈಮ್ ಕೊಡ್ಲೇಬೇಕು. ಫಾರ್ ಎಕ್ಸಾಂಪಲ್, ಹೌದು 5 o'clock ಎದ್ದೇಲಿಕ್ಕೆ ನಿಮ್ಗೆ ಪ್ರಾಕ್ಟೀಸ್ ಬೇಕಾದ್ರೆ 21 days ಅಲಾರ್ಮ್ ಇಟ್ಟು ನೀವು ಎದ್ದೇಳಿ, 22nd days ಆಟೋಮೆಟಿಕ್ಲಿ ವಿದೌಟ್ ಅಲಾರ್ಮ್ ಯು ವಿಲ್ ಗೆಟ್ ಅಪ್. ಅದು ಹ್ಯಾಬಿಟ್. ಅದನ್ನ ಮಾಸ್ಟರ್ ಆಗಿ ಮಾಡಬೇಕಾದ್ರೆ 3 months 90 days ಪ್ರಾಕ್ಟೀಸ್ ಮಾಡಬೇಕು. ಕೆಲವರಲ್ಲಿ ಇದ್ದಾರೆ ಜಾನ್ವರಿ ಬಂದ ತಕ್ಷಣ ರೆಸಲ್ಯೂಷನ್, ಹಿಟ್ಟಿಂಗ್ ದ ಜಿಮ್, ಸ್ಟೇಯಿಂಗ್ ಫಿಟ್, ಬೀಸ್ಟ್ ಮೋಡ್ ಆನ್. ಜಾನ್ವರಿ 1 ತಾರೀಕಿಗೆ ಪಿಂಕಿ ಫ್ಯಾಷನ್ಗೆ ಹೋಗಿ ಒಂದು ಟ್ರ್ಯಾಕ್ ಪ್ಯಾಂಟ್ ಎಲ್ಲ ತಂದು ರೆಡಿ
ಮತ್ತೆ ಜಿಮ್ ಕನ್ನಡಿ ಮುಂದೆ ಫೋಟೋ ತೆಗೆದು ಅದನ್ನು ವಾಟ್ಸಪ್ ಸ್ಟೇಟಸ್ಗೆ ನ್ಯೂ ಲೈಫ್ ಬಿಗಿನಿಂಗ್ ಅಂತ. ಎಷ್ಟು ದಿನ? 1 ವಾರ. ಮತ್ತೆ ಆಗಲ್ಲ ಸರ್, ಕಾಯ್ಕರ್ನು, ಮತ್ತೆ ಟೈಮ್ ಇಲ್ಲ ಸರ್. ಮತ್ತೆ ನೆಕ್ಸ್ಟ್ ಜಾನ್ವರಿ ತನಕ ಅದು ಬೀಸ್ಟ್ ಮೋಡ್ ಆಫ್. ಸೊ ಈ ಮೈಂಡ್, ಇಟ್ ಹ್ಯಾಸ್ 2 ways. ಐದರ್ ಇಟ್ ಕ್ಯಾನ್ ಕಂಟ್ರೋಲ್ ಯು ಆರ್ ಯು ಕ್ಯಾನ್ ಕಂಟ್ರೋಲ್ ಇಟ್. ಈ ಮೈಂಡ್ ಹೇಗೆ ಗೊತ್ತಾ, ಒಂದು ಕಾರ್ ಇದ್ದಾಗೆ. ಕಾರಲ್ಲಿ ಡ್ರೈವರ್ ಸೀಟಲ್ಲಿ ಸ್ಟೇರಿಂಗ್ ಇಟ್ಕೊಂಡು ಯಾರು ಕೂತ್ಕೋಬೇಕು? ನೀವು. ಆದ್ರೆ ನೀವೇನ್ ಮಾಡ್ತೀರಾ? ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಪಕ್ಕದ ಮನೆ ಆಂಟಿ ಅವರನ್ನು ಕೂರಿಸ್ತೀರಾ. ಯಾಕೆ? ಅವ್ರು ಹಾಗೆ ಹೇಳಿದ್ರು, ಅದಕ್ಕೆ ನಾನು ಬೇಜಾರು. ಯಾಕೆ? ಸೊ ಅವ್ರ ಮಾತು ನಿಮ್ಗೆ ಎಫೆಕ್ಟ್ ಆಗ್ಬೇಕಾದ್ರೆ ಸ್ಟೇರಿಂಗ್ ಯಾರ ಕೈಲುಂಟು? ನಿಮ್ ಕೈಲಿ ಇದ್ದಿದ್ರೆ ಅವ್ರು ಏನೇ ಹೇಳಿ, ಅವ್ರು ಏನೇ ನಿಮ್ಗೆ ಅನ್ಕೊಳ್ಳಿ, ನಿಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಇಲ್ಲ. ಆದ್ರೆ ನೀವೇನ್ ಮಾಡ್ತೀರಾ? ಅವ್ರ ಸೆಂಟೆನ್ಸ್ ಹೇಳಿದ ತಕ್ಷಣ ನೀವು ಸ್ಟೇರಿಂಗ್ ಅನ್ನೋರ್ ಕೈ ಕೊಟ್ರ ಅವ್ರು ಹೇಗ್ ಬೇಕು ನಿಮ್ಮನ್ನು ತುತ್ತಾಡ್ತಾರೆ. ರಿಲೇಶನ್ಶಿಪ್ ಬಗ್ಗೆ ನಾನು ಮಾತಾಡುದು ಅಂತ ನಾನು ಪುಸ್ತಕನೇ ಬರ್ತೀನಿ, ಅದ್ರ ಮೇಲೆ ನೀವು ಓದ್ಬೋದು ಅದನ್ನು. ನಿಮ್ದು ಇಲ್ಲ ಈ ಹುಡುಗಿಯರ್ದು ಎಂತ ಅರ್ಥ ಆಗಲ್ಲ. ಒಂದು ರಿಲೇಶನ್ಶಿಪ್ ಬಿಟ್ರೆ ಒಂದೇನೋ ಯಾರೋ ಬಂದು ಪ್ರಪೋಸ್ ಮಾಡ್ದೆ, ಅದು ಕೂಡ ಫ್ರೆಂಡ್ಸ್ ಥ್ರೂ, ಬ್ರೋಕರ್ ಥ್ರೂ, ಅಥವಾ ನೀನು ನನಗೆ ಐ ಲವ್ ಯು ಹೇಳಿದ್ರೆ ನಾನು ರೈಲ್ ಬಟ್ಟೆಗೆ ಆಡ್ತೀನಿ ಅಂತೇಳಿ ನಿಮ್ಗೆಲ್ಲ ಮಂಗ ಮಾಡಿ, ನೀವು ಆಯ್ತಪ್ಪ ಎಲ್ರಿಗೂ ಒಂದುಂಟ ನಂಗೊಂದಿರ್ಲಿ ಅಂತೇಳಿ ನೀವು ಎಷ್ಟು ಅಂತ ಹೇಳ್ತೀರಾ. ಮತ್ತೆ ಸ್ಟಾರ್ಟ್ ಆಗುತ್ತೆ ನಿಮ್ದು ದಾಂಪತ್ಯ ಜೀವನ. ಹೌದಾ? ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೇನೆ, ಈ 14 ವರ್ಷ ಹುಡುಗಿಯರೆಲ್ಲ ಕುಂಕುಮ ಹಾಕೊಂಡು ಅದನ್ನು ಕೂದಲಲ್ಲಿ, ಅಯ್ಯೋ ದೇವ್ರೆ. 14 ವರ್ಷದಲ್ಲಿ ನಾವು ಕ್ಯಾಲೆಂಡರ್ ನೋಡಿ ಯಾವ ರಜೆ ಅಂತ ಹುಡುಕ್ತಿದ್ವಿ ನಾವು. ನೀವೆಲ್ಲ ಈಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಅಂತ ಅಲ್ಲಿ ನೋಡ್ಬೇಕು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ. ಹೆದರಿಕೆ ಆಗತ್ತೆ ನಮ್ಗೆ, ಎಲ್ಲಿ ಹೋಗ್ತುಂಟು ಈ ಪ್ರಪಂಚ ಅಂತ. ಯಾರೋ ಇಬ್ರು ಹುಡುಗಿ ಕೈ ಇಟ್ಕೊಂಡು ಹೋಗ್ತಿದಂತೆ, ಹಿಂದ್ಗಡೆಯಿಂದ ಇನ್ನೊಬ್ಬ ಬರ್ತಾನಂತೆ, ಚೂರಿ ಹಾಕ್ತಾನಂತೆ, ಅವನ್ ಸ್ಟಿಲ್ ಹಾಕ್ತಾನಂತೆ, ಮತ್ತೆ ಲಾಸ್ಟ್ ಕ್ಲಾಪ್ ಹೊಡಿ. ಹೌದು, ಇದು ಗೆಟ್ಟಿಗೆ ಮೀಸೆ ಬಂದಿಲ್ಲ ಅವರಿಗೆ. ಸೊ ಯು ಸಿ ಹೌ ಯು ಆರ್ ಇನ್ಫ್ಲುಯೆನ್ಸ್ಡ್. ಈ ಇನ್ಫ್ಲುಯೆನ್ಸನ್ಸ್ ಅಂತ ಹೇಳ್ತಿರೋದು ಗೊತ್ತಾ? ನಿಮ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಸ್ವಂತ ಬುದ್ಧಿ ಯೂಸ್ ಮಾಡಿ ಡಿಸಿಷನ್ ತಗೊಳ್ಳಿಕ್ಕೆ, ನಿರ್ಧಾರ ತೆಗಿಲಿಕ್ಕೆ ಬರಲ್ಲ. ಅದಕ್ಕೆ ನಿಮ್ಗೆ ಇನ್ಫ್ಲುಯೆನ್ಸರ್ಸ್ ಬೇಕು, ಬೇರೆಯವ್ರು ಬೇಕು. ನಿಮ್ಮ ರಥ ಎಳಿಲಿಕ್ಕೆ ಬೇರೆಯವ್ರು ಬೇಕು, ಅದಕ್ಕೆ ಇನ್ಫ್ಲುಯೆನ್ಸರ್. ಅವ್ರು ಹಾಗೆ ಹೇಳಿದ್ರು, ಬೆಳಿಗ್ಗೆ ತಕ್ಷಣ ಬಿಸಿನೀರಿಗೆ ಸ್ವಲ್ಪ ನಿಂಬೆಯನ್ನು ಹಾಕಿ, ಸ್ವಲ್ಪ ಜೇನು ಹಾಕಿ, ಸ್ವಲ್ಪ ಕ್ಯೂಕಂಬರ್ಸ್ ಹಾಕಿ ಕುಡೀರಿ. ಅದನ್ನು ಅವ್ರು ಮಾಡ್ತಾರೆ. ಈ ಶಾರುಖ್ ಖಾನ್ ಬಂದು ಡೆನ್ವರ್ ಸೆಂಟ್ ಹಾಕಿ ಅಂತ ಹೇಳ್ತಾರಲ್ಲ, ಅವನ್ ಡೆನ್ವರ್ ಹಾಕ್ತಾನ? ಅವನ್ ಸೆಂಟಿಗೆ 21,000 ಇದೆ. ಆದ್ರೆ ಯಾಕೆ? ಬಿಕಾಸ್ ಯು ವಾಂಟ್ ಸಮ್ವನ್ ಟು ಟೆಲ್ ಯು ಡೂ ದಿಸ್. ಇಲ್ಲದ್ರೆ ಮಾಡಲ್ಲ ನೀವು. ಬೇರೆಯವ್ರು ಹೇಳಿದ್ರೆ ಮಾತ್ರ ನೀವು ವೈ ಕಾಂಟ್ ಯು ಡೂ ಇಟ್ ಬೈ ಯೋರ್ಸೆಲ್ಫ್? ನಿಮ್ಗೆ ಗೊತ್ತಿರಲ್ಲ ನಿಮ್ಗೆ ಏನ್ ಇಷ್ಟ, ನಿಮ್ಗೆ ಏನ್ ಸರಿ ಅಂತ. ಕೆಲಸ ನಿಮ್ಮ ಮನೆಯಲ್ಲಿ ಕೂಡ ಕನ್ಫ್ಯೂಸ್ ಆಗುತ್ತೆ. ಕೆಲಸ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಕೆಲಸದಲ್ಲಿ ಮಕ್ಕಳಾಗಿ ನೋಡ್ಕೊಳ್ತಾರೆ, ಕೆಲಸದಲ್ಲಿ ನಿಮ್ಮನ್ನು ದೊಡ್ಡವರಾಗಿ ನೋಡ್ಕೊಳ್ತಾರೆ. ಕೆಲಸದಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನ್ನೆಂತ ಮಕ್ಕಳಾಗಿ ಮಾಡುದು ಅಂತ ಹೇಳ್ತಾರೆ. ಅದೇ ಕೆಲಸದಲ್ಲಿ ನೀನು ಅಷ್ಟು ದೊಡ್ಡವರಾಗಿಲ್ಲ, ನಿನ್ಗೆ ಇದರಲ್ಲಿ ಬೇಡ, ನೀನು ಅಷ್ಟು ದೊಡ್ಡವರಾಗಿಲ್ಲ ಅಂತ. ಸೊ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ, ನಾನು ದೊಡ್ಡವನಾಗಿದ್ದೀನ ಅಥವಾ ನಾನು ಚಿಕ್ಕನಾಗಿದ್ದೆ ಅಂತ. ಸೊ ಯು ಹ್ಯಾವ್ ಟು ಥಿಂಕ್ ಆನ್ ಯುವರ್ ಓನ್. ಆ ಮೈಂಡ್ ನಿಮ್ ಕಂಟ್ರೋಲಲ್ಲಿ ಬರಬೇಕಾದ್ರೆ ಯು ಹ್ಯಾವ್ ಟು, ಏನೇ ಆಗಲಿ, ಯಾರು ಏನೇ ಕಮೆಂಟ್ಸ್ ಮಾಡಲಿ ಅಥವಾ ಏನೇ ಸಜೆಷನ್ಸ್ ಮಾಡಲಿ, ಈಗ ನಿಮ್ಮ ಕರಿಯರ್ ಚಾಯ್ಸಸ್ ಕೂಡ. ಈಗ ನಾನು ಸೈಕಾಲಜಿ ಸ್ಟೂಡೆಂಟ್, ನೀವು ನಮ್ಮ ಹತ್ರ ಬಂದು ಹೇಳ್ತೀರಿ, ಸರ್ ನಿಮ್ಮ ಪ್ರಕಾರ ಪ್ರಪಂಚದಲ್ಲಿ ವಿಚ್ ಇಸ್ ದ ಬೆಸ್ಟ್ ಸಬ್ಜೆಕ್ಟ್? ನನ್ನ ಆನ್ಸರ್ ಏನಿರುತ್ತೆ? ಯಾಕೆ? ಸೊ ನಾನು ನಿಮ್ಗೆ ಇಲ್ಲ ಸೈಕಾಲಜಿ ಕೋಡ್ ಇಟ್ಸ್ ಬೆಸ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಇದು ನಿಮ್ಗೆ ಸೂಟ್ ಆಗುತ್ತಾ? ಸೊ ನೀವು ಮಾಡಿದ್ದೇನಾಗಾದ್ರೆ? ಈಗ 100 ಜನರ ಸಜೆಷನ್ ಕೇಳಿದ್ರೆ ಅವ್ರು 1,000 ಸಜೆಷನ್ ಕೊಟ್ರು, ಲಾಸ್ಟಿಗೆ ಏನ್ ತಗೊಂಡ್ರು ನಿಮ್ಗೆ ಗೊತ್ತಿಲ್ಲ. ನೀವ್ ಏನ್ ಮಾಡ್ತಿದ್ದೀರಾ, ಎಲ್ಲಿ ಹೋಗ್ತುಂಟು ನಿಮ್ಗೆ ಗೊತ್ತಿಲ್ಲ. ಹೋಗ್ತಾ ಇದ್ದೀರಾ ಗುಂಪಲ್ಲಿ ಗೋವಿಂದ, ನಮ್ಮ ಬೇಂದ್ರೆ ಅವರಿಗೆ ಕುರಿಗಲ್ಲು ಸರ್, ನಾವು ಕುರಿಗಲ್ಲು, ಅದರ ಬಾಲ ಇದೋ ಮೂಸಿ ಅಂತೇಳಿ, ಹಾಗೆ ಅಷ್ಟೇ. ಸೊ ರಿಯಲ್ ಫ್ರೀಡಮ್ ಅಂದ್ರೆ ಎಂತ? 1947 ಸಿಕ್ಕಿದಲ್ಲ. ನಿಮ್ ಪ್ರಕಾರ ಫ್ರೀಡಮ್ ಅಂದ್ರೆ ಎಂತ ಹಾಗಾದ್ರೆ? ವಾಟ್ ಈಸ್ ಫ್ರೀಡಮ್? ಈಗ ಆಡಮ್ ಸ್ಮಿತ್ ಎಲ್ಲ ಡೆಫಿನೇಷನ್ ಕೊಡಬೇಡಿ, ನಿಮ್ಮ ಸ್ವಂತ ಡೆಫಿನೇಷನ್ ಕೊಡಿ. ವಾಟ್ ಈಸ್ ಫ್ರೀಡಮ್? ಫ್ರೀಡಮ್ ಅಂದ್ರೆ ಎಂತ? ಚಾಟ್ GPT ಬೇಕಾ? ಯಾಕಂದ್ರೆ ಮೊದಲು ಅಟ್ಲೀಸ್ಟ್ ಒಂದು 70% ಯೋಚನೆ ಮಾಡ್ತಿದ್ರಿ, ಈಗ ಬಂದ್ರು 70% ಕೂಡ ಹೋಯ್ತು. ಕೇಸಲ್ಲಿ ನಾವು ನೋಡ್ತೀವಿ ನಿಮ್ಮ ಲೆಟರ್ಸ್ ಎಲ್ಲ, ರಿಕ್ವೆಸ್ಟ್ ಲೆಟರ್ ಆಕ್ಸ್ಫೋರ್ಡ್ ಲೆವೆಲ್ ಇಂಗ್ಲಿಷ್, ಬ್ರಾಕೆಟ್ ಕೂಡ ಚೇಂಜ್ ಮಾಡಲ್ಲ, ನೇಮ್ ಬ್ರಾಕೆಟ್ ಅದು ರೀತಿಲ್ಲ. ಲೆಟರ್ ನೋಡಿ ನೀವು ಮಾತಾಡುವಾಗ ಅದು ಸರ್ ದ್ಯಾಟ್ ದಿಸ್ ಅಂತೆಲ್ಲದ ಏನೋ ಮಿಸ್ ಹೊಡಿತಿದೆಯಲ್ಲ ಇಲ್ಲಿ. ಈಗ ಲೆಟರ್ ಅಲ್ಲಿ ನೀನು ಇಂಗ್ಲಿಷ್ ನೋಡಿದ್ರೆ ಹಿಂಗ್ ಉಂಟು, ಮಾತಲ್ಲಿ ಇಂಗ್ಲಿಷ್ ಬರ್ತಿಲ್ವಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್.
ಇದನ್ನು ಕಡಿಮೆ ಯೂಸ್ ಮಾಡ್ತಿದ್ದೀರಾ, AI ಜಾಸ್ತಿ ಯೂಸ್ ಮಾಡಿ, ಇನ್ನು ಮುಂದೆ ನಿಮ್ಮ ಕೆಲಸ ತೆಗೆಯುವಾಗ ಗೊತ್ತಾಗತ್ತೆ ನಿಮಗೆ. ಸೊ ಯು ಹ್ಯಾವ್ ಟು ಬಿ ಬೆಟರ್ ದೆನ್ AI. ಸೊ ಅದಕ್ಕೆ ಸ್ವಂತ ಬುದ್ಧಿ ಯೂಸ್ ಮಾಡ್ಲಿಕ್ಕೆ ಇರಬೇಕು. ಫ್ರೀಡಮ್ ಬಗ್ಗೆ ಹೇಳಿ. ವಾಟ್ ಈಸ್ ಫ್ರೀಡಮ್ ಅಕಾರ್ಡಿಂಗ್ ಟು ಯು? ರಾತ್ರಿ 12 ಗಂಟೆಗೆ ಹೋಗ್ಲಿಕ್ಕೆ ನಂಗೆ ಬಿಡ್ತಾರೆ, ಅದು ಫ್ರೀಡಮಾ? ಅಲ್ಲ. ಫ್ರೀಡಮ್ ಅಂದ್ರೆ if you are able to think on your own, make decisions on your own, and you can speak out on your own without anyone's care, ಅದು ಫ್ರೀಡಮ್. ಬೇರೆಯವ್ರು ಏನೋ ಅನ್ಕೊಳ್ತಾರ, ದ್ಯಾಟ್ ಈಸ್ ನಾಟ್ ಫ್ರೀಡಮ್. ನೀವು ಎಷ್ಟು ಏನ್ ಮಾಡಿದ್ರು ಬೇರೆಯವ್ರು ಆ 4 ಲೋಕ ಕ್ಯಾ ಕಹೆನೆ, ಆ 4 ಜನ ಏನ್ ಹೇಳ್ತಾರೆ, 4 ಜನ ಏನ್ ಯೋಚನೆ ಮಾಡಿ 4 ಜನರದೇ ಹಿಂದೆ ಹೋಗ್ತೀರ ನೀವು. ಸೊ ಫ್ರೀಡಮ್ ಅಂದ್ರೆ ಇಫ್ ಯು ಆರ್ ನಾಟ್ ಅಫ್ರೇಡ್ ಟು ಥಿಂಕ್, ಯು ಆರ್ ನಾಟ್ ಅಫ್ರೇಡ್ ಟು ಡಿಸೈಡ್. ನಂಗೆ ಇದು ಬೇಕು, ಹೌದು ನಂಗೆ ಇದೇ ಬೇಕು, ಐ ವಿಲ್ ಡೂ ಇಟ್. ಅದು ಇದೆಲ್ಲದ್ರೆ ಕೆಲವರೆಲ್ಲ ಸರ್ ಬೇರೆ ಏನು ನೀಟ್ ಪಾಸ್ ಆಗಿಲ್ಲ, JEE ಪಾಸ್ ಆಗಿಲ್ಲ, CET ಪಾಸ್ ಆಗಿಲ್ಲ, ಅದಕ್ಕೆ ನಾನು ಬಂದೆ. ಲೈಫಲ್ಲಿ 2 ಇರುತ್ತೆ, ಒಂದು ಬೈ ಚಾನ್ಸ್ ಅಂಡ್ ಬೈ ಚಾಯ್ಸ್. ನೀವು ಏನೇ ಮಾಡಿದ್ರು ಅದು ಐದರ್ ಬೈ ಚಾನ್ಸ್ ಆರ್ ಬೈ ಚಾಯ್ಸ್. ನನಗೆ ಇದೇ ಸಬ್ಜೆಕ್ಟ್ ಬೇಕು, ಇದೇ ಕೋರ್ಸ್ ಬೇಕು, ನಾನು ಇದೇ ಪ್ರೊಫೆಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ, ನನ್ನ ಚಾಯ್ಸ್ ಇದು ಅಂತ ಹೇಳಿದ್ರೆ, ಅದರಲ್ಲಿ 15,000 ರೂಪಾಯಿ ಸಂಬಳ ಸಿಕ್ಕಿದ್ರು ವಿಲ್ ಬಿ ಹ್ಯಾಪಿ. ಸರ್ ಏನಿಲ್ಲ ಸರ್, ನಾವು ಅದು ಇನ್ಫ್ಲುಯೆನ್ಸ್ ಮಾಡಿದ್ರು, ಅವ್ರದ್ದೊಂದು ಪರಿಚಯ ಇತ್ತು, ಅವ್ರು ನಂಗೆ ಈ ಜಾಬ್ ತೆಗೆದುಕೊಟ್ರು, ಹೇಗಿದೆ ಅಂತ ಒಂದು 50,000 ಸಂಬಳ ಸಿಗುತ್ತೆ, ಆದ್ರೆ ಯಾರಿಗೆ ಹೋಗಿ ಸರ್ ಬೆಳಿಗ್ಗೆ ನೋಡಿರ್ಬೋದು ನೀವು. ಕೆಲವು ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲ 3:30 ನಂತರ ಒಂದು 5 ನಿಮಿಷ ಜಾಸ್ತಿ ಕೆಲಸ ಮಾಡಲ್ಲ ಅವರು. ಯಾವಾಗ ಹೋಗಿದ್ರು ಲಂಚ್ ಬ್ರೇಕ್, ಮುಖದಲ್ಲಿ ನಗು ಇಲ್ಲ, ಮುಖ ನೋಡಿ ಮಾತಾಡಿ. ಯಾಕೆ? ಅದು ಅವ್ರ ಮಜಬೂರಿ. ಅವರು ಬೈ ಚಾಯ್ಸ್ ಹೋಗ್ಲಿಕ್ಕಿಲ್ಲ. ನಮ್ಗೆ ನಮ್ಗೆ ಸೆಕ್ಯೂರಿಟಿ ಬೇಕು. ಕೆಲವರು ಹೇಳ್ತಾರೆ, ಅವರು ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂದ್ರೆ, ಅವ್ರಿಗೆ ಎಷ್ಟು ಸಂಬಳ ಇದ್ದು ಕೂಡ ದೇ ಆರ್ ಹ್ಯಾಪಿ ಡೂಯಿಂಗ್ ಇಟ್. ಯಾಕಂದ್ರೆ ಅವ್ರು ಚೂಸ್ ಮಾಡಿದ್ರು ಅದನ್ನು. ಐ ಹ್ಯಾವ್ ಚೋಸನ್ ಇಟ್. ಎಷ್ಟೇ ಕಷ್ಟ ಆಗಲಿ. ನಿಮ್ಗೆ ಯಾವಾಗ ನಂಗೆ ಕಾಲೇಜ್ ಬೆಳಿಗ್ಗೆ ಅಯ್ಯೋ ನಂಗೆ ಕಾಲೇಜ್ ಹೋಗ್ಬೇಕಾ, ಅಥವಾ ಇವತ್ತು ನಂಗೆ ಕಾಲೇಜ್ ಹೋಗ್ಬೇಕು, ಸಿ ದ ಡಿಫ್ರೆನ್ಸ್. ನಿಮ್ಗೆ ಯಾವಾಗ ಅಯ್ಯೋ ನಂಗೆ ಕಾಲೇಜ್ ಹೋಗ್ಬೇಕಾ ಅಲ್ಲ ಅಂತ ನಿಮ್ಗೆ ಬರುತ್ತೆ, ದಟ್ ಮೀನ್ಸ್ ಯುವರ್ ಇನ್ ದ ರಾಂಗ್ ಪ್ಲೇಸ್. ಸೇಮ್ ವೇ ಮುಂದೆ ನೀವು ಕೆಲ್ಸಕ್ಕೆ ಹೋಗಿರುವಾಗ ಅಯ್ಯೋ ಡೈಲಿ ಮಂಡೇ ಬಂದ ತಕ್ಷಣ ನಿಮ್ಗೆ ಕಿರಿಕಿರಿ ಆಗುತ್ತಲ್ಲ, ಅದರ ಅರ್ಥ ಎಂತ? ಯುವರ್ ಇನ್ ಅ ರಾಂಗ್ ಪ್ಲೇಸ್. ಲೈಕ್ ಮಂಡೇ ನಿಂಗೆ ಆಫೀಸ್ ಹೋಗ್ಬೇಕು, ಐ ಹ್ಯಾವ್ ನೋ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತೀರಾ, ಅದು ಚಿಕ್ಕ ಕೆಲಸ ಆಗಿರಲಿ ದೊಡ್ಡ ಕೆಲಸ ಆಗಲಿ, ಯು ವಿಲ್ ಬಿ ಇನ್ ಅ ವೆರಿ ಹ್ಯಾಪಿ ಸ್ಟೇಟ್. ಇಲ್ಲಾದ್ರೆ ಕೆಲಸ ಇರುತ್ತೆ, ದುಡ್ಡಿರುತ್ತೆ, ಬಟ್ ಯು ವಿಲ್ ನಾಟ್ ಹ್ಯಾವ್ ಒನ್ ಇಂಪಾರ್ಟೆಂಟ್ ಥಿಂಗ್. ವಾಟ್ ಇಸ್ ದಟ್? ಅವರು ಒಂದು ಇಂಗ್ಲೆಂಡ್ ಅಲ್ಲಿ ಒಂದು ಅಸೈನ್ಮೆಂಟ್ ಕೊಟ್ಟಿದ್ರು ಮಕ್ಕಳಿಗೆ, ವಾಟ್ ಯು ವಾಂಟ್ ಟು ಬಿ ವೆನ್ ಯು ಗ್ರೋ ಅಪ್ ಅಂತ ಕ್ವಶನ್. ಎಲ್ಲರೂ ಬಾರ್ದು ಇಂಜಿನಿಯರ್, ಡಾಕ್ಟರ್, ಆರ್ಮಿ ಅಂತ. ಒಬ್ಬ ಹುಡುಗ ಸಿಂಪಲ್ ಆಗಿ ಬರ್ದು ಐ ವಾಂಟ್ ಟು ಬಿ ಹ್ಯಾಪಿ ಅಂತ. ಅವನನ್ನು ಫೇಲ್ ಮಾಡಿದ್ರು. ಈ ಡಿಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಅಂತ. ಯಾರು ಗೊತ್ತಾ? ದೊಡ್ಡವನಾದ್ಮೇಲೆ ಯಾರು ಗೊತ್ತದು? ಜಾನ್ ಲೆನಿನ್, ಬೀಟಲ್ಸ್ ಇದು ಮೇನ್ ಸಿಂಗರ್. ಬೀಟಲ್ಸ್ ಗೊತ್ತುಂಟಲ್ಲ, ಅವನ್ ಸ್ಟೋರಿ ಅದು. ಬೀಟಲ್ಸ್ ಬ್ಯಾಂಡ್, ಫೇಮಸ್ ಬ್ಯಾಂಡ್, ಗೊತ್ತಿಲ್ಲ ಬೀಟಲ್ಸ್? ನೀವೆಲ್ಲ BTS ನವರಲ್ಲ, BTS ಅಲ್ಲ, ಯು ಆರ್ ಆಲ್ BTS ಆರ್ಮಿ. BTS ಆರ್ಮಿ ಅಲ್ಲ, ಭಾಷೆ ಅರ್ಥ ಆಗಿದ್ದು ಪರವಾಗಿಲ್ಲ. BTS ಸೋ ಕ್ಯೂಟ್ ಅಲ್ಲ, ಅಷ್ಟೇ. ಇದು ನಮ್ಮ ಸ್ಟಾರ್ ಪ್ಲಸ್ ಅಲ್ಲಿ ಮಹಾಭಾರತ ನೋಡ್ತಿದ್ದದ್ದು ಕತೆಗೋಸ್ಕರ ಅಲ್ಲ, ಕರ್ಣ ಎಷ್ಟು ಚಂದ ಇದ್ದಾನಲ್ಲ, ಅದಕ್ಕೆ ಅರ್ಧ ಗೊತ್ತಿರೋದು. ಸೊ ಇದು ಯಾಕೆ ಹೇಳ್ತಿದ್ರು ಅಂದ್ರೆ, ಇಟ್ ಮೇ ಅಪಿಯರ್ ಫನಿ, ಬಟ್ ಅದ್ರಲ್ಲಿ ಸ್ವಲ್ಪ ಅರ್ಥ ಇದೆ. ಯಾಕಂದ್ರೆ ನಿಮ್ಮ ಮೈಂಡ್ ಅನ್ನು ನೀವು ಎಲ್ಲಿ ತಗೊಂಡು ಹೋಗ್ತೀರಾ, ಇಟ್ ಗೋಸ್ ದ್ಯಾಟ್ ವೇ. ನಿಮ್ ಲೈಫಲ್ಲಿ ಏನೇ ಸಿಚುವೇಶನ್ ಆದ್ರೂ ಅದರಲ್ಲಿ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಯಾಕೆ? ಹೌ ಟು ರಿಯಾಕ್ಟ್. ಓಕೆ, ಕೆಲಸ ಸರ್ ನನ್ನ ಕ್ಲೋಸ್ ಫ್ರೆಂಡ್ ನಂಗೆ ಹರ್ಟ್ ಮಾಡಿದ್ರು. ಓಕೆ, ಸೊ ವಾಟ್? ಅಲ್ಲ, ನಮ್ಮ ಕ್ಲೋಸ್ ಫ್ರೆಂಡ್ ಆಗಿ ಹೇಗೆ ಹರ್ಟ್ ಮಾಡಿದ್ರು? ಯಾಕೆ ಹರ್ಟ್ ಮಾಡ್ಲಿಕ್ಕೆ ಆಗಲ್ಲ? ನೀವು ಯಾರನ್ನು ಕ್ಯಾರ್ ಮಾಡ್ತೀರಾ ಅವರೇ ಎಲ್ಲ ಹರ್ಟ್ ಮಾಡೋದು. ಊರ್ನವ್ರು ಹರ್ಟ್ ಮಾಡ್ತಾರ. ಸೊ ನೀವು ಯಾರನ್ನು ಜಾಸ್ತಿ ಕೇರ್ ಮಾಡುವಾಗ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಒನ್ ಡೇ ದೇ ವಿಲ್. ಇಲ್ಲಿ ತಪ್ಪು ಜನರದಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ ತಪ್ಪು. ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಈ ನನ್ನ ಫ್ರೆಂಡ್ ಲೈಫ್ ಲಾಂಗ್ ನನ್ನ ಜೊತೆರೇ ಇರ್ತಾರೆ, ಈ ನನ್ನ ಫ್ರೆಂಡ್ ಯಾವಾಗ ಅರ್ಥ ಮಾಡ್ಕೊಳ್ತಾರೆ. ಆ ಎಕ್ಸ್ಪೆಕ್ಟೇಷನ್ ಇಂದ ನೀವು ಹರ್ಟ್ ಆಗೋದು ಹೊರತು ಜನರಿಂದಲ್ಲ. ಯಾವಾಗ ನೀವು ಜಾಸ್ತಿ ಜನರಿಗೆ ಅಟೆನ್ಷನ್ ಕೊಡ್ತೀರಾ ಅವರೇ ನಿಮ್ಗೆ ಡಿಸಪಾಯಿಂಟ್ ಮಾಡೋದು. ಅದು ಲೋಕ ರೂಢಿ. ಅದು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಕ್ಲೋಸ್ ಇದ್ದವರೇ ನಿಮ್ಗೆ ಒಂದಿನ ಹರ್ಟ್ ಮಾಡ್ತಾರೆ. ಸೊ ಅದು ಅರ್ಥ ಆದ್ರೆ ವೆನ್ ದೇ ಹರ್ಟ್ ಯು ನೋವಾಗುತ್ತೆ, ಬಟ್ ಯು ವಿಲ್ ಬಿ ರೆಡಿ. ಹೌದಾ?
ನಾನು ಹಾಗೆ ಮಾಡೋದು. ಈಗ ಯಾವುದೇ ಎಕ್ಸಾಮ್ಗೆ ಹೋದ್ರೆ ಐ ಆಲ್ವೇಸ್ ಥಿಂಕ್ ದಟ್ ಓಕೆ ಐ ಮೇ ಫೇಲ್ ಅಂತ. ಯಾಕೆ? ಈಗ ನೋಡಿ, ನಾನು ಐ ಆಮ್ ಎನ್ ಎವರೇಜ್ ಸ್ಟೂಡೆಂಟ್, ನನಗೆ ಮಾರ್ಕ್ಸ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇಲ್ಲ. ಯು ಆರ್ ಅ ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್, ನಿಮಗೆ ಡಿಸ್ಟಿಂಕ್ಷನೇ ಬರಬೇಕು, 80% ಬರಬೇಕು, ಆದರೆ ಒಂದು ಮಾರ್ಕ್ಸ್ ಕಡಿಮೆ ಆದರೆ ನಿಮ್ಗೆ ಇಷ್ಟ ಇಲ್ಲ. ನೀವು ಒಂದೇ ಎಕ್ಸಾಮ್ ಬರಿತೀವಿ, ನಾವು ರಿಸಲ್ಟ್ ಬಂತು, ನಿಮಗೆ 79.99 ಬಂತು, ನನಗೆ 60% ಬಂತು. ಹೂ ವಿಲ್ ಬಿ ಮೋರ್ ಹ್ಯಾಪಿ? ಯಾಕೆ? ಐ ಡಿಂಟ್ ಎಕ್ಸ್ಪೆಕ್ಟ್. ನೀವು 80% ನಿಮ್ಮ ಹ್ಯಾಪಿನೆಸ್ 0.1% ಅಲ್ಲಿ ನಿಮ್ಮ ಹ್ಯಾಪಿನೆಸ್ ಹೋಯ್ತು. ಹೌದಾ? ಸೊ ಇಟ್ಸ್ ಆಲ್ ಅಬೌಟ್ ದ ಮೈಂಡ್, ಇಟ್ಸ್ ನಾಟ್ ಅಬೌಟ್ ದ ಲೈಫ್. ಲೈಫ್ ನಡೀತಾ ಇರುತ್ತೆ, ಪ್ರಪಂಚ ನಡೀತಾ ಇರುತ್ತೆ, ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಯಾವ್ದನ್ನು ಚೇಂಜ್ ಮಾಡ್ಬೋದು? ಮೈಂಡ್. ಓಕೆ, ಯೋರ್ ಮೈಂಡ್. ನೋಡಿ, ನಾನು ಇಂಟರ್ನೆಟ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀನಿ, ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀನಿ. ಕೆಲವು ಪೋಸ್ಟ್ ಎಲ್ಲ ಆಗ್ತಿರ್ತೀವಿ, ಕೆಲವು ಫನಿ ಪೋಸ್ಟ್ಗಳು ಆಗ್ತಿರ್ತೀವಿ, ಕೆಲವೆಲ್ಲ ವರ್ಸ್ಟ್ ಕಮೆಂಟ್ಸ್ ಬರ್ತದೆ, ಟ್ರೋಲ್ ಮಾಡೋರು ಇರ್ತಾರೆ. ಸೊ ನಾನು ಅವ್ರ ಟ್ರೋಲ್ಸ್ಗೆ ಹೆದರಿ ನಾನು ಸುಮ್ಮನೆ ಇದ್ರೆ ಏನಾಗುತ್ತೆ? ನನ್ನ ಪರಿಚಯ ಇಲ್ಲ. ಈಗ ಧೀರಜ್ ಸರ್ಗೆ ನನ್ನ ಪರಿಚಯ ಹೇಗೆ ಆದದ್ದು? ಅವ್ರ ಪರಿಚಯ ಇತ್ತ? ಹಿ ಸಾ ಮಿ ಸಮ್ವೇರ್. ಅಥವಾ ಇನ್ನು ಎಷ್ಟೋ ಕಾಲೇಜಸ್ ನಾನು ಇನ್ವೈಟ್ ಮಾಡ್ತಾರೆ. ಹೇಗೆ? ಬಿಕಾಸ್ ದೇ ಸಿ ಮೈ ವರ್ಕ್. ಜನ ಏನೋ ನಗ್ತಾರೆ, ಅಥವಾ ಈ 10ರಲ್ಲಿ 2 ಜನ ನನಗೆ ಬ್ಯಾಡ್ ಕಮೆಂಟ್ ಆಗ್ತಾರೆ ಅಂತೇಳಿ ನಾನೆಲ್ಲ ನಿಲ್ಸಿದ್ರೆ ಏನಾಗುತ್ತೆ? ಪೀಪಲ್ ವಿಲ್ ನಾಟ್ ರೆಕಗ್ನೈಸ್. ನನ್ನನ್ನು ಯಾರು ಗೆಸ್ಟ್ ಆಗಿ ಕರೆಯೋದೇ ಇಲ್ಲ. ಇನ್ನು ಕೆಲವರು ಹೇಳ್ತಾರೆ, ಎಷ್ಟು ಸ್ಟೇಟಸ್ ಆಗ್ತೀಯ ಮಾರ ಅಂತ. ನನ್ನ ಸ್ಟೇಟಸ್ ಅಲ್ಲಿ ಮ್ಯೂಟ್ ಆಪ್ಷನ್ ಉಂಟು, ಅಥವಾ ನೀವು ಸ್ಕಿಪ್ ಮಾಡ್ಬೋದು. ಯಾರು ಹೇಳಿದ್ರು ನಿಮ್ಗೆ? ನಾನು ನಿಮ್ಗೆ ನಿಮ್ಮ ಪರ್ಸನಲ್ ಇದಕ್ಕೆ ವಾಟ್ಸಪ್ಗೆ ಪದೇ ವಿಡಿಯೋ ಸೆಂಡ್ ಮಾಡಿದ್ರೆ ಆಯ್ತಪ್ಪ, ನನ್ನ ತಪ್ಪು. ನನ್ನ ಸ್ಟೇಟಸ್ ನಾನು ಹಾಕ್ತೀನಿ, ನಿಮ್ಗೆ ಏನು ತೊಂದರೆ? ಹೌದಾ? ಇದು ಎಂತ ಮಾರ ಒಂದೊಂದು ನನಗೆ ಹೌದಾ ಬೇಜಾರಾಯ್ತಾ? ಅಲ್ಲಿ ಒಂದು ಮ್ಯೂಟ್ ಆಪ್ಷನ್ ಉಂಟಲ್ಲ, ಮ್ಯೂಟ್ ಮಾಡಿ ಅಮ್ಮ. ನಾನೇನು ಮತ್ತೆ ಹೇಳಿಲ್ಲ. ಹೌದಾ? ಇಲ್ಲಿ ಇಲ್ಲ, ನಾನು ಯಾಕೆ ಅವ್ರನ್ನ ಕಮೆಂಟ್ ಮಾಡುದು? ಅಯ್ಯೋ, ನಾಲ್ಕು ರಕ್ಷಿತಾ ಬಿಗ್ ಬಾಸ್ ಇನ್ನಾದ್ರೆ 25 ಲಕ್ಷ ಒಲಿ ಸಿಗುದು, ಟ್ರೋಲ್ ಸಿಗಲ್ಲ. ಹೌದಾ? ಅದೇ ಅದು ಚೇಂಜ್ ಆಫ್ ಥಿಂಕಿಂಗ್ ಅಂತ ಹೇಳುದು. ನನ್ಗೊಂದು ಇನ್ಸಿಡೆಂಟ್ ಆಗಿತ್ತು ನಮ್ಮ ಕಾಲೇಜಲ್ಲಿ. 9 ಗಂಟೆ ಸ್ಟಾರ್ಟ್, ನಾವು ಆಫೀಸ್ ಓಪನ್ ಆಗುವ ನಾನು ಕೂತ್ಕೊಂಡಷ್ಟೇ, ಟೇಬಲ್ ಅರೇಂಜ್ ಮಾಡಿ ಕೂತ್ಕೊಂಡಷ್ಟೇ ಒಂದು ಹುಡುಗಿ ಬಂದು ಕೂತ್ಕೊಂಡು ಜೋರು ಕೂತ್ಕೊಳ್ತಿದ್ದಾರೆ. ನಾನು ಆಫೀಸ್ ಕೂಡಿಸಿದ್ರೆ, ನಾನು ಯಾರು ಕೂಗ್ತಾ ಇದ್ರೆ ಅವ್ನು ನಿಲ್ಸಲ್ಲ, ಕೂಗಿಲ್ಲ ಅಂತ. ಕೂಗ್ಬೇಕು, ಇಟ್ಸ್ ಅ ವೆಂಟಿಲೇಷನ್ ಆಫ್ ಇಮೋಷನ್. ಅದನ್ನು ನಿಲ್ಸಬಾರ್ದು, ಎಕ್ಸ್ಪ್ರೆಸ್ ಮಾಡಿಸ್ಬೇಕು. ಯಾರು ಕೂಗ್ತಿದ್ರೆ ಅವ್ರನ್ನ ಕೂಗ್ಬೇಡಿ. ನಾನು ಅಲ್ಲಿ ನೋಡ್ತೀನಿ, ಹೆಂಡತಿ ಗಂಡನನ್ನು ಕಲ್ಕೊಂಡು ಕೂಗ್ತಾ ಇದ್ದಾಳೆ, ಇಲ್ಲಿ ಜನ ಬಂದು ಕೂಗ್ಬೇಡಮ್ಮ, ಮತ್ತೆಂತ ಡ್ಯಾನ್ಸ್ ಮಾಡ್ಬೇಕು? ಗಂಡ ಸತ್ತಿದ್ದಾನೆ, ಮತ್ತೆ ಕೂಗಲು ಎಂತ ಮಾಡ್ಬೇಕು ಅಂತ? ಎಂತ ಕೂಗ್ಲಿ. ನೀವು ಆಪ್ತಮಿತ್ತು ನೋಡಿರ್ಬೋದು, ಒಂದು ಹೆಂಡತಿ ಮುಂದೆನೆ ಗಂಡ ಆಕ್ಸಿಡೆಂಟ್ ಆದಾಗ ಅವ್ರು ಸುಮ್ಮನೆ ಕಂಪ್ಲೀಟ್ ಸೈಲೆಂಟ್ ಆಗ್ತಾನೆ. ಸರಿ ಮಾಡೋದು ಹೇಗೆ? ಕೂಗ್ಸಿ. ಕ್ರೈಯಿಂಗ್ ಈಸ್ ನೆಸಸರಿ, ಇಟ್ಸ್ ಅ ವೆಂಟಿಲೇಷನ್ ಆಫ್ ಫೀಲಿಂಗ್ಸ್. ಬಿಡ್ಬೇಕು. ಸೊ ನಂದೊಂದು ಕಾಸ್ಟ್ ಟಿಶ್ಯೂ ಪೇಪರ್ ಬಾಕ್ಸ್ ಇತ್ತಾಯ್ತಾ, ಇಟ್ಟೆ. ಅರ್ಧ ಟಿಶ್ಯೂ ಪೇಪರ್ ಖಾಲಿ ಮಾಡಿದ್ವು ಅವಳು, ಅರ್ಧ ಬಾಕ್ಸ್. ನಾನು ಓಕೆ ಪರವಾಗಿಲ್ಲಪ್ಪ ಆಯ್ತು. 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 9 ಕಾಲವರೆಗೆ ಕೂಗಿದ್ಲು, ನಾನು ಬಿಟ್ಟೆ. 9 ಕಾಲಕ್ಕೆ ಸರ್ ಐ ಆಮ್ ವೆರಿ ಎಂಬ್ಯಾರೆಸ್ಡ್, ನನಗೆ ತುಂಬ ಇನ್ಸಲ್ಟ್ ಆಯ್ತು. ಏನಾಯ್ತಮ್ಮ ನಿಂಗೆ ಅಂತೇಳಿ. ಸರ್ ನಾನಿವತ್ತು ನನ್ನ ಕಾಲೇಜ್ ಬಸ್ ಮಿಸ್ ಆಯ್ತು. ಓಕೆ, ಕಾಲೇಜ್ ಬಸ್ ಮಿಸ್ ಆಯ್ತು, ನಾನು ಪ್ರೈವೇಟ್ ಬಸ್ಸಲ್ಲಿ ಬಂದೆ, ತುಂಬ ರಶ್ ಇತ್ತು. ಆಯ್ತು, ರಶ್ ಇತ್ತು. ನನಗೆ ತುಂಬ ಇದು ಇನ್ಸಲ್ಟ್ ಆಯ್ತು, ನನಗೆ ತುಂಬ ಹ್ಯಾರಸ್ಮೆಂಟ್ ಆಯ್ತು, ನನಗೆ ಭಯ ಆಯ್ತು. ಅಂದ್ರೆ ರಶ್ ಬಸ್ಸಲ್ಲಿ ಹುಡುಗಿಗೆ ಏನಾದರೂ ಹ್ಯಾರಸ್ಮೆಂಟ್ ಅಂದ್ರೆ ನಾನು ಏನೋ ಯೋಚನೆ ಮಾಡಿದೆ. ನಾನು ಏನಾಯ್ತು ಅಂತ, ಅದೇನಾಯ್ತು ಅಂದ್ರೆ ಮತ್ತೆ ಕೂಗಿದ್ಲು ಒಂದು 10 ಮಿನಿಟ್ಸ್. ಇನ್ನು ಅರ್ಧ ಬಾಕ್ಸ್ ಖಾಲಿ ಆಯ್ತು. ಆಯ್ತು, ಕೂಗು. ಒಂದು 9:20ಕ್ಕೆ ಮತ್ತೆ ಹೇಳಿದ್ರು, ಆಯ್ತು ಏನಾಯ್ತು. ನಾನು ಅಲ್ಲಿ ಕೂತ್ಕೊಂಡಿದ್ದೆ, ಆಯ್ತು, ಸೀಟ್ ಸಿಕ್ಕಿತ್ತು, ಬಚ್ಚ. ಕಂಡಕ್ಟರ್ ಬಂದ. ಆಗ ಈ ಕಂಡಕ್ಟರ್ ಏನಾದ್ರು ಮಾಡಿದ್ನ ಅಂತ ನಂದು ಆಯ್ತು. ಕಂಡಕ್ಟರ್ ಬಂದ, ಅದು ಕಂಡಕ್ಟರ್ ಏನ್ ಮಾಡಿದ್ದ? ಸರ್ ಟಿಕೆಟ್ ಕೇಳ. ಆಬ್ವಿಯಸ್ಲಿ ಕಂಡಕ್ಟರ್ ಟಿಕೆಟ್ ಕೇಳಲೇಬೇಕಲ್ಲ. ಟಿಕೆಟ್ ಕೇಳ್ದ. ನನ್ನದು 100 ರೂಪಾಯಿ ಇತ್ತು, ಚೇಂಜ್ ಇರ್ಲಿಲ್ಲ. ಅವ್ರು ಚೇಂಜ್ ಕೇಳಲ್ಲ, ಚೇಂಜ್ ಇಲ್ಲ ಅಂತ ಹೇಳಿದೆ. ಅದಕ್ಕೆ ನನ್ಗೆ ಬೈದ ಅಂತ ಕೂಗಿದ್ಲು. ಆಯ್ತಮ್ಮ, ಮತ್ತೇನಾಯ್ತು? ಅಷ್ಟೇ ಸರ್. ನಾನು ಪ್ರಾಬ್ಲಮ್ ಇಲ್ಲಿದೆ ಅಂತ ವೇಟ್ ಮಾಡೋದು. ನನಗೆ ಪ್ರಾಬ್ಲಮ್ ಇಲ್ಲ ಆಯ್ತಂತ. ಪ್ರಾಬ್ಲಮ್ ಎಂತ? ಕಂಡಕ್ಟರ್ ಬೈದೋದು. ನಾನೊಂದು ಪ್ರಶ್ನೆ ಅಲ್ಲಮ್ಮ, ಆ ಕಂಡಕ್ಟರ್ ನಿನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದೆ. ಆ ಕಂಡಕ್ಟರ್ ನಿನ್ನ ಲೈಫಲ್ಲಿ ಬರೀ 30 ಸೆಕೆಂಡ್ಸ್, ಬರೀ 30 ಸೆಕೆಂಡ್ಸ್ ಇದ್ದದ್ದು. ಅವ ಯಾರು ಏನಂತ ಗೊತ್ತಿಲ್ಲ. ನಾಳೆಯಿಂದ ಈ ಹುಡುಗಿ ಆ ಬಸ್ಸಲ್ಲಿ ಹೋಗುದು ಕೂಡ ಇಲ್ಲ. ಆ 30 ಸೆಕೆಂಡಿಂದಾಗಿ ಈ ಹುಡುಗಿ ಆ 3 ಗಂಟೆ ನನ್ನ ಟಿಶ್ಯೂ ಪೇಪರ್ ಖಾಲಿ ಮಾಡಿ. ಸೊ ಯಾರು ಮಿಸ್ಟೇಕ್ ಇಲ್ಲಿ? ಹೇಳಿ. ಅವ್ರು ಯಾರು ಏನೋ? ನಮ್ಗೆ ಆಗ್ಬೇಕು ಯಾವಾಗ? ನಮ್ಮವರು, ನಾವು ಇಷ್ಟಪಟ್ಟವರು, ನಾವು ನಂಬಿಕೆ ಇಟ್ಟವ್ರು ಏನಾದ್ರು ಮಾಡಿ ಓಕೆ, ದ್ಯಾಟ್ಸ್ ಓಕೆ, ಬೇಜಾರಾಗಬೇಕಪ್ಪ.
ಇದು ಯಾರು ಏನು ಒಬ್ರು, ನಾನು ಕೆಲಸ ಡ್ರೈವಿಂಗ್ ಮಾಡ್ತಿರುವ ಕೆಲವರೆಲ್ಲ ಯಾರ್ದೋ ಟೆನ್ಷನ್, ನಾನು ಸ್ವಲ್ಪ ಈಗ ಮಾಡಿದ್ರೆ ಏನೇನು ಬಪ್ಪರ್ ಮಾತಾಡಿ ಹೋಗ್ತಾರೆ. ನಾನು ನೋಡಿ ನಗೋದು, ಪಾಪ ನನಗೆ ಪಾಪ ಯಾರ್ದೋ ಟೆನ್ಷನ್ ಪರವಾಗಿಲ್ಲ, ನಾನು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದಾಗ ಆಯ್ತು ಅಂತ ಅವ್ನು ವೆಂಟಿಲೇಷನ್ ಆಫ್ ಫೀಲಿಂಗ್ಸ್ ಮಾತಾಡ್ಲಿ. ಇನ್ನು ಕೆಲವರು ಚೇಸ್ ಮಾಡಿ ಅಡ್ಡ ಹಾಕಿ ಕೇಳ್ತಾರೆ, ನಾನೊಮ್ಮೆ ಅಷ್ಟು ಕೇಳಕ್ಕೆ ಅಲ್ಲಿವರೆಗೆ ಪೆಟ್ರೋಲ್ ವೇಸ್ಟ್ ಮಾಡಿ ಆಯ್ತು ದಾಲೇಜಿ ಸರ್ ಅಷ್ಟೇ. ಸೊ ಇಲ್ಲಿ ಏನೇ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಆದ್ರೆ ಯು ಹ್ಯಾವ್ ಅ ಚಾಯ್ಸ್ ಟು ರಿಯಾಕ್ಟ್ ಆರ್ ನಾಟ್ ಟು ರಿಯಾಕ್ಟ್. ಆದ್ರೆ ನಾವೇನ್ ಮಾಡ್ತೀವಿ, ಅದು ಕೂಡ ಹೇಗೆ ಸಿಕ್ಕಿದ ಡರ ಬಡ ಮಾಡ್ಕೊಂಡು ಕೈಯಲ್ಲಿದ್ದ ಫೋನ್ ಎಷ್ಟು ಬೋರ್ದಾಕಿದ್ರೆ ದೇವ್ರಿಗೆ ಗೊತ್ತು. ಊಟ ಬಿಟ್ಟರೆ ನಿಮ್ಗೆ ಈಗುಂಟ ಮೊದಲೆಲ್ಲ ನಿಮ್ಮ ಪರ್ಸನಾಲಿಟಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ತುಂಬಾ ಟೆಸ್ಟ್ ಮಾಡ್ಬೇಕಿತ್ತು. ಈಗ ಈಸಿ, ನಿಮ್ಮ ಸ್ಟೇಟಸ್ ನೋಡಿದ್ರೆ ನಿಮ್ಮ ಮೂಡ್ ಗೊತ್ತಾಗುತ್ತೆ. DP ತೆಗೆದ್ರೆ ನಿಮ್ಮ ಯಾವಾಗ DP ತೆಗಿತೀರಿ ನೋಡಿ, ಯಾವಾಗ ನೀವು ತುಂಬಾ ಬೇಜಾರಲ್ಲಿ ಇರ್ತಾ ಅರ್ಥ. DP ಇಲ್ಲ ಅಂದ್ರೆ ಬೇಜಾರಲ್ಲಿದೆ ಜನ ಅಂತ ಅಲ್ಲ. DP ಮತ್ತೆ ಒಂದು ಸ್ಟೇಟಸ್ ಹಾಕ್ತೀರಾ, ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ನೋಡುವ ತನಕ ನೀವು ಚೆಕ್ ಮಾಡ್ತಾ ಇರ್ತೀರಿ, ನೋಡಿದ್ಯಾ ಅಂತ. ಯಾರು ಕೇರ್ ಮಾಡಲ್ಲ, ಡೋಂಟ್ ವರಿ, ನೋಬಡಿ ಕೇರ್ಸ್. ಅಷ್ಟೇ ಮಾಡ್ಕೊಳ್ಳಿ, ಎಕ್ಸ್ಪ್ರೆಸ್ ಮಾಡಿ ಕೇರ್ ಮಾಡ್ತಾರ. ಇನ್ನು ಕೆಲಸದಲ್ಲಿ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಅವ್ರೇನ್ ಮಾಡ್ತಾರೆ, ಹೌದಾ, ಮತ್ತೆ ಲಾಸ್ಟ್ಗೆ ಅವರು ಕ್ಯಾಂಟೀನ್ ಹೋಗಿ ಏನ್ ವಿಷಯ ಗೊತ್ತಾ, ಅವಳು ಇವತ್ತು ಈಗಾಯ್ತಂತೆ ಅಂತ ಆಯ್ತು, BBC ನ್ಯೂಸ್ ಆಯ್ತಲ್ಲಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯಾರ ಹತ್ರ ಏನ್ ಹೇಳಿದ್ರೆ ಯಾವ ಇದು ಹೆಲ್ಪ್ ಸಿಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈಗ ನಿಮ್ಗೆ ಪ್ರೈವಸಿ ಅಂತ ಇಲ್ವೇ ಇಲ್ಲ. ನೀವು ಯಾವ ಬಟ್ಟೆ ಹಾಕ್ತೀರಾ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ, ಏನ್ ತಿಂತೀರಾ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ. ಪ್ರೈವಸಿ ಎಂಬುದು ಇರಬೇಕು. ಎಲ್ರಿಗೂ ಜನರಿಗೆ ಗೊತ್ತಾಗಬಾರ್ದು ನೀವು ಏನ್ ಮಾಡ್ತಿದ್ದೀರಾ ಅಂತ. ನೀವು ಸ್ವಲ್ಪ ಸೀಕ್ರೆಟ್ ಆಗಿರ್ಬೇಕು. ಆವಾಗ ಜನ ಕ್ಯೂರಿಯಾಸಿಟಿ ಇಟ್ಕೊಂಡು ಏನಪ್ಪ ಏನ್ ಮಾಡ್ತಿದ್ದಾರೆ, ನಿಮ್ಗೆ ಶಾಕ್ ಆಗ್ಬೇಕು, ವಿಷಯ ಗೊತ್ತೂ ಇಲ್ಲ ಮಾರ ನೋಡಂತೆ ಅಂತ ಹಾಗಾಗಬೇಕು. ಇದು ನಂಗೆ ಗೊತ್ತಿತ್ತು ಅಂತ ಹೇಳೋದಲ್ಲ. ಸ್ವಲ್ಪ ನಿಮ್ ಜೀವನ ನಿಮ್ದು ಒಂದು ಪ್ರೈವೇಟ್ ಆಗಿದ್ರೆ ಉಂಟಲ್ಲ, ಆವಾಗ ನಿಮ್ಗೆ ಡ್ರಾಮಾ ಕಡಿಮೆ ಇರುತ್ತೆ. ಡ್ರಾಮಾ ಜಾಸ್ತಿ ಆಗೋದು ಯಾವಾಗ, ತುಂಬಾ ಜನ ಇನ್ವಾಲ್ವ್ ಆದಾಗ ಡ್ರಾಮಾ ಜಾಸ್ತಿ ಆಗೋದು. ವಿಷಯವನ್ನು ಗೊತ್ತಿಲ್ಲದಿದ್ರೆ ಎಷ್ಟೋ ನಿಮ್ಮ ರಿಲೇಶನ್ಶಿಪ್ ಹಾಳಾಗಿದೆ. ಯಾಕೆ, ಥರ್ಡ್ ಪಾರ್ಟಿ ಎಂಟ್ರಿ ಆದಾಗೆಲ್ಲ. ಯಾಕಂದ್ರೆ ನಿಮ್ಮ ಮೈಂಡ್ ಆಗಿರುತ್ತೆ, ನಿಮ್ಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು. ನಿಮ್ಮ ಮೈಂಡಿಗೆ ಯಾವಾಗಲೂ ಯಾರ್ದು ಹೇಳ್ತಾ ಇರಬೇಕು. ನಿಮ್ಗೆ ಅದು ಬೇಕೇ ಬೇಕು, ಬೇರೆಯವರಿಂದ ಒಂದು ಪುಷ್ ಬೇಕೇ ಬೇಕು, ಮೋಟಿವೇಶನ್ ಬರಲೇಬೇಕು. ಅದನ್ನ ಬಿಟ್ಟು ನಮ್ಮನ್ನು ನಾವೇ ಯಾಕೆ ಮೋಟಿವೇಟ್ ಮಾಡ್ಲಿಕ್ಕೆ ಆಗಲ್ಲ? ನಮ್ಮನ್ನು ನಾವೇ ಅಲ್ಲ, ನಾವು ನನ್ನ ತಂದೆ ತಾಯಿಗೋಸ್ಕರ ಮಾಡೋದಲ್ಲ, ಇದು ನನ್ನ ಫ್ರೆಂಡ್ಸಿಗೋಸ್ಕರ ಮಾಡೋದಲ್ಲ, ನನಗೋಸ್ಕರ ಮಾಡೋದು. ಎಷ್ಟೋ ಸಲ ನೀವು ನಿಮ್ಮ ಫ್ರೆಂಡ್ಸಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ನಿಮ್ಗೆ ಇಷ್ಟಲ್ಲದ ಕೆಲಸ ಎಷ್ಟೋ ಸಲ ಮಾಡಿದ್ದೀರಾ. ನೀವೆಲ್ಲಿ ಬಿಸಿ ಇರ್ತೀರಾ, ನಿಮ್ಮ ಅಸೈನ್ಮೆಂಟ್ ಜಾಸ್ತಿ ಪೆಂಡಿಂಗ್ ಇದೆ, ನಿಮ್ಮ ಫ್ರೆಂಡ್ ಬರ್ತಾರೆ, ಬಾಯ್ಸ್ ನಿಂಗೆ ಒಂದು ಸಿಲ್ಕ್ ಡೈರಿ ಮಿಲ್ಕ್ ಕೊಡ್ತೇನೆ, ಒಂದು ನನ್ನ ಅಸೈನ್ಮೆಂಟ್ ಕೂಡ ಮಾಡಿ ಕೊಡ ಆಯ್ತಾ. ನಿಮ್ಗೆ ಅದು ನನ್ನ ಫ್ರೆಂಡ್, ನೋ ಹೇಳಲಿಕ್ಕೆ ಆಗಲ್ಲ, ನೀನೇ ಬಿಸಿ ಇದೆಯಾ. ಆದ್ರೂ ಕೂಡ ಯಾವತ್ತು ಕೂಡ ನೋ ಹೇಳಿ ಕಲಿಬೇಕು. ನೀವು ಯಾವಾಗ ನೋ ಹೇಳಿ ಕಲಿತೀರಾ ಅಷ್ಟು ಟೆನ್ಷನ್ ಕಡಿಮೆ ಆಗುತ್ತೆ. ಎಲ್ಲದಕ್ಕೂ ಆಯ್ತು ಸರ್ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ. ಸೊ ಯು ಶುಡ್ ನೋ ವೆನ್ ಟು ಸೇ ನೋ. ಇಲ್ಲದ್ರೆ ಎಲ್ಲ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಿ, ನಿಮ್ಮನ್ನು ಮಂಗ ಮಾಡಿ, ನಿಮ್ಮನ್ನು ಫುಲ್ ಯೂಸ್ ಮಾಡಿ, ಮತ್ತು ಲಾಸ್ಟಿಗೆ ನೀವು ಅಯ್ಯೋ ದೇವರೇ ಅಂತ ನೀವೇ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ನಿಮ್ಮ ಮೈಂಡ್ ಅಷ್ಟು ಸ್ಟ್ರಾಂಗ್ ಆಗಬೇಕಾದ್ರೆ ಏನೇ ಚಾಲೆಂಜಸ್ ಬರುವಾಗ ಫೇಸ್ ಮಾಡಿ, ಅದನ್ನು ಅವಾಯ್ಡ್ ಮಾಡಬೇಡಿ. ಅವಾಯ್ಡ್ ಮಾಡಿದ್ರೆ ಬ್ರೈನಿಗೆ ಟ್ರೈನಿಂಗ್ ಸಿಗಲ್ಲ, ಮೈಂಡ್ಗೆ ಟ್ರೈನಿಂಗ್ ಸಿಗಬೇಕು. ಈ ರೀತಿ ಒಂದು ಪರಿಸ್ಥಿತಿ ಬಂದರೆ, ಸರಿ ನಾನೊಂದೇ, ನನಗೆ ಫಸ್ಟ್ ನನ್ನ ಬ್ರೇಕಪ್ ಆದಾಗ ನಾನು ಅಡ್ಮಿಟ್ ಆಗಿದ್ದೆ ಇದರಲ್ಲಿ, ಸೂಸೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಆವಾಗ ನಿಮ್ಮ ಥರ ಇದ್ದೆ ನಾನು. ಈಗ ಆವಾಗ ನಾನು ನನ್ನನ್ನು ಸಾಯಿಸ್ಲಿಕ್ಕೆ ಹೋಗಿದ್ದೆ. ನಾನು BBM ಗ್ರಾಜುಯೇಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಸೈಕ್ಯಾಟ್ರಿಗೆ ಹೋದೆ. ಬಿಕಾಸ್ ನಾನು ಕೂಡ ಸೈಕ್ಯಾಟ್ರಿ ಹಾಸ್ಪಿಟಲಲ್ಲಿ 4 ವೀಕ್ಸ್ ಅಡ್ಮಿಟ್ ಆಗಿದ್ದೆ. ಅದರಿಂದಾಗಿ ನನ್ನ ಲೈಫ್ ಚೇಂಜ್ ಆಯಿಸಿ. ಟ್ರಾಜಿಡಿಯಲ್ಲಿ ಕೂಡ ಒಂದು ಪಾಸಿಟಿವ್ ಬರುತ್ತೆ. ದೇರ್ ಇಸ್ ನಥಿಂಗ್ ಕಾಲ್ಡ್ ಟ್ರಾಜಿಡಿ, ಅಲ್ಲಿ ಕೂಡ ಒಂದು ಪಾಸಿಟಿವ್ ಬರುತ್ತೆ. ಆಯ್ತಾ? ಸೊ ಆ ನಂತರ ಯಾರು ಬಂದ್ರು ಹೋದ್ರು ಯಾಕೆ, ಬಿಕಾಸ್ ಐ ನೋ ಐ ಹ್ಯಾವ್ ಗಾನ್ ಥ್ರೂ ದಿಸ್ ಚಾಲೆಂಜ್. ಈಗ ನೋಡಿ, ನಿಮ್ಗೆ ನಿಮ್ಮ ಯಾರಾದ್ರೂ ಮನೆಯಲ್ಲಿ ನಿಮ್ಮ ಅಕ್ಕನ ಮಗಳು ಯಾರು ಇದ್ದಿದ್ರೆ ಅವ್ರಿಗೆ 5th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಂತ ಹೇಳಿದ್ರೆ ಆ ಮಗು ಟೆನ್ಷನ್ ಮಾಡ್ಕೊಳ್ತದೆ. 5th ಸ್ಟ್ಯಾಂಡರ್ಡ್ ಎಕ್ಸಾಮ್, ನೀವು ಎದುರಿಗೆ 5th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಂತ. ನೀವು 5th ಅಲ್ಲಿ ಇರುವಾಗ ನಿಮ್ಗೆ ಹೇಗಿತ್ತದು? ಬಟ್ ನಿಮ್ಗೆ ಅದು ಅಷ್ಟು ಈಗ ದೊಡ್ಡ ವಿಷಯ ಆಗಲ್ಲ. ಯಾಕೆ? ಬಿಕಾಸ್ ಯು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇಟ್. ಸೊ ಯಾವತ್ತಾದ್ರೂ ಚಾಲೆಂಜಿಂಗ್ ಎಕ್ಸ್ಪೀರಿಯನ್ಸ್ ಬರುವಾಗ ಅದನ್ನು ಅವಾಯ್ಡ್ ಮಾಡಬೇಡಿ, ಗೋ ಟು ಇಟ್. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಬರೋ, ಯು ವಿಲ್ ನೋ ವಾಟ್ ಟು ಡೂ. ಇಲ್ಲಿ ನಂಗೆ ಎಲ್ಲ ಕಂಫರ್ಟೇಬಲ್ ಆಗಬೇಕು. ಕೆಲವರೆಲ್ಲ ಏನು ಗೊತ್ತಾ, ನಮ್ಮ ಕಾಲೇಜಲ್ಲಿ ಮಾಡ್ತಾರೆ, ಅವರಿಗೆ ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಬೇಜಾರು. ಯಾಕೆ, ಬ್ಯಾಂಗ್ಳೂರ್ ಹೋಗ್ಬೇಕು, ಅಷ್ಟು ದೂರ ಹೋಗ್ಬೇಕಾ? ಅಲ್ಲ, ನಿಮ್ಮ ಇಲ್ಲಿ ಕಟ್ಪಾಡಿಯಲ್ಲಿ 50,000 ಕೊಡುವ ಜಾಬ್ ಇರುತ್ತೆ ನಿಮಗೆ.
ಸ್ಯಾಲ್ರಿ ಬೇಕಾ, ಅಪರ್ಚುನಿಟಿ ಬೇಕಾ, ಯು ಹ್ಯಾವ್ ಟು ಲೀವ್ ಯುವರ್ ಕಂಫರ್ಟ್ ಝೋನ್. ಇಲ್ಲ ಸರ್, ನಾನು ಲೈಫಲ್ಲಿ ನಮ್ಮ ಮನೆಯನ್ನು ಬಿಟ್ಟು ಹೋಗಿಲ್ಲ. ಸ್ಟಾರ್ಟ್ ನಾವು. ಇಲ್ಲ ಸರ್, ನಂಗೆ ಅಡ್ಜಸ್ಟ್ ಆಗಲ್ಲ. ಹಾಗಾದ್ರೆ ಯಾವಾಗ ಅಡ್ಜಸ್ಟ್ ಆಗುತ್ತೆ? ಈಗ ನಿಮ್ಗೆ ಕಂಪನಿಗೆ ಹೋಗ್ಲಿಕ್ಕೆ ಆಗುತ್ತೆ, ನಾಳೆ ಮದುವೆಗೆ ಹೋಗ್ಬೇಕು. ಇನ್ ಇಂಡಿಯಾ ಯು ಡೋಂಟ್ ಮ್ಯಾರಿ ಅ ಪರ್ಸನ್, ಯು ಮ್ಯಾರಿ ದ ಎಂಟೈರ್ ಫ್ಯಾಮಿಲಿ. ಬರೀ ಹುಡುಗ ಇಷ್ಟಪಟ್ಟರೆ ಸಾಕಾಗಲ್ಲ, ಹುಡುಗನ ಅಪ್ಪ ಅಮ್ಮ, ಅವರ ಅಕ್ಕ ತಂಗಿ, ಅವನ ಅನ್ನ, ಅಕ್ಕಂದು ಆ ಗಂಡ, ಅನ್ನೊಂದು ಹೆಂಡತಿ, ಆ ಮನೆದು ನಾಯಿ ಕೂಡ ನಿಮ್ಮನ್ನು ಇಷ್ಟಪಡ್ಬೇಕು. ಇಲ್ಲಾದ್ರೆ ನಿಮ್ದು ಅದು ನಾನು ಯಾವ ಇನ್ ಇಂಡಿಯಾ ಯು ಡೋಂಟ್ ಮ್ಯಾರಿ ಅ ಪರ್ಸನ್, ಯು ಮ್ಯಾರಿ ದ. ನನ್ನೊಂದು ಫ್ರೆಂಡ್ ಇದ್ಲು, ನೋಡ್ಲಿಕ್ಕೆ ತುಂಬಾ ಚಂದ, ಶಿ ವಾಸ್ ವೆರಿ ಪ್ರಿಟಿ. ಒಂದ್ಸಲ ಪ್ರಪೋಸ್, ನಾವು ಒಟ್ಟಿಗೆ ಕೆಲಸ ಮಾಡಿದ್ರೆ ಪ್ರಪೋಸಲ್ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ನಾನು ರಜೆ ತಗೊಳ್ತೇನೆ, ರಜೆಗೆ ಹೋಗಿದ್ಲು ಪ್ರಪೋಸಲ್ ನೋಡ್ಲಿಕ್ಕೆ ಅಂತ. ಅವಳು ನೋಡ್ಲಿಕ್ಕೆ ಬರೋದು ಸಂಡೇ ಮಂಡೇ ಬಂದು, ನನಗೆ ಏನಾಯ್ತಾ, ಎಂತ ಸೆಟ್ ಆಯ್ತಾ? ಅಲ್ಲ, ಹುಡುಗನಿಗೆ ಇಷ್ಟ ಆಯ್ತಂತೆ, ಮತ್ತೆ ಚಿಕ್ಕಪ್ಪನಿಗೆ ಇಷ್ಟ ಆಗಿಲ್ಲ ಅಂತೆ. ಅದಕ್ಕೆ ನಾನೇ ಹೇಳಿದೆ, ನಿಮ್ಮ ಮದುವೆ ಯಾರನ್ನ ಆಗ್ಬೇಕು. ನೀವು ನಗ್ತೀರಾ, ಮುಂದೆ ನೋಡಿ, ನಾಳೆ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ನೀವು ಸೀರೆ ಹಾಕೊಂಡು ಆಚೆ ಹೋಗ್ತಿರ್ತೀರಲ್ಲ, ಅಲ್ಲಿ ಒಬ್ಳು ಲಕ್ಷ್ಮಕ್ಕ ನೋಡ್ತಾರೆ, ಅದ್ಯಾರ್ದು, ಉಮಾಕನ್ ಮಗ್ಲ, ಏನ್ ಮಾಡ್ತಿದ್ದಾರೆ, ಡಿಗ್ರಿಯಾ? ನಮ್ದು ಮಗ ಅಲ್ಲಿ ದುಬೈಲಿದ್ದಾನೆ, ನಾವು ನೋಡ್ತಾ ಇದೀವಿ, ನೀವು ಅಲ್ಲಿ ಸೀರೆ ಇಟ್ಕೊಂಡು ಅಲ್ಲಿ ಫೋಟೋ ಕ್ಲಿಕ್ ಮಾಡ್ತಿರ್ತೀರ, ನಿಮ್ದು ಇಲ್ಲಿ ಪ್ಯಾಕಪ್ ನಡೀತಾ ಇರುತ್ತೆ, ಆಯ್ತಾ? ಅಷ್ಟೇ. ಸೊ ಅದೆಲ್ಲ ಬೇಡ. ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಐಡೆಂಟಿಟಿ. ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಐಡೆಂಟಿಟಿ. ಇಲ್ಲ, ನಮಗೆ ಡಿಮಾಂಡ್, ಯು ಹ್ಯಾವ್ ಟು ಬಿ ಡಿಮಾಂಡೆಡ್. ನಾನು ಸಾಕಿದ್ದೇನೆ, ನಾನು ಹೇಳಕ್ಕೆ ಕೇಳಿದ್ರೆ, ನೀವು ಕಾಲೇಜ್ ಆಗಿ ಮನೆಯಲ್ಲಿ ಕೂತ್ಕೊಂಡು ಅಥವಾ ಯಾವುದೋ ಒಂದು ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಿದ್ರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಕೇಳ್ತಾರಾ? ಇಲ್ಲ. ಯು ಹ್ಯಾವ್ ನಿಮ್ಮ ಓನ್ ಒಂದು ಕರಿಯರ್ ತಗೊಂಡು ನೀವು ನಿಮ್ಮ ಇಡೀ ಫ್ಯಾಮಿಲಿ ನೀವು ರನ್ ಮಾಡ್ತಿದ್ರೆ, ನೀವು ನೋಡಿದ ಪರ್ಸನ್ ಅವ್ರು ಮಾಡ್ಲೇ ಕೊಡ್ಬೇಕು. ಯಾಕೆಂದ್ರೆ ಯು ಹ್ಯಾವ್ ದ ರೈಟ್ ಟು ಡಿಮಾಂಡ್. ನೀವು ಅವರ ದುಡ್ಡಲ್ಲೇ ಬದುಕುದು, ಅವರ ಇದು ಅನ್ನ ತಿನ್ನೋದು, ಮತ್ತೆ ನೀವು ಡಿಮಾಂಡ್ ಮಾಡ್ಲಿಕ್ಕೆ ಆಗುತ್ತಾ? ಅನ್ನೋ. ಸೊ ಅದನ್ನ ಆ ರೇಂಜಿಗೆ ಹೋಗ್ಬೇಕಾದ್ರೆ ಯು ಹ್ಯಾವ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್. ಮೈಂಡ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಯೋರ್ಸ್. ಆದ್ರೆ ಬೇರೆಯವ್ರ ಮಾತಿಂದ, ಬೇರೆಯವ್ರ ಆಕ್ಷನ್ಸ್ ಇಂದ ನಿಮ್ಮ ಮೈಂಡ್ ಇದು ಚಂಚಲ ಆಗ್ತಿದೆ, ಹರ್ಟ್ ಆಗ್ತಿದೆ ಅಂದ್ರೆ ಆಗ ನಿಮ್ಮ ಮೈಂಡ್ ನಿಮ್ದು. ಹಾಗಾದ್ರೆ ಸೊ ಇಫ್ ಇಟ್ ಇಸ್ ಯುವರ್ ಮೈಂಡ್, ಯಾರು ಐ ಟೆಲ್ ಯು, ನೀವು ಎಷ್ಟು ಫೇಮಸ್ ಆಗ್ತೀರಾ ಅಷ್ಟು ಕ್ರಿಟಿಸೈಸ್ ಮಾಡೋರು ಇರ್ತಾರೆ. ಚುಚ್ಚೋರಿಗೆ ನೋಡಿ, ಫಿಲ್ಮ್ ಸ್ಟಾರ್ಸ್ ಎಲ್ಲ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಹೇಳಿದಂತ. ಫಾರ್ ಎಕ್ಸಾಂಪಲ್ ಹೀರೋಯಿನ್ಸ್ಗೆ, ಪಾಪ ಅವ್ರು ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದಿರ್ತಾರೆ, ಆದ್ರೆ ಹೀರೋಯಿನ್ಸ್ ಬಗ್ಗೆ ಏನ್ ಹೇಳ್ತಾರೆ ನಾವು? ಏನು, ಅವ್ರು ಹಾರ್ಡ್ ವರ್ಕ್ ನೋಡಲ್ಲ, ದೇ ವಿಲ್ ಕಮೆಂಟ್. ಸೊ ನಿಮ್ಗೆ ಮುಂದೆ ನೀವು ಫೇಮಸ್ ಆಗ್ತೀರಾ, ಅವಾಗ 500 ಜನ ನಿಮ್ಗೆ ಬ್ಯಾಡ್ ಹೇಳೋರು ಇದ್ದೇ. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ನೋಡಿ, ದಿವಸಕ್ಕೆ 14 ಗಂಟೆ ಕೆಲಸ ಮಾಡ್ತಾರೆ, ರಜೆ ತಗೊಂಡಿಲ್ಲ, ಆದ್ರೂ ಕೂಡ 60% ಪಾಪ್ಯುಲೇಷನ್ ಅವರನ್ನು ಹೇಟ್ ಮಾಡ್ತಾರೆ. ಹಾಗಂತ ಬೇಡದೆಲ್ಲ ಕಮೆಂಟ್ಸ್ ಮಾಡ್ತಾರೆ ಅವ್ರ ಪೋಸ್ಟ್ಗೆ. ಹಾಗಂತ ಹೇಳಿ ಅವ್ರ ಕೆಲಸ ಮಾಡೋದು ನಿಲ್ಸ್ತಾರ? ಡಸ್ ಈ ಬಾದರ್? ರಿಪ್ಲೈ ಕೊಡ್ತಾರೆ? ಇಲ್ಲ. ಇದು ಯಾರಿಲ್ಲ, ನೀವು ಏನಾದ್ರು ಒಂದು ಕಮೆಂಟ್ ಮಾಡಿದ್ರೆ ಒಂದು 10 ರಿಪ್ಲೈ. ಯಾಕೆ, ಏನ್ ಪ್ರೂವ್ ಮಾಡ್ತೀರ ಅಂತ ಹೇಳಿದ್ರೆ? ಎಷ್ಟು ಜನರನ್ನು ಪ್ರೂವ್ ಮಾಡ್ತೀರಿ? ಎಷ್ಟು ಜನರದ್ದು ಬಾಯಿ ಮುಚ್ಚಿಸ್ತೀರಾ ನೀವು? ನಿಮ್ಮ ಬಗ್ಗೆ ಬ್ಯಾಡ್ ಆಗಿ ಮಾತಾಡ್ತಾರಪ್ಪ, ಎಷ್ಟು ಜನರಿಗೆ ನೀವು ಜಸ್ಟಿಫಿಕೇಶನ್ ಕೊಡ್ತೀರಾ? ಅದ್ರಲ್ಲಿ ತುಳುವಲ್ಲಿ ಉಂಟು, ಮಂಡ್ಯದ ಬಾಯಿ ಮುಚ್ಚೋಲಿ ಜನಕಲ್ನ ದೊಂಡೆ ಮುಚ್ಚಾರ ಆಗ್ಬೋದು ಅಂತ. ಅಂದ್ರೆ ಅದೊಂದು ಪಾತ್ರದ ಬಾಯಿ ಮುಚ್ಚಬಹುದು, ಆದ್ರೆ ಜನರದ್ದು ಬಾಯಿ ಮುಚ್ಚಲಿಕ್ಕೆ ಆಗಲ್ಲ. ಸೊ ನೀವು ನನ್ನ ಬಗ್ಗೆ ಯಾರು ಬ್ಯಾಡ್ ಕಮೆಂಟ್ ಮಾಡಬಾರ್ದು, ನನ್ನನ್ನು ಎಲ್ಲರೂ ಒಳ್ಳೇದು ಅಂತ ಬೇಕಾದ್ರೆ ರೂಮಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಳ್ಳಿ, ಅದಕ್ಕೂ ಹೇಳ್ಬೋದು ಏನೋ. ಸೊ ಯಾವಾಗ ಇದನ್ನೆಲ್ಲ ನೀವು ತಲೆಗೆ ತಗೊಳ್ಳಲ್ವೋ, ಯು ವಿಲ್ ಬಿ ಹ್ಯಾಪಿ. ಮತ್ತೆ ಯಾವತ್ತಾದ್ರು ನೀವು ಈಗ ನಿಮ್ಮ ಏಜಿಗೆ ರಿಲೇಶನ್ಶಿಪ್ಗೆ ಹೋಗ್ತೀರಾ, ದಯವಿಟ್ಟು ಈ ಲವ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಚೂಸ್ ಮಾಡ್ಲಿಕ್ಕಿದ್ದಾಗ ಯಾವ್ದನ್ನು ಚೂಸ್ ಮಾಡಬೇಕು? ಹೌದಪ್ಪ, ಆ ಹುಡುಗ 3rd ಕ್ಲಾಸ್, ಗೊತ್ತುಂಟ್ರಿ ನಿಮ್ಗೆ, ಹೊಡಿತಾನೆ ಬಡಿತಾನೆ, ಬ್ಯಾಡ್ ಹ್ಯಾಬಿಟ್ಸ್ ಇದೆ. ಇದು ರಿಯಲ್ ಸ್ಟೋರಿ ಹೇಳ್ತಿದ್ದೀನಿ, ನಮ್ಮ ಕಾಲೇಜಲ್ಲಿ ಅದನ್ನು ಹೊಡಿತಾನೆ ಬಡಿತಾನೆ, ಬ್ಯಾಡ್ ಹ್ಯಾಬಿಟ್ ಇದೆ. ಆದ್ರೆ ನಾನು ಕೇಳಿದಲ್ಲ, ಇಷ್ಟೆಲ್ಲ ಗೊತ್ತುಂಟಲ್ಲ ನಿಮ್ಗೆ ಹುಡುಗನ ಬಗ್ಗೆ, ಮತ್ತೆ ನೀ ಯಾಕೆ ನೀನು ಅವನ ಜೊತೆ ಇದ್ದಿ? ಸರ್, ಬಿಕಾಸ್ ಐ ಲವ್ ಹಿಮ್. ಎಂತ ಲವ್ ಅದು ಅಂತೆಲ್ಲ ಗೊತ್ತಿಲ್ಲ. ಸೊ ಇಲ್ಲಿ ಆ ವ್ಯಕ್ತಿಯ ಬಿಹೇವಿಯರ್ ಎಷ್ಟು ಬ್ಯಾಡ್ ಆದ್ರೂ ಯು ಆರ್ ನಾಟ್ ಏಬಲ್ ಟು ಗಿವ್ ಅಪ್. ಯಾಕೆ? ಅಷ್ಟು ಅಬ್ಸೆಸಿವ್ ಆಗಿಬಿಟ್ಟಿದ್ದೀರಿ ನೀವು. ಅಬ್ಸೆಷನ್ ಈಗಿನ ಕಾಲ ರಿಲೇಶನ್ಶಿಪ್ ಅಲ್ಲ, ಅದು ಅಬ್ಸೆಷನ್. ಅಂದ್ರೆ ನೀವು ಈ ರಿಲೇಶನ್ಶಿಪ್ ಇದ್ರೆ ಯಾರಾದ್ರೂ ತಪ್ಪಿ ನಿಮ್ಮ ಫೋಟೋಗೆ ಹುಡುಗ ಕಮೆಂಟ್ ಮಾಡಿದ್ರೆ ನಿಮ್ಗೆ ಫೋನ್ ಬರುತ್ತೆ, ಅವನು ಯಾರ, ನಿಂಗೆ ಹೇಗೆ ಪರಿಚಯ, ನಿಂಗೆ ಹೇಗೆ ಗೊತ್ತು? ಆಯ್ತು. ನಮ್ದೊಂದು ಕೇಸ್ ಇತ್ತು, ಅವಳು ವಿದ್ವತ್, ಭರತನಾಟ್ಯಂ ವಿದ್ವತ್, ಅವಳು
ಪರ್ಫಾರ್ಮೆನ್ಸ್ ಅಂದ್ರೆ ಎವ್ರಿ ಒನ್ ಲೈಕ್ಸ್ ಇಟ್, ಅಂದ್ರೆ ಆ ರೇಂಜಿಗೆ ಪರ್ಫಾರ್ಮ್ ಮಾಡ್ತಿದ್ಲು. ಫಸ್ಟ್ ಇಯರಲ್ಲಿ ಪರ್ಫಾರ್ಮ್ ಮಾಡ್ತಿದ್ದು, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಬರುವಾಗ ಪರ್ಫಾರ್ಮೆನ್ಸ್ ನಿಲ್ಲಿಸಿದ್ರು. ನಮ್ಗೆಲ್ಲರೂ ಶಾಕ್, ಯಾಕೆ ಈ ಹುಡುಗಿ ಪರ್ಫಾರ್ಮ್ ಮಾಡ್ತಿಲ್ಲ, ಮೊದಲಲ್ಲಿ ಪರ್ಫಾರ್ಮೆನ್ಸ್ ಯಾಕೆ ನಾವು ಕೇಳಿದಿಲ್ಲ ಸರ್ ನಾನು ಪರ್ಫಾರ್ಮ್ ಮಾಡೋಂತ, ಯಾವ್ದೇ ನಾವು ನಮ್ಮ ಹತ್ರ ಕಲಿಸಿದ್ದು, ನಾನು ಹೇಗೋ ಟ್ರಿಕ್ ಮಾಡಿ ನಾನು ಬಾಯ್ ಬಿಡಿಸಿದ್ದು. ಏನಾಯ್ತು ಅದೇನಂದೆ ಸರ್, ನನಗೊಂದು ಬಾಯ್ ಫ್ರೆಂಡ್ ಇದ್ದಾನೆ. ಬಾಯ್ ಫ್ರೆಂಡ್ ಇದ್ದಾನೆ, ಆಯ್ತು ಏನಾಯ್ತು, ಅಲ್ಲ ಅವನಿಗೆ ನಾನು ಬೇರೆ ಹುಡುಗರ ಮುಂದೆ ಹೋಗಿ ಡ್ಯಾನ್ಸ್ ಮಾಡೋದು ಇಷ್ಟ ಇಲ್ಲ. ಹೌದಾ, ಅವನು ಬೇರೆ ಹುಡುಗಿಯರು ಡ್ಯಾನ್ಸ್ ನೋಡ್ತಾನ? ಅಂತ ಬಾಯ್ ಫ್ರೆಂಡ್ ಅನ್ನು ನೀರಿನ ಜಾಗ ಕರ್ಕೊಂಡೋಗಿ ಕಲ್ಲಲ್ಲಿ ಹೊಡಿಬೇಕಂತ ಹೇಳ್ತಾನೆ. ಶಿ ಈಸ್ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಅವರ್ ಐಡೆಂಟಿಟಿ. ಅವಳ ಐಡೆಂಟಿಟಿಯನ್ನು ಯಾರಿಗೋ ಒಬ್ಬನಿಗೆ ಐಡೆಂಟಿಟಿಗೆ ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿ ಬಿಡ್ಲಿಕ್ಕೆ. ಸೊ ವಾಟ್ ಯು ಥಿಂಕ್ ಅಬೌಟ್ ದಿಸ್? ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ, ಒಪಿನಿಯನ್? ಸೆಲ್ಫ್ ರೆಸ್ಪೆಕ್ಟ್ ಈಗ ಹೇಳಿದ್ರೆ, ಸೆಲ್ಫ್ ರೆಸ್ಪೆಕ್ಟ್ ಅಂತ, ಸೆಲ್ಫ್ ರೆಸ್ಪೆಕ್ಟ್ ನೀವು ಮಾಡ್ತೀರಾ? ನೀವು ಮಾಡ್ತೀರಾ ಗೊತ್ತು ನಮ್ಗೆ. ನಿಮ್ಗೆ ಲೈಫ್ ಪ್ರಪಂಚದಲ್ಲಿ ನಿಮ್ಗೆ ಒಬ್ಬರಿಗೆ ಮಾತ್ರ ಲವ್ ಪಾಪ. ಸರ್ ನಾನು ಜೀನ್ಸ್ ಯಾಕೆ ಹಾಕಲ್ಲ ಸರ್, ನಾನು ಬಾಯ್ ಫ್ರೆಂಡ್ ಈಸ್ ವೆರಿ ಕೇರಿಂಗ್, ಈ ಡಸಂಟ್ ವಾಂಟ್ ಮಿ ಟು ವೇರ್ ಜೀನ್ಸ್. ಅದೇ ಡೈಲಾಗ್ ನಿಮ್ಮ ಅಮ್ಮ 3 ವರ್ಷದಿಂದ ಹೇಳ್ತಿದ್ರು ನಿಮ್ಗೆ. ಆವಾಗ ನಿಮ್ಮ ಅಮ್ಮನಿಗೆ ಫ್ಯಾಷನ್ ಸೆನ್ಸ್ ಇಲ್ಲ. ಈಗ 3 ತಿಂಗಳಲ್ಲಿ ಬಂದ ಬಾಯ್ ಫ್ರೆಂಡ್ ಜೀನ್ಸ್ ಹಾಕ್ಬೇಡ ಅಂತ ಹೇಳಿದ್ರೆ, ಓ ಈ ಶೋ ಕೇರಿಂಗ್, ಅವನಿಗೆ ಕನ್ಸರ್ನ್ ಇದೆ ಬೇರೆಯವ್ರ ದೃಷ್ಟಿ ಬೀಳ್ಬಾರ್ದು ಅಂತ ಹೇಳಿ ಅಮ್ಮ 3 ವರ್ಷದಿಂದ ಅದೇ ಹೇಳ್ತಿದ್ದಾರೆ. ಪ್ರಯಾರಿಟೀಸ್ ಪೀಪಲ್. ಸರೆಂಡರ್ ಆಗ್ಲಿಕ್ಕಿಲ್ಲ, ಏನೇ ಆಗಲಿ, ರಿತಿಕ್ ರೋಷನ್ ಆಗಿರ್ಲಿ, ಅವ್ನು ಕೋಟ್ಯಾಧಿಪತಿ ಆಗಲಿ, ಯು ಶುಡ್ ನೆವರ್ ಸರೆಂಡರ್ ಯುವರ್ ಐಡೆಂಟಿಟಿ. ರಿಲೇಶನ್ಶಿಪ್ ಅಲ್ಲಿ ಬೋತ್ ಆರ್ ಈಕ್ವಲ್ ಆಗಿರ್ಬೇಕು. ಅವು ಯಾವ ಬ್ಯಾಕ್ಗ್ರೌಂಡ್ ಆಗಲಿ, ಇದು ನಿಮ್ಮ ಸ್ವಂತಿಗೆ ಬಿಟ್ಟು ಅಯ್ಯೋ ಸರೆಂಡರ್. ರೆಸ್ಪೆಕ್ಟ್ ಇರಬೇಕು. ನಾನು ನನ್ನ ಬುಕ್ಕಲ್ಲಿ ಬರ್ದಿದ್ದೇನೆ, ಲವ್ ಇಸ್ ಟೆಂಪರರಿ, ರೆಸ್ಪೆಕ್ಟ್ ಇಸ್ ಪರ್ಮನೆಂಟ್. ಪೀಪಲ್ ಕ್ಯಾನ್ ಸರ್ವೈವ್ ವಿದೌಟ್ ಲವ್ ಬಟ್ ನಾಟ್ ವಿದೌಟ್ ರೆಸ್ಪೆಕ್ಟ್. ಎಲ್ಲಿ ನಿಮ್ಗೆ ರೆಸ್ಪೆಕ್ಟ್ಗೆ ಹಾನಿ ಆಗ್ತದೆ ಅಂದ್ರೆ ಯು ಶುಡ್ ನೆವರ್ ಬಿ ದೇರ್. ಸರ್ವಜನ್ ಮಾತಾಡ್ತಾರೆ, ಎಲ್ಲಿ ನೀವು ಹೋದಾಗ ರೆಸ್ಪೆಕ್ಟ್ ಇಲ್ವೋ ಅಲ್ಲಿ ಒಂದು ಚೀಲ ಗೋಲ್ಡ್ ಕೊಟ್ಟರು ನೀವು ಹೋಗ್ಬಾರ್ದು ಅಂತ ಹೇಳಿ. ಬಟ್ ನೀವೇನ್ ಮಾಡ್ತೀರಾ, ಐ ಲವ್ ಹಿಮ್, ಅವನೇನ ಸರ್ವಸ್ವ. ಅಲ್ಲಿ ಸುಲ್ತಾನ್ ಬತ್ತರಿಗೆ ಹೋಗಿ ಅಲ್ಲಿ ಆಟ ಬಿಡಿಸಿ ಎಂತ ಅದ್ರಲ್ಲಿ ನಿಮ್ದು ಅಚ್ಚೆ ಹಾಕ್ತೀರಾ, ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಬೇರೆ ಅಚ್ಚಿರುತ್ತೆ. ಐ ಟೆಲ್ ಯು, ಇದೆಲ್ಲ ಫ್ಲೀಟಿಂಗ್ ಇಮೋಷನ್ಸ್. ಮೈಂಡ್ ಕಂಟ್ರೋಲ್ ಮಾಡೋದು ಹಾಗೆಂದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ರಿಯಾಲಿಟಿ. ಹೌದು, ಓಕೆ, ಅಟ್ರಾಕ್ಷನ್ ಆಗೋದು ರಿಲೇಶನ್ಶಿಪ್ ಇಸ್ ನಾರ್ಮಲ್, ಇಟ್ ಈಸ್ ನೀಡೆಡ್, ಅದು ಬೇಕು. ಬಟ್ ಎಷ್ಟು ಬೇಕು? ಈಗ ನೀವು ರಿಲೇಶನ್ಶಿಪ್ ಅಲ್ಲಿ ಹೋಗ್ಲೇಬೇಡ ಅಂತ ಹೇಳಲ್ಲ, ಇಟ್ ಇಸ್ ಇಂಪಾಸಿಬಲ್. ಪ್ರಕೃತಿ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ. ಋಷಿಮುನಿಗಳಿಗೂ ಆಗಿಲ್ಲ, ನಿಮ್ಗೂ ಆಗಲ್ಲ, ದ್ರೌಪದಿಗೆ ಆಗಿಲ್ಲ. ನಾವು ಯಾರು? ಹೌದಾ? ಬಟ್ ನಿಮ್ಮ ಲಿಮಿಟ್ಸ್ ಅಂಡ್ ಬೌಂಡ್ರೀಸ್ ಮತ್ತು ನಿಮ್ಮ ಮೈಂಡ್ ಕಂಟ್ರೋಲ್ ಇರ್ಬೇಕಲ್ಲಿ. ಹೌ ಮಚ್ ಈಸ್ ಇನಫ್? How much is enough? How much is too much? What is poison? Poison ಅಂದ್ರೆ ಏನು? Anything that is too much is poison. ನೀರ್ is good. Water is good for your health. ಜಾಸ್ತಿ ನೀರು ಕುಡಿದ್ರೆ ಏನಾಗುತ್ತೆ? ಕಿಡ್ನಿ ಶಾಕಿಗೆ ಹೋಗುತ್ತೆ, you will die. Too much of water is also dangerous. ಜಾಸ್ತಿ ಕುಡಿದ್ರೆ ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತೀವಿ. So too much of love, too much of caring becomes poisonous. ಲಿಮಿಟ್ಸ್ ಗೊತ್ತಿರಬೇಕು. ಯಾವಾಗ ನಿಮ್ಗೆ ಲಿಮಿಟ್ ತಪ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವರು ಸಲ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೋಡು, ನೀನ್ ನನ್ನ ಫ್ರೆಂಡ್ ಅಲ್ಲ, ಫ್ರೆಂಡ್ ಆದ್ರೆ ನನ್ನ ಜೊತೆ ಬರ್ತೀಯಾ, ನೀನ್ ನನ್ನ ಫ್ರೆಂಡ್ ಆದ್ರೆ ನಂಗೆ ಹೆಲ್ಪ್ ಮಾಡ್ತೀಯಾ? ಅಲ್ಲಪ್ಪ, ನಿನ್ ಫ್ರೆಂಡ್ ಅಲ್ಲ, ಏನ್ ಮಾಡ್ತೀಯಾ? ಆ ರೆಸ್ಪಾನ್ಸ್ ಹಾಗೆ ಬೇಜಾರಾಗುತ್ತೆ ಫ್ರೆಂಡ್ ಅಂತೇಳಿ. ದಿಸ್ ಇಸ್ ಕಾಲ್ಡ್ ಇಮೋಷನಲ್ ಮ್ಯಾನಿಪ್ಯುಲೇಷನ್. ನನ್ನ ಫ್ರೆಂಡ್ ಅಲ್ವಾ, ಯಾವಾಗ ಆ ವರ್ಡ್ ಯೂಸ್ ಮಾಡ್ತಾರೆ ದಟ್ ಮೀನ್ಸ್ ಇಟ್ ಇಸ್ ಮ್ಯಾನಿಪ್ಯುಲೇಷನ್. ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ, ಸಿಟ್ಟಲ್ಲಿ ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಬೇಡದ್ದೆಲ್ಲ ಬೈದ್ರೆ ಸರಿಯಾಗಿ ಕಿವಿ ಕೊಡಿ. ಯಾಕಂದ್ರೆ ಸಿಟ್ಟಲ್ಲಿ ಜನ ಸತ್ಯ ಹೇಳ್ತಾರೆ. ಸೈಕಲಾಜಿಕಲ್ ಟ್ರೂತ್, ಪೀಪಲ್ ಸ್ಪೀಕ್ ದ ಟ್ರೂತ್ ವೆನ್ ದೇ ಆರ್ ಆಂಗ್ರಿ. ಯಾಕಂದ್ರೆ ಸಿಟ್ಟು ಬಂದಾಗ ಫಿಲ್ಟರ್ ಇರಲ್ಲ. ಕಾನ್ಶಿಯಸ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ಮಧ್ಯೆ ಫಿಲ್ಟರ್ ಇರಲ್ಲ. ಮತ್ತೆ ಸ್ವಲ್ಪ ತನಗಾದ್ಮೇಲೆ ಬರ್ತೇವೆ, ಬೇಜಾರು ಮಾಡ್ಕೋಬೇಡ, ಅದು ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಹೇಳಿದೆ. ಐ ಡಿಂಟ್ ಮೀನ್ ದ್ಯಾಟ್. ದೇ ಮೆಂಟ್ 100% ಎವ್ರಿಥಿಂಗ್. ಸೊ ಯಾರೋ ಸಿಟ್ಟಲ್ಲಿ ನನ್ನ ಹತ್ರ ಏನಾದ್ರು ಹೇಳಿದ್ರೆ ನಾನು ಸರಿ ಕಿವಿಗೊಳ್ಳೋದು, ಏನೆಲ್ಲ ಹೇಳಿಕ್ಕೆ ಉಂಟು ಅಂತ. ಸೊ ನಾನು ಸಿಟ್ಟು ಬರುವಾಗ ಏನ್ ಮಾಡ್ತೇನೆ, ಬಾಯ ಮುಚ್ತೇನೆ. ಯಾಕಂದ್ರೆ ಗೊತ್ತು ನನಗೆ ತಪ್ಪು ಏನಾದ್ರು ಹೇಳಿದ್ರೆ ಮತ್ತೆ ಅದು ಪರ್ಮನೆಂಟ್ ಡ್ಯಾಮೇಜ್. ಸಿ, ಇಮೋಷನ್ಸ್ ಆರ್ ಟೆಂಪರರಿ, ಡ್ಯಾಮೇಜ್ ಇಸ್ ಪರ್ಮನೆಂಟ್. ಸೊ ಡೋಂಟ್ ಡೂ ಎನಿಥಿಂಗ್ ಪರ್ಮನೆಂಟ್ಲಿ ಸ್ಟುಪಿಡ್ ಬಿಕಾಸ್ ಆಫ್ ಟೆಂಪರರಿ ಇಮೋಷನ್. ಸಿಟ್ಟು 1 ನಿಮಿಷದಲ್ಲಿ ಇರುತ್ತೆ, ಚಟಲ್ಲ ಹೊಡಿತೀರಿ ನಿಮ್ಮ ಫ್ರೆಂಡಿಗೆ, ಆ ರಿಲೇಶನ್ಶಿಪ್ ಹೋಯ್ತು. But if you can handle your anger for that 1 minute, you can save your 10 years of relationship. But ನಾವೇನ್ ಮಾಡ್ತೀವಿ, ಇಲ್ಲ ನಾನು ಕೇಳಿಯೇ ಶುದ್ಧ. ನಮ್ಮ ಕೃಷ್ಣ ಹೇಳ್ತಾನೆ, ಯುದ್ಧ ಅಂತ ಉಂಟಂತ ಹೇಳಿ ಎಲ್ಲದಕ್ಕೂ ಹೋಗೋದಲ್ಲ, ಯು ಶುಡ್ ಚೂಸ್ ಯುವರ್ ವಾರ್.
ನಮ್ಮ ವೈರಿಗಳನ್ನು ನಾವು ಚೂಸ್ ಮಾಡಬೇಕು. ಸಿಕ್ಕವರ ಹತ್ರ ಜಗಳ ಮಾಡಿದ್ರೆ ನಮ್ಮ ವ್ಯಾಲ್ಯೂ ಕಡಿಮೆ ಆಗೋದು. ಒಂದು ಇಮೇಜ್ ನೋಡಿದೆ ಇಂಟರ್ನೆಟ್ ಅಲ್ಲಿ, ಒಂದು ಚೀತಾ ಮತ್ತೆ 4 ನಾಯಿ ರೇಸ್, ಅಂದ್ರೆ ಯಾರು ಫಾಸ್ಟ್ ನೋಡ್ಲಿಕ್ಕೆ ಅಂತ. ಅದು ನಾಯಿಗಳು ಓಡ್ತಾ ಉಂಟು, ಚೀತಾ ಅಲ್ಲೇ ಮಲಗಿದೆ. ಅದರ್ಥ ಚೀತದ್ರಲ್ಲೇ ಇರಲ್ಲ ರೇಂಜ್ ಅಂತ, ನಾಯಿದ ರೇಂಜ್ ಅಂತ. ಜಸ್ಟ್ ಬಿಕಾಸ್ ರೇಸ್ ಇದೆ ಅಂತೇಳಿ ಚೀತಾ ನಾಯಿ ರೇಂಜ್ ಲೆವೆಲ್ ಯಾರ್ದು ಕಡಿಮೆ ಆಗುದು? ಚೀತಾ. ಸೊ ಯಾರೇ ಏನಿಲ್ಲ, ನೀವು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಿದ್ರೆ ಅವರ ಲೆವೆಲ್ ಕಡಿಮೆ ಆಗುದಲ್ಲ, ಯಾರ ಲೆವೆಲ್ ಕಡಿಮೆ ಆಗುದು? ದಿಸ್ ಇಸ್ ಹೌ ದ ಮೈಂಡ್ ಶುಡ್ ವರ್ಕ್. ರೆಸ್ಪಾಂಡ್, ಈ ಬಾಯಿಂದ ಸೆಂಟೆನ್ಸ್ ಬರೋ ಮೊದಲು ಮೈಂಡ್ ಅಲ್ಲಿ ಅನಾಲಿಸಿಸ್ ಆಗ್ಬೇಕು, ಇದು ಸೆಂಟೆನ್ಸಸ್ ಹೇಗಿದೆ. ಮಾತಾಡಿದ ನಂತರ ಯೋಚನೆ ಮಾಡೋದಲ್ಲ, ಹಾಗೆ ಹೇಳ್ಬಾರ್ದಿತ್ತಲ್ಲ ಅಂತ. ಹೇಳಿ ಆಯ್ತು ಅದಂತಲ್ಲ, ಬಿಟ್ಟು ಬಾನ ಆಡಿದ ಮಾತು ವಾಪಸ್ ಬರಲ್ಲ ಅಂತ. ನಾನು ಹಾಗೆ ಹೇಳ್ಬಾರ್ದಿತ್ತು, ಮತ್ತೆ ಲೈಫ್ ಲಾಂಗ್ ರಿಗ್ರೆಟ್. ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಮರೆಯಲ್ಲ. 5 ವರ್ಷ ಮೊದಲು ಸೆಪ್ಟೆಂಬರ್ ತಿಂಗಳು 11 ತಾರೀಕು 5 ಗಂಟೆಗೆ ನೀನು ಈ ವರ್ಡ್ ಹೇಳಿದೆ ನಂಗೆ. ನಾನು ನೆನಪಿದೆಯೇ, ಮರ್ತಿದೆಲ್ಲ ನೆನಪಿದೆ ನಂಗೆ, ಆಯ್ತಾ? ಸೊ ಯು ಕ್ಯಾನ್ ಅವಾಯ್ಡ್ ದಿ ಸಿಚುವೇಶನ್ ಇಫ್ ಯು ಕ್ಯಾನ್ ಕಂಟ್ರೋಲ್ ದೋಸ್ 5 ಸೆನ್ಸಸ್. ಅದು ಯಾವುದೇ ಇಮೋಷನ್ಸ್ ಆಗಿ, ಇಮೋಷನ್ಸ್ ನೆಸೆಸರಿ, ಆಂಗರು ನೆಸೆಸರಿ, ಸ್ಯಾಡ್ನೆಸ್ ನೆಸೆಸರಿ. ಯಾವಾಗಲೂ ಹ್ಯಾಪಿ ಆಗಿದ್ರೆ ನೀವು ನನ್ನ ಕನ್ಸಲ್ಟೇಷನ್ ತಗೋಬೇಕಾಗತ್ತೆ, ಏನು ಸಮಸ್ಯೆ ಇದೆ ಅಂತ. ಯು ಆರ್ ನಾಟ್ ಕಾನ್ಸ್ಟೆಂಟ್. ನೋಡಿ, 24 hours ಹ್ಯಾಪಿನೆಸ್ ರಾಂಗ್. 24 ಗಂಟೆ ಹ್ಯಾಪಿಯಾಗಿ ನಿಮ್ಮ ಲೈಫಲ್ಲಿ ಏನೇ ನಡೀತಿಲ್ಲ ಅಂತ ಹೇಳಿದ್ರು ಬುಡುಗರಾಗತ್ತೆ, ಗೊತ್ತಾ? ಒಂದು ಕಪಲ್ ಡಿವೋರ್ಸ್ ಮಾಡಿದ್ರಂತೆ. ಯಾಕೆ? ಹೆಂಡತಿದು ಕಂಪ್ಲೇಂಟ್, ಗಂಡ ಜಗಳ ಆಡಲ್ಲ ಅಂತ, ಅದಕ್ಕೆ ಡಿವೋರ್ಸ್ ಮಾಡ್ತೀನಿ ಅಂತ. ಇಟ್ ಇಸ್ ಟ್ರೂ, ಆಕ್ಚುಲಿ ಇಟ್ ಇಸ್ 100% ಟ್ರೂ. ಯಾವ ರಿಲೇಶನ್ಶಿಪ್ ಅಲ್ಲಿ ಜಗಳ ಇಲ್ವೋ, ಅಂದ್ರೆ ಹೆಲ್ದಿ ಫೈಟ್ಸ್ ಇಲ್ವೋ, ದಟ್ ಈಸ್ ಅ ವೆರಿ ವೀಕ್ ಸಿಕ್ ರಿಲೇಶನ್ಶಿಪ್. ಯಾವ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ನಾರ್ಮಲ್ ಕರೆಕ್ಟ್ ಆಗಿ ನಡೀತದೆ, ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಈ ಕೋವಿಡ್ ಅಲ್ಲಿ ಡಿವೋರ್ಸ್ ಆದದ್ದು ಯಾಕೆ ಜಾಸ್ತಿ? ನಿಮ್ಮ ಲಾ ಆಫ್ ಮಾರ್ಜಿನಲ್ ಯುಟಿಲಿಟಿ ಕೇಳಿದ್ರೆ, ಲಾ ಆಫ್ DMU, ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಯು ಈಟ್ 1 mango, ಅದೇ the satisfaction level you get. You eat another mango of the same quality at the same time. So ಜಾಸ್ತಿ ಜನರ ಜೊತೆ ಇರುವಾಗ ಅವ್ರು ಎಷ್ಟೇ ಎಕ್ಸೈಟಿಂಗ್ ಆಗಲಿ, ಕ್ರಮೇಣ you get fed up of it. So you have to keep your mind very active ಆಗಲಿ. ಹೊಸ ಚಾಲೆಂಜಸ್ ಅನ್ನು, ಹೊಸ ಎಕ್ಸ್ಪೀರಿಯನ್ಸ್ ಅಂದ್ರೆ you would keep spicing up your life. ಹೇಗೆ? ಓಕೆ, ನಾನು ಇಲ್ಲಿವರೆಗೆ ಸೋಲೋ ಡ್ರೈವಿಂಗ್ ಮಾಡಿಲ್ಲ. I'll try it. When was the last time you did the most silliest thing? ಅಂದ್ರೆ ಏನೋ ಒಂದು ಲಾಸ್ಟ್ ಟೈಮ್ ನಾನು ಸುಮ್ಮನೆ ತಮಾಷೆಗೆ ಅಂತ ಮಾಡೋದಂದ್ರೆ ಯಾವಾಗ ಲಾಸ್ಟ್ ಟೈಮ್ ನೀವು ಮಾಡಿದ್ದು? ಜಸ್ಟ್ ಫಾರ್ ಫನ್ ಏನ್ ಮಾಡಿದ್ದೀರಾ? When was the last time you did something very silly just for fun? Just ಒಂದು ಹೀಗೆ. So ಇದೇ ಪ್ರಾಬ್ಲಮ್, ಯು ಆರ್ ಮಿಸ್ಸಿಂಗ್ ಔಟ್ ಆನ್ ದ ಎಕ್ಸೈಟ್ಮೆಂಟ್. ಈ ಬ್ರೈನ್ ಚಿಕ್ಕ ಮಗು ತರ, ಅದಕ್ಕೆ ಬೋರ್ ಆಗೋದು ಬೇಗ. ನೀವು ನೋಡಿ, ಒಂದು ಹೊಸ ಟಾಯ್ ತಂದ್ರೆ ಒಂದು 4 ದಿನ ಎಕ್ಸೈಟಿಂಗ್ ಆಗಿತ್ತು, ಮತ್ತೆ ಅದು ಹೋಯ್ತು, ಹೊಸತ್ತು ಬೇಕು. ಬ್ರೈನ್ ಕೂಡ ಹಾಗೆ. ನಮ್ಮ ಬ್ರೈನ್ ಅಲ್ಲಿ 3 ಭಾಗ ಇದೆ, ಇಡ್, ಈಗೋ, ಸೂಪರ್ ಈಗೋ ಅಂತ ಕೇಳಿದಿರಾ? ಇಡ್ ಚಿಕ್ಕ ಮಗು ತರ, ಅದಕ್ಕೆ ನೋಡಿದ್ ಬೇಕು, ಬೇಕೇ ಬೇಕು ಅಂತ. ನೀವು ಚಿಕ್ಕ ಮಗುವನ್ನೆಲ್ಲ ನೀವು ಮಾರ್ಕೆಟ್ ಅಲ್ಲಿ ನೋಡ್ಬೋದು, ಬೇಕಂದ್ರೆ ಬೇಕೇ ಬೇಕು. ಅದು ಬೊಬ್ಬಿಡಿತದೆ, ಸೈಡಲ್ಲಿ ಯಾರಿದ್ರೆ ನೋಡಲ್ಲ, ಬೊಬ್ಬೆ ಹೊಡಿತದೆ. ಅದು ಇನ್ನೂ ಇದೆ ನಮ್ಮ ಮೈಂಡಲ್ಲಿ. ನಮ್ಗೆ ಪಕ್ಕದ ಮನೆಯವರ ಮಾವಿನ ಮರದಲ್ಲಿ ಮಾವು ಉಂಟು, ಆದ್ರೆ ಪಕ್ಕದ ಮನೆಯವರ ನಮ್ಗೆ ಆಗಲ್ಲ. ಮಗು ಹೇಳ್ತದೆ ಅದು ಮಾವಿನ ಹಣ್ಣು ನಂಗೆ ಬೇಕೇ ಬೇಕು ಅಂತ. ಈಗೋ ಬರ್ತದೆ. ಈಗ ಅಂದ್ರೆ ಅಡಲ್ಟ್, ಇವತ್ತು 5 ಗಂಟೆಗೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಪಕ್ಕದ ಮನೆಯವರು ಯಾರಿಲ್ಲ, ಸ್ಕೆಚ್ ಆಗ್ತದೆ. ಎಂತ? ಈಗೋ. ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಹೀಗೆ ಮಾಡಿದ್ರೆ ಹೀಗೆ ಮಾಡ್ಬೋದು. ಸೂಪರ್ ಈಗೋ ಬರುತ್ತೆ. ಸೂಪರ್ ಈಗೋ ಏನು? ಇಟ್ಸ್ ಅ ಟೀಚರ್, ಒಂದು ಗುರು ಇದ್ದಾಗೆ. ಸರಿ ತಪ್ಪು, ಇದು ತಪ್ಪು ಅಂತ ಒಂದು ಕಾನ್ಶಿಯಸ್ನೆಸ್ ಬರುತ್ತೆ. ಆಗ್ತದಲ್ಲ? ನಮ್ದು ಯುಗದಲ್ಲಿದ್ದು ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ ಅಂತ. ಸತ್ಯಯುಗದಲ್ಲಿ ವಾರ್ ನಡೀತಿತ್ತು. ಯಾರ ಮಧ್ಯೆ? 2 ಲೋಕ, ಸ್ವರ್ಗ ಮತ್ತು ನರಕದ ಮಧ್ಯೆ, ಅಸುರರ ಮತ್ತು ದೇವತೆಗಳ ಮಧ್ಯೆ 2 ವರ್ಲ್ಡ್ಸ್ ವರ್ ಫೈಟಿಂಗ್. ಯಾವಾಗ? ಸತ್ಯಯುಗ. ತ್ರೇತಾಯುಗ ಬಂತು, ಯುದ್ಧ ಬಿಟ್ವೀನ್ ಇಂಡಿಯಾ ಶ್ರೀಲಂಕಾ, ಬಿಟ್ವೀನ್ 2 nations. ದ್ವಾಪರ ಯುಗ ಬಂತು, ಫೈಟ್ ಬಿಟ್ವೀನ್ 2 families, ಕಸಿನ್ಸ್ ಫೈಟ್. ಕಲಿಯುಗದಲ್ಲಿ ಫೈಟ್ ಎಲ್ಲಿದೆ? ಯು ಆರ್ ಫೈಟಿಂಗ್ ಯುವರ್ ಓನ್ ಸೆಲ್ಫ್. ಮಾಡ್ಬೇಕಾ ಮಾಡ್ಬೇಡ್ವಾ, ಹೇಳ್ಬೇಡ್ವಾ. 2 people. ನಿಮ್ಮ ತಲೆಯೊಳಗೆ 2 ನಾಯಿ ಇದೆ. ದೇರ್ ಆರ್ 2 dogs in your brain. ಒಂದು ಗುಡ್ ಡಾಗ್, 1 cat ನಾಯಿ. ಅದೇ ವಿಚ್ ಡಾಗ್ ವಿಲ್ ಬಿ ಮೋರ್ ಪವರ್ಫುಲ್? ಯಾವ ನಾಯಿ ಸ್ಟ್ರಾಂಗ್ ಆಗಿರುತ್ತೆ? ಯಾವ್ದಕ್ಕೆ ಜಾಸ್ತಿ ಬಿಸ್ಕೆಟ್ ಕೊಡ್ತೀರಾ? ಯಾವ್ದಕ್ಕೆ ಜಾಸ್ತಿ ತಿಂಡಿ ಕೊಡ್ತೀರಾ?
ಈಗ ನೀವು ಕಾಟ್ನಾಗಿ ಜಾಸ್ತಿ ತಿಂಡಿ ಕೊಟ್ರೆ ಅಂದ್ರೆ ನಿಮ್ಮ ಥಾಟ್ಸ್ ಎಲ್ಲ ನೆಗೆಟಿವ್ ಇದ್ರೆ, ಬೇಡದಿದ್ರೆ ಯಾವ ನಾಯಿ ಚೆನ್ನಾಗಿರುತ್ತೆ? ಥಾಟ್ಸ್ ಎಲ್ಲ ಗುಡ್ ಆಗಿದ್ರೆ ಯಾವ ನಾಯಿ ಚೆನ್ನಾಗಿರುತ್ತೆ? ಸೊ ಆ ನಾಯಿ ಎಲ್ಲಿದೆ ಹೇಳು? ಸೊ ಎಲ್ಲಿ ನೀವು ವರ್ಕ್ ಮಾಡಬೇಕು? ನಮ್ಮ ಫ್ರೆಂಡ್ ಸರಿ ಇಲ್ಲ, ನನ್ನ ಅಪ್ಪ ಅಮ್ಮ ಸರಿ ಇಲ್ಲ ಅಂತ ವರ್ಕ್ ಮಾಡಬೇಕಲ್ಲ. ಓಕೆ, ಅವ್ರು ಸರಿ ಇಲ್ಲ, ನಾನು ಹೇಗೆ ರೆಸ್ಪಾಂಡ್ ಮಾಡಬೇಕು? ಆ ರೀತಿ ಮಾಡಿದ್ರೆ ನಿಮ್ಮ 100% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೈಕ್ಯಾಟ್ರಿಸ್ಟ್, ಕೌನ್ಸಿಲರ್ಸ್ ಎಲ್ಲ ಬೇಡ ನಿಮಗೆ, ನೀವು ಸರಿ ಆಗ್ತೀರಾ. ಪ್ರಾಬ್ಲಮ್ ಏನು ಗೊತ್ತಾ? ನೀವು ನಿಮ್ಮ ಪ್ರಾಬ್ಲಮ್ಸ್ಗೆ ಎಂತ ಸೋರ್ಸ್ ಹೊರಗಡೆ ಹುಡುಕ್ತೀರಾ. ನಂಗೆ ಲೈಫಲ್ಲಿ ಹೀಗೆ ಆಯ್ತು, ಯಾಕೆ? ಬಿಕಾಸ್ ನಾನು ಬಡ ಕುಟುಂಬದಿಂದ ಬಂದದ್ದು, ನನ್ನ ಅಪ್ಪ ಅಮ್ಮನವರು ಹೀಗೆ, ಅದಕ್ಕೋಸ್ಕರ ನಾನು ಹೀಗೆ ಅಂತ. ದಟ್ಸ್ ಅ ಬ್ಲೇಮ್ ಗೇಮ್. ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ವೇರ್ ಯು ಆರ್ ಕಮಿಂಗ್, ಇಟ್ ಈಸ್ ಇಂಪಾರ್ಟೆಂಟ್ ವೇರ್ ಯು ಆರ್ ಗೋಯಿಂಗ್. ನೀವು ಎಲ್ಲಿಂದ ಬಂದಿರಿ ಅಂತ ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಹೋಗ್ತಿದ್ದೀರಾ ಅದು ಇಂಪಾರ್ಟೆಂಟ್. ನೀವು ಬಡತನದಲ್ಲಿ ಹುಟ್ಟಿದ್ದೀರಾ, ಅದು ನಿಮ್ ತಪ್ಪಲ್ಲ. ಬಡತನದಲ್ಲಿ ಸತ್ರೆ ಯಾರು ತಪ್ಪು? If you are born poor, it's not your fault. If you die poor, it's definitely your fault. ಆವಾಗ ನಿಮ್ಗೆ ತಂದೆ ತಾಯಿಗೆ ಬ್ಲೇಮ್ ಮಾಡ್ಲಿಕ್ಕಿಲ್ಲ. ಅವರೆಲ್ಲ ಮಾಡಿಟ್ಟಿಲ್ಲ, ಅವ್ರದ್ದು ನಮ್ಗೆ ಜಾಗ ಇಲ್ಲ, ನಮ್ಗೆ ಏನಿಲ್ಲ, ಏನು. ಓಕೆ ಫೈನ್, ನಾಳೆ ನಿಮ್ಮ ಮಕ್ಳು ಅದೇ ನಿಮ್ಗೆ ಹೇಳಿದ್ರೆ, ನನ್ನ ಅಪ್ಪ ಅಮ್ಮ ಏನ್ ಮಾಡಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಾ? ಸೊ ದ ಮೈಂಡ್ ವರ್ಕ್ಸ್ ಲೈಕ್ ದಟ್. ಅದನ್ನು ನೀವು ಕಂಟ್ರೋಲ್ ಮಾಡೋದಂದ್ರೆ ಯು ಹ್ಯಾವ್ ಟು ಜಸ್ಟ್ ಕ್ವಶನ್ ಯುವರ್ ಸೆಲ್ಫ್. ಹೊರಗಿನವರನ್ನು ಕ್ವಶನ್ ಮಾಡೋದಲ್ಲ. ನಾವೇನ್ ಮಾಡ್ತೀವಿ? ಅವನು ಹಾಗೆ ಯಾಕೆ ಮಾಡ್ದ? ಓಕೆ, ಹಿ ಡಿಡ್ ಇಟ್, ವೈ ಆಮ್ ಐ ರಿಯಾಕ್ಟಿಂಗ್ ಲೈಕ್? ಓಕೆ, ಅವನು ಹಾಗೆ ಮಾಡ್ದಪ್ಪ, ನಾನು ಯಾಕೆ ಈಗ ರಿಯಾಕ್ಟ್ ಮಾಡ್ತಿದ್ದೀನಿ? ನಾನೊಂದು ಕೌನ್ಸಿಲರ್ ಅಲ್ವಾ, ನನ್ನ ಮನೆಯಲ್ಲಿ ನನ್ನೊಂದು ಕೌನ್ಸಿಲರ್ ಥರನೇ ನೋಡೋದು. ನಾನು ಕಾಲೇಜಲ್ಲೆಲ್ಲ ನನಗೆ ಆಸ್ ಎ ಕೌನ್ಸಿಲರ್ ನಾನು ಸಿಟ್ ಮಾಡಬಾರ್ದು, ಆಸ್ ಎ ಕೌನ್ಸಿಲರ್ ನಾನು ಸಿಟ್ ಮಾಡಬಾರ್ದು, ಇಮೋಷನ್ಸ್ ತೋರಿಸಬಾರ್ದು, ನನ್ನ ಜಾಬ್. ಮನೆಯಲ್ಲಿ ನಾನು ಸಿಟ್ ಮಾಡ್ಕೊಂಡ್ರೆ ನನ್ನಮ್ಮ, ನೀನೊಂದು ಕೌನ್ಸಿಲರ್ ಆಗಿ ನೀನು ಸಿಟ್ ಮಾಡೋದಾ? ಅಲ್ಲ ಮಾರ್ರೆ, ನಾನು ಆಫೀಸಲ್ಲಿ ಕೌನ್ಸಿಲರ್, ಮನೆಯಲ್ಲೂ ಕೌನ್ಸಿಲರ್, ಆದರೆ ನನ್ನ ಇಮೋಷನ್ಸ್ಗೆ ವ್ಯಾಲ್ಯೂ ಇಲ್ಲ. ಸೊ ಐ ಹ್ಯಾವ್ ಟು ಡೂ ವಾಟ್? ಈಗ ನನ್ನ ಹೆಂಡತಿ ಕೂಡ, ಮೈ ವೈಫ್ ಆಲ್ಸೋ, ಕೆಲಸದಲ್ಲಿ ನೀವು ಇಡೀ ಊರಿನವ್ರಿಗೆ ಸಜೆಷನ್ ಕೊಡ್ತೀರಾ, ಇಡೀ ಊರಿನವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ನನ್ನ ಪ್ರಾಬ್ಲಮ್ ಅರ್ಥ ಆಗಲ್ವಾ ಅಂತ. ಓಕೆ, ಹಾಗಾದ್ರೆ ಹಾಗಾದ್ರೆ ನೀನು ನನ್ನ ವೈಫ್ ಅಂತ ನೋಡ್ಕೋಬೇಕಾ ಅಥವಾ ನನ್ನ ಕ್ಲೈಂಟ್ ಅಂತ ನೋಡ್ಕೋಬೇಕಾ ಅಂತ ಕೇಳಿದ್ನ. ಮತ್ತೆ ಒಮ್ಮೆ ಚೇಂಜ್ ಹಾಕಿ, ನಾನು ನಿನ್ನ ಕ್ಲೈಂಟ್ ಅಂತ ನೋಡ್ತೀನಿ, ಮಾತಾಡೋ ಸ್ಟೈಲ್ ಚೇಂಜ್ ಮಾಡೋದು. ಆವಾಗ ನೀವು ಸುಮ್ಮನಿರಿ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್. ಈಗ ಹಾಗಾದ್ರೆ ಯೋಚನೆ ಮಾಡಿ, ವೇರ್ ಶುಡ್ ಐ ಗೋ? ನನ್ನ ಅಮ್ಮ ಎಕ್ಸ್ಪೆಕ್ಟ್ ಮೀ ಟು ಬಿ ಅಂಡರ್ಸ್ಟ್ಯಾಂಡ್ ಬಿಕಾಸ್ ನನ್ನ ಪ್ರೊಫೆಷನ್ ಕೌನ್ಸಿಲರ್. ನೀನು ಹೀಗೆ ಮಾಡಿದ್ರೆ ಹೇಗೆ ಮಾರಾಯ? ಅಕ್ಕನವ್ರು ಹೇಳ್ತಾರೆ, ಅಲ್ಲ ಇವನು ಕೌನ್ಸಿಲರ್ ಆಗಿ ಹೀಗೆ ಯೋಚನೆ ಮಾಡ್ದ, ನಾನು ಕೌನ್ಸಿಲರ್ ಆಗದೆ ತಪ್ಪ? But it's okay because fortunately we know how to handle. ಎಷ್ಟೇ ಸಿಚುವೇಶನ್ ಬಂದ್ರು we know how to handle because we are trained. So ನಮಗೆ ಆಗುದಾದ್ರೆ, see I suffered from OCD, obsessive compulsion disorder ಅಂತ. ಅಂದ್ರೆ ನನಗೆ ಪದೇ ಪದೇ ಚೆಕ್ ಮಾಡೋದು, ಪದೇ ಪದೇ ರಿಪೀಟ್ ಮಾಡೋದು ನನ್ನ ಹ್ಯಾಬಿಟ್ ತುಂಬಾ ಸಿವಿಯರ್ ಇತ್ತು. ಅದು ನಾನು ಹೇಳ್ದಲ್ಲ ಡಿಗ್ರಿ ಟೈಮಲ್ಲಿ ಇರುವಾಗ. ನಾವು ಐ ಸ್ಟಿಲ್ ಹ್ಯಾವ್ ಇಟ್. ನಾನು ಮನೆಯಿಂದ ಹೊರಗೆ ಬರುವಾಗ ಫೋಟೋ ತೆಗೆದು ಬರೋದು, ನಾನು ಇಸ್ತ್ರಿ ಪೆಟ್ಟಿಗೆ ಇದು ಗ್ಯಾಸ್ ಇದೆಲ್ಲ ಆಫ್ ಇದೆಯಾ ಅಂತ. ಎಷ್ಟೋ ಸಲ 20-30 ಕಿಲೋಮೀಟರ್ ದೂರ ಹೋಗಿ ವಾಪಸ್ ಬಂದು ಚೆಕ್ ಮಾಡಿದ್ದು, ಯಾಕಂದ್ರೆ ಥಾಟ್ ಇರುತ್ತೆ ಆಫ್ ಇದೆಯಾ ಅಂತ. ತುಂಬಾ ಕಷ್ಟ ಆಗ್ತಿತ್ತು, ಮೈಂಡ್ ಕಂಟ್ರೋಲಲ್ಲಿ ಇರಲಿಲ್ಲ. ಬಟ್ ನಾನೇನು ಮಾಡ್ತೀನಿ, ಎಲ್ಲ ಲಾಕ್ ಮಾಡೋ ಬದಲು ನಾನು ಫೋಟೋ ತೆಗೆದು ನನಗೆ ಥಾಟ್ ಬಂದರೆ ಇಮಿಡಿಯೇಟ್ ಫೋನ್ ಓಪನ್ ಮಾಡಿ ನೋಡ್ತೇನೆ, ಓಕೆ ಇಟ್ಸ್ ಆಫ್. ಫೋಟೋ ತೆಗಿಲಿಕ್ಕೆ ಆಗದಿದ್ರೆ ಏನೋ ಕೆಲಸ ಮಾಡಿ ನಾನು ಈ ಥ್ರೆಡ್ ಅನ್ನು ಹೀಗೆ ಎಳಿತೇನೆ. ಆವಾಗ ಏನಾಗುತ್ತೆ, ಅಲ್ಲಿ ಒಂದು ಪೇನ್ ಇರುತ್ತೆ. ಸೊ ಥಾಟ್ ಬಂದ್ರೆ ಅಲ್ಲಿ ಪೇನ್ ನೆನಪಾಗುತ್ತಾ, ಇಟ್ಸ್ ಆಗಿದೆ, ಯಾಕಂದ್ರೆ ಐ ಹ್ಯಾವ್. ಸೊ ಯಾರು ಸರಿ ಇಲ್ಲ, ಎವ್ರಿವನ್ ಇಸ್ ಬ್ರೋಕನ್, ಎಲ್ಲ ಡ್ಯಾಮೇಜ್ ಪೀಸೇ ನಾವು. ಅರ್ಥ ಆಯ್ತಾ? ನೋ ಒನ್ ಇಸ್ ಪರ್ಫೆಕ್ಟ್, ಎಲ್ಲರೂ ಡ್ಯಾಮೇಜ್ ಪೀಸ್. ಆ ಡ್ಯಾಮೇಜ್ ಅಲ್ಲಿ ಕೂಡ ನಾವು ವರ್ಕ್ ಮಾಡ್ಬೇಕು ಅಷ್ಟೇ. ಸೊ ನೋ ಒನ್ ಇಸ್ ಪರ್ಫೆಕ್ಟ್, ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಅವ್ರು ನೋಡಿ ಎಷ್ಟು ಪರ್ಫೆಕ್ಟ್, ನಾ ಕೆಲವು ನಿಮ್ಮ ಕಂಪೇರ್ ಮಾಡ್ಲಿಕ್ಕೆ ಉಂಟು. ನನ್ನ ಫ್ರೆಂಡ್ ಇದು ತಂದೆ ತಾಯಿ ಎಷ್ಟು ಚಂದ, ಪಾಪ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಕೇಳಿದೆಲ್ಲ ಕೊಡ್ತಾರೆ. ಆವಾಗ ನಾನು ಹೇಳಿದ್ ಗೊತ್ತಾ, ಒಂದು 20 ದಿನ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ನೋಡಿ ಅಂತ. ಹೊರಗಡೆ ಒಂದ್ಸಲ ಮೀಟ್ ಆಗುವಾಗ ಎಲ್ಲರೂ A1 ಅಂದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಬೆಸ್ಟೇ. ಒಂದು ವಾರ ಹೋಗಿ ಅವ್ರ ಜೊತೆ ಕೂತ್ಕೊಂಡು ನೋಡಿ, ಮತ್ತೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಾದ್ರೆ ನಾನು ನನ್ನ ಕೆಲಸ ಬಿಡ್ತೇನೆ. ಎಲ್ಲರ ಮನೆ ದೋಸೆ ತೂತ ಆದ್ರೆ ಕೆಲವ್ರದ್ದು ಕಾವಲಿ ಕೂಡ ತೂತಿರುತ್ತೆ. ಸೊ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಿಕಾಸ್ ವಾಟ್ ಯು ಹ್ಯಾವ್ ದಟ್ ಇಸ್ ದ ಬೆಸ್ಟ್ ಯು ಹ್ಯಾವ್. ಅಯ್ಯೋ ನಾನು ಇಷ್ಟು ಚಂದ ಇಲ್ಲ. ಸಿ ಬ್ಯೂಟಿ ಈಸ್ ನಾಟ್ ಇನ್ ಅಪಿಯರೆನ್ಸ್, ಅದು ನಿಮ್ಮ ಎಫರ್ಟ್ಸ್ ಮೇಲೆ ಇರುತ್ತೆ. ಈಗ ಕೆಲವು ನೋಡಿರ್ಬೋದು, ಕೆಲವು ಮೇಕಪ್ ಮಾಡಿ ಬಿಫೋರ್ ಅಂಡ್ ಆಫ್ಟರ್ ನೋಡುವಾಗ ಹೆದರಿಕೆ ಆಗುತ್ತೆ. ಸೊ ಇಟ್ಸ್ ಆಲ್ ಇನ್ ದ ಎಫರ್ಟ್ಸ್. ಓಕೆ, ನೀವು ನಿಮ್ಮ ಮೇಲೆ ಎಷ್ಟು ಎಫರ್ಟ್ಸ್ ಆಗ್ತೀರ ಅದ್ರ ಮೇಲೆ ಇರುತ್ತೆ. ಸೊ ದಯವಿಟ್ಟು ವಾಟ್ ಮೈ ಇಂಟೆನ್ಷನ್ ಆಫ್ ಟೆಲಿಂಗ್ ಯು ಆಲ್ ದಿಸ್ ಇಸ್, ಪ್ರಾಬ್ಲಮ್ಸ್ ಬರುವಾಗ ಸೊಲ್ಯೂಷನ್ ಅನ್ನು ಹೊರಗಡೆ ಹುಡುಕಬೇಡಿ. ಎಲ್ಲಿ ಹುಡ್ಕೋಬೇಕು? ಏನಾದ್ರು ಸಿಚುವೇಶನ್ ಆದಾಗ ಡೋಂಟ್ ಟ್ರೈ ಟು ಫಿಕ್ಸ್ ಸಮಥಿಂಗ್ ಔಟ್ಸೈಡ್, ಫಿಕ್ಸ್ ವೇರ್. ಈಗ ಆಯ್ತು, ಓಕೆ ಹೌ ಶುಡ್ ಐ ರಿಯಾಕ್ಟ್? ಸ್ವಲ್ಪ ಸ್ಲೋ ಡೌನ್ ಆಗಿ, ಫಾಸ್ಟ್ ಹೋಗ್ಬೇಕಂತಿಲ್ಲ.
ಲೈಫಲ್ಲಿ ಫಾಸ್ಟ್ ಹೋಗ್ಬೇಕಂತ ಯಾರು ಕೂಡ ರೇಸಲ್ಲಿ ಇಲ್ಲ. ಸ್ಲೋ ಡೌನ್, ಕೆಲಸದಲ್ಲಿ ನಾವು ಹೇಳ್ತೀವಿ ಸ್ಲೋ ಡೌನ್. ಓಕೆ, ಕೆಲವರಿಗೆಲ್ಲ ಉದ್ವೇಗ ಜಾಸ್ತಿ, ಸೊ ಬೇಗ ಬೇಗ ಆಗಬೇಕು. ಒಂದು ಮೆಸೇಜ್ ಸೆಂಡ್ ಮಾಡಿದ್ರೆ 5 ಸೆಕೆಂಡಲ್ಲಿ ರಿಪ್ಲೈ ಸಿಗದಿದ್ರೆ ಕಾಲ್ ಮಾಡಿ ನಿಂಗೆ ಎಂತ ಸರ್ ಕರ್ಮಕ್ಕ ಫೋನ್ ಅಂತ ಹೇಳ್ತೀರಾ. ಮೊದಲೆಲ್ಲ ನಾವು ಪೋಸ್ಟ್ ಆಫೀಸ್ ನಲ್ಲಿ ಲೆಟರ್ ಹಾಕಿ ಆ ಲೆಟರ್ 1 ವಾರ ನಂತರ ಅವರಿಗೆ ರೀಚ್ ಆಗಿ ಆ ಪೋಸ್ಟ್ ಮ್ಯಾನ್ ಕುಡಿಯೋದಿದ್ರೆ ಸರಿಯಾಗಿ ರೀಚ್ ಆಗುತ್ತೆ, ಇಲ್ಲದೆ ರೀಚ್ ಆಗೋದಿಲ್ಲ. ವಾಪಸ್ 1 ತಿಂಗಳ ನಂತರ ಪೋಸ್ಟ್ ಸಿಕ್ಕಿದ್ರೆ ಸಿಕ್ತು, ಇಲ್ಲದಿಲ್ಲ. ಈಗ ಮೆಸೇಜ್ ಮಾಡಿದ್ರೆ 1 ನಿಮಿಷದಲ್ಲಿ ರಿಪ್ಲೈ ಸಿಗದಿದ್ರೆ ಆಯ್ತು, ಈಸ್ ಇಗ್ನೋರಿಂಗ್ ಮೀ. ಯಾರ್ದೋ ಬೇರೆ ಜೊತೆ ಪುಂಡಿ ಬೇಯಿಸ್ತಿದೆ, ಅದಕ್ಕೆ ಟೈಮ್ ಉಂಟು, ನನಗೆ ಟೈಮ್ ಇಲ್ಲ. ಓಕೆ, ಅದಿತಿ ಅಲ್ಲ. ಎಕ್ಸಾಂಪಲ್ ಕೊಡಲ್ಲ, ಒಂದು ಬೇಜಾರಿಲ್ಲಿದ್ರೆ ಎಕ್ಸಾಂಪಲ್. ಈಗ ಒಂದು ಅದಿತಿ ಒಂದು ಬಾಯ್ ಫ್ರೆಂಡ್ ಇದೆ ಅಂತ ತಿಳ್ಕೊಳ್ವಾ, ಓಕೆ ಅಲ್ಲ ಬೇಡ ಎಕ್ಸಾಂಪಲ್ಗೆ, ಓಕೆನಾ? ನೀನು ಹೇಳ್ಬೇಕು. ಓಕೆ, ಈಗ ಎಕ್ಸಾಂಪಲ್ ಬಾಯ್ ಫ್ರೆಂಡ್ ಇದೆ ಒಂದು, ಎಲ್ಲರಿಗಿದೆ, ಅದು ಬೇರೆ ವಿಷಯ. ಓಕೆ ಬಾಯ್. ಈಗ ಅಬ್ಸೆಷನ್ ರಿಲೇಶನ್ಶಿಪ್ ಮೊದಲಿನ ಥರ ಅಲ್ಲ. ಈಗ ಒಮ್ಮೆ ಎಸ್ ಅಂದ ತಕ್ಷಣ ಯು ಬಿಕಮ್ ರೇ ಪ್ರಾಪರ್ಟಿ. ನಾವು ಹುಡುಗರು ಮೊನೋಟ್ರ್ಯಾಕ್ ಬ್ರೈನ್, ಅಂದ್ರೆ ನಾವು ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಮಾತ್ರ ಫೋಕಸ್ ಮಾಡ್ಲಿಕ್ಕೆ ಆಗೋದು. ಹುಡುಗಿಯರು ಮಲ್ಟಿ ಟ್ರ್ಯಾಕ್ ಬ್ರೈನ್, ಅಂದ್ರೆ ನಿಮ್ಮ ಪ್ರೋಗ್ರಾಮಿಂಗ್ ಆಗಿದೆ. ನೀವು ಒಂದ್ ಕಡೆ ಟಿವಿ ನೋಡ್ಬೋದು, ಇನ್ನೊಂದು ಕಡೆ ಟೆಕ್ಸ್ಟಿಂಗ್ ಮಾಡ್ಬೋದು, ಇನ್ನೊಂದು ಕಡೆ ಪಾಸ್ತಾ ತಿನ್ಬಹುದು, ಮಲ್ಟಿಪರ್ಪಸ್. ಸೊ ನೀವು ಮಲ್ಟಿಪಲ್. ನಮ್ಗೆ ಆಗಲ್ಲ, ನಾವೇನಾದ್ರೂ ಇಂಪಾರ್ಟೆಂಟ್ ವರ್ಕ್ ನಾವು ಒಂದೇ ಫೋಕಸ್ ಅಲ್ಲಿ ಇರೋದು. ಸೊ ಇವರದೊಂದು ನಾರ್ಮಲ್ ಆಗಿ ಒಂದು ರೂಟೀನ್ ಇರುತ್ತೆ, ಅಂದ್ರೆ ಎವ್ರಿ ಮಾರ್ನಿಂಗ್ 8 ಗುಡ್ ಮಾರ್ನಿಂಗ್ ಜಾನು ಅಂತ ಮೆಸೇಜ್ ಆಡೋದು ಕಾಮನ್ ಆಗಿ. ಸೊ ಏನಾಗ್ತದೆ, ನಡೀತಾ ಇರ್ತದೆ. ಒಂದಿನ ಪಾಪ ಅವಳ ಬಾಯ್ ಫ್ರೆಂಡ್ ಮನೆಯಲ್ಲಿ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ. 8 ಇವಳು ಗುಡ್ ಮಾರ್ನಿಂಗ್, ಇವಳಿಗೆ ಗೊತ್ತಿರಲ್ಲ, 8 ಗುಡ್ ಮಾರ್ನಿಂಗ್ ಜಾನು ಅಂತ ಮೆಸೇಜ್ ಹಾಕಿದ್ಲು. ಈಗ ಅದು ಬ್ಲೂ ಟಿಕ್ ಉಂಟಲ್ಲ, ಅದನ್ನು ಡಿಸೇಬಲ್ ಮಾಡಿದವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಡಿಸೇಬಲ್ ಮಾಡಿದ್ದು, ನಂಗೆ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಅವನಿಗೆ ಪಾಪ ಅವನಿಗೆ ಡಿಸೇಬಲ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಸೊ ಅಲ್ಲಿ ಗುಡ್ ಮಾರ್ನಿಂಗ್ ಅಂತ ಟಿಕ್ ಆಯ್ತು. 1 ನಿಮಿಷ ಆಯ್ತು, ರಿಪ್ಲೈ ಸಿಕ್ಕಿಲ್ಲ ಇವಳಿಗೆ. ಇಲ್ಲಿ ಸಿಟ್ಟು ಬರ್ತುಂಟು ಜನಕ್ಕೆ. ಒಂದು ಕೆಂಪು ಕಲರ್ ಇಮೋಜಿ ಹೋಗುತ್ತೆ ಈ ಕಡೆಯಿಂದ, ಕೆಂಪು. ಅವ್ನು ನೋಡ್ತಾನೆ, ಪಾಪ ಬಿಸಿ ಇರ್ತಾನೆ. ಒಂದು 8:40 ಆದಾಗ ಇನ್ನು ಕೆಲವೊಂದು ಇಮೋಜಿಸ್ ಹೋಗುತ್ತೆ, ಚಾಕು, ಚೂರಿ, ಪಂಚ್, ಬಾಂಬ್ ಎಲ್ಲ ಹೋಗುತ್ತೆ. 8:50ಕ್ಕೆ ಒಂದು ವಾಟ್ಸಪ್ ಇಂದ ಮಿಸ್ ಕಾಲ್ ಹೋಗುತ್ತೆ, ಅಂದ್ರೆ ಇವನ ಫೋನ್ ಸರಿ ಇದೆಯಾ ಅಂತ ನೋಡ್ಲಿಕ್ಕೆ. ಓಕೆ, 8:55ಕ್ಕೆ ಪಾಪ ಅವನಿಗೆ ಯಾರಿಗೋ ಒಂದು ಫೋನ್ ಮಾಡ್ಲಿಕ್ಕೆ ಇರುತ್ತೆ ಅರ್ಜೆಂಟ್. ಅವ್ನು ಫೋನ್ ತೆಗಿತಾನೆ, ಫೋನ್ ಮಾಡಿ ಮಾತಾಡ್ತಾನೆ. ಇವಳು ಕೂಡ ಅದೇ ಟೈಮ್ಗೆ ಫೋನ್ ಮಾಡ್ತಾಳೆ. ಇವಳಿಗೆ ಏನ್ ಕೇಳ್ತದೆ, ನೀವು ಕರೆ ಮಾಡಿದ ಚಂದದಾರರು ಪುಂಡಿ ಬೇಯಿಸಿದ್ದಾರೆ ಅಂತ ಆಗುತ್ತೆ. ಇವಳಿಗೆ ಇನ್ನೂ ಸಿಟ್ಟು ಆಯ್ತು. ಆಯ್ತಾ, 9 ಗಂಟೆ ಆಗುವಾಗ ಒಂದು ಬಾಯ್ ಫ್ರೆಂಡ್ ಇದೆಲ್ಲ ಕೆಲಸ ಆಯ್ತು, ಈಗ ಸಮಾಧಾನ ಆಯ್ತು. ಅವನಿಗೆ ಫೋನ್ ನೋಡ್ತಾಳೆ. ಫೋನ್ ನೋಡಿ ಅವನಿಗೆ ಗೊತ್ತಾಗುತ್ತೆ ಈಗ ಉಂಟು ಮಾರಿ ಹಬ್ಬ ಅಂತ. ಸೊ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿ ಇವಳಿಗೆ ಫೋನ್ ಮಾಡ್ತಾರೆ. 1 ರಿಂಗ್ ಆಯ್ತು, ಕೇರ್ ಮಾಡಲ್ಲ ಇವಳು. 2 ರಿಂಗ್ ಆಯ್ತು, 3 ರಿಂಗ್ ಆಯ್ತು, 4ನೇ ರಿಂಗಿಗೆ ಫೋನ್ ರಿಸೀವ್ ಮಾಡ್ತಾಳೆ. ಅವ ಪಾಪ 10 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತಾನೆ, ಹೀಗಾಯ್ತು, ಹಾಗಾಯ್ತು, ಹೀಗಾಯ್ತು, ಹೇಳು ಜಾನ್, ಯಾಕೆ ಸೈಲೆಂಟ್ ಇದೆಯಾ ಅಂತ ಬೆಗ್ ಮಾಡ್ತಾನೆ. ಇವಳು 10 ಸೆಕೆಂಡ್ ಸೈಲೆಂಟ್ ಇದ್ದು ಏನಿಲ್ಲ ಅಂತ ಫೋನ್ ಕಟ್ ಮಾಡ್ತಾಳೆ. ಇದೊಂದು ಸಿಚುವೇಶನ್, ಟ್ರೂ ಸ್ಟೋರಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಒಂದು ಸಿಚುವೇಶನ್ ಏನಾಗಿತ್ತು, ಅಲ್ಲಿ ರಿಯಲ್ ಆಗಿ ಪ್ರಾಬ್ಲಮ್ ಇತ್ತು. ಅದಿತಿಗೆ ಚಾಯ್ಸ್ ಇತ್ತು. ಒಂದ ಅವಳು ಓಕೆ ಪುಂಡಿ ಬೇಯಿಸ್ತಿದ್ದಾಳೆ ಅಂತ ತಿಳ್ಕೊಬಹುದು, ಅಥವಾ ರಿಯಲ್ ಆಗಿ ಅವನು ಬಿಸಿ ಇದ್ದಾನೆ, ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂತ ಅರ್ಥ ಮಾಡಬಹುದಿತ್ತು. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಗೆ ಅರ್ಥ ಮಾಡುವಷ್ಟು ನಮಗೆ ಪೇಷನ್ಸ್ ಇಲ್ಲ. ಇವನ್ ಬೇಕಂತಲೇ ನನ್ನ ಅವಾಯ್ಡ್ ಮಾಡ್ತಿದ್ದಾನೆ, ಬೇಕಂತಲೇ ನನ್ನ ಇದು ಇಗ್ನೋರ್ ಮಾಡ್ತಿದ್ದಾನೆ, ಅದರಿಂದಾಗಿ ಕಾನ್ಫ್ಲಿಕ್ಟ್ ಆಗೋದು. ಯಾರಿಗೂ ತಾಳ್ಮೆ ಇಲ್ಲ. ಯುವರ್ ಅಸಂಪ್ಷನ್ಸ್ ಆರ್ ನಾಟ್ ಫ್ಯಾಕ್ಟ್. ನೀವು ಯಾರ ಬಗ್ಗೆ ಅಸ್ಯೂಮ್ ಮಾಡ್ತೀರಾ ಅದು ಫ್ಯಾಕ್ಟ್ ಆಗ್ಬೇಕಂತಿಲ್ಲ. ನಿಮ್ಮ ಅಸಂಪ್ಷನ್ ಆಗಿರ್ಬೋದು, ಆ ವ್ಯಕ್ತಿ ಹಾಗೆ, ಈ ವ್ಯಕ್ತಿ ಹೀಗೆ ಅಂತ, ಬಟ್ ಫ್ಯಾಕ್ಟ್ ಆಗ್ಲಿಕ್ಕಿರಲ್ಲ. ಸೊ ಯಾವತ್ತೂ ಕೂಡ ಯಾವುದೇ ಥಾಟ್ ನಿಮ್ಮ ಮೈಂಡಿಗೆ ಬಂದ್ರೆ ಪ್ಲೀಸ್ ಥಿಂಕ್ ಅಬೌಟ್ ಇಟ್. ಅದು ಯಾಕೆ ಬಂತು? 3 ಕ್ವಶನ್ ಕೇಳಬೇಕು ನೀವು ಒಂದು ಥಾಟ್ ಬರುವಾಗ ಮೈಂಡಿಗೆ. ಫಸ್ಟಿಗೆ ಅದು ಯಾಕೆ ಬಂತು, ಆಯ್ತಾ? ಎಲ್ಲಿಂದ ಬಂತು? ನೀವೇ ಮಾಡ್ಕೊಡೋದ ಅಥವಾ ಬೇರೆಯವ್ರನ್ನ ಕೇಳಿ ಬಂದದ? ಅದನ್ನ ಏನ್ ಮಾಡ್ಬೇಕು? ಈ 3 ಪ್ರಶ್ನೆ ಆ ಥಾಟ್. ನೆಗೆಟಿವ್ ಥಾಟ್ಸ್ ಅನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 75% ನಿಮ್ಮ ದಿವಸಕ್ಕೆ 90,000 ಥಾಟ್ಸ್ ಬರುತ್ತೆ, ಅದರಲ್ಲಿ 72% ಯಾವಾಗಲೂ ನೆಗೆಟಿವ್ ಇರುತ್ತೆ. ಇಟ್ಸ್ ಕಾಲ್ಡ್ ನೆಗೆಟಿವ್ ಬಯಾಸ್ ಆಫ್ ದ ಬ್ರೈನ್. ಯಾಕಂದ್ರೆ ನೀವು ತುಂಬಾ ಖುಷಿಯಲ್ಲಿದ್ದಾಗ ಬೇಡದ್ ಮಾಡ್ತೀರಾ. ಅದಕ್ಕೊಂದು ಮಾತುಂಟು, ನೆವರ್ ಪ್ರಾಮಿಸ್ ವೆನ್ ಯು ಆರ್ ಹ್ಯಾಪಿ. ಖುಷಿಯಲ್ಲಿದ್ದಾಗ ಪ್ರಾಮಿಸ್ ಮಾಡಬೇಡಿ, ಏನೇನು ಥಿಂಕ್ ಮಾಡಲ್ಲ. ಸೊ ನೀವು ನೋಡಿರ್ಬೋದು, ನಾನು ಇವತ್ತು ತುಂಬಾ ನಗ್ತಾ ಇದ್ದೇನೆ, ನಾಳೆ ಕೂಗ್ಲಿಕ್ಕೆ ಉಂಟಾ ಅಂತ ಒಂದು ಥಾಟ್ ಬರುತ್ತೆ. ಇಟ್ ಈಸ್ ಯುವರ್ ಬಾಡೀಸ್ ಡಿಫೆನ್ಸ್ ಮೆಕ್ಯಾನಿಸಮ್. ಅಂದ್ರೆ ತುಂಬಾ ಖುಷಿ ಪಡಬೇಡ, ಏನೋ ಬೇಡದು ಹೇಳ್ಬಿಡ್ತೀಯಾ, ಮತ್ತೆ ನೀನು ಅದಕ್ಕೆ ಬೇಕಂತಲೇ ಅದು ಡೋಪಮೈನ್ ಇನ್ಕ್ರೀಸ್ ಆದಾಗ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕೆಮಿಸ್ಟ್ರಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಹೌದಾ? ಆಗುತ್ತಲ್ಲ. ಇವತ್ತು ನಾನು ತುಂಬಾ ನಗ್ತಾ ಇದ್ದೀನಿ, ನಾಳೆನೋ ಆಗ್ಲಿಕ್ಕೆ ಉಂಟಂತದ್ದು ಥಾಟ್ ಬರುತ್ತೆ. ಯಾಕಂದ್ರೆ ಯುವರ್ ಮೈಂಡ್ ಇಸ್ ಟ್ರೈಂಗ್ ಟು ಬ್ರಿಂಗ್ ಯು ಬ್ಯಾಕ್. ಜಾಸ್ತಿ ಎಗರಾಡ್ಬೇಡ, ತಪ್ಪಿ ಏನೋ ಮಾತಾಡ್ತೀಯಾ, ವಾಪಸ್ ಬಾ ಅಂತ. ಇಟ್ಸ್ ನಾರ್ಮಲ್.
ಆಯ್ತಾ. ಈಗ ಆವಾಗಿಂದ ಈ ಫ್ಯಾನ್ ಆನ್ ಇದೆ, ಆ ಫ್ಯಾನ್ ಇದು ಬ್ರ್ಯಾಂಡ್ ಯಾವುದು, ಫ್ಯಾನ್ ವೈರಿಂಗ್ ನೀವು ಯೋಚನೆ ಮಾಡಿದ್ದೀರಾ? ಈಗ ನಾನು ಹೇಳಿದ ನಂತರ ಫ್ಯಾನ್ ಇದೆ ಅಂತ ನೆನಪಾಯ್ತು. ಅದೇ ರೀತಿ ಥಾಟ್ಸ್ ಬಂದೇ ಬರುತ್ತೆ. ಡಿಫ್ರೆನ್ಸ್ ಏನಂದ್ರೆ ವೆದರ್ ಯು ಗೋಯಿಂಗ್ ಟು ಗಿವ್ ಇಂಪಾರ್ಟೆನ್ಸ್ ಟು ಇಟ್ ಆರ್ ನಾಟ್. ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ, ನಾವು ಸೈಕಾಲಜಿಸ್ಟ್, ನಮಗೂ ಬರುತ್ತೆ. ಬಟ್ ವಿ ಡಿಸೈಡ್ ಶುಡ್ ಐ ಗಿವ್ ಇಂಪಾರ್ಟೆನ್ಸ್ ಆರ್ ನಾಟ್. ಥಾಟ್ ಹರ್ಟ್ ಆಗೋದು ಯಾವಾಗ ಗೊತ್ತಾ? ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾಗ. ಅದರ್ವೈಸ್ ದಟ್ ಥಾಟ್ ಹ್ಯಾಸ್ ನೋ ಪವರ್ ಆನ್ ಯು. ಆ ಥಾಟ್ ಬಂದೇ ಬರುತ್ತೆ, ಅದು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಲೆಟ್ ಮೀ ಬಿ ಫ್ರ್ಯಾಂಕ್ ವಿತ್ ಯು, ನೆಗೆಟಿವ್ ಥಾಟ್ಸ್ ಅನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಸಾಧ್ಯ ಇಲ್ಲ. ಬಟ್ ನಿಮ್ಗೆ ಒಂದು ಪವರ್ ಇದೆ. ಏನ್ ಪವರ್ ಅದು? ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾ, ಅಟೆನ್ಷನ್ ಕೊಡ್ಬೇಕಾ? ಯಾವಾಗ ಇಂಪಾರ್ಟೆನ್ಸ್ ಕೊಡ್ತೀರಾ, ಯಾವಾಗ ಅಟೆನ್ಷನ್ ಕೊಡ್ತೀರಾ, ಆವಾಗ ಅದು ಹರ್ಟ್ ಆಗುತ್ತೆ. ಇಲ್ಲ, ಇಟ್ ವಿಲ್ ನಾಟ್ ಬಾದರ್. ಸಾರಿ, ಟೈಮ್ ಜಾಸ್ತಿ ತಗೊಂಡೆ, ಬೇಜಾರು ಮಾಡ್ಕೋಬೇಡಿ. ಹೋಪ್ ಐ ಡಿಂಟ್ ಬೋರ್ ಯು. ಅರ್ಥ ಆಯ್ತು ಎಂತ ಎಂತ ಮಂಡೆ ಆಡಿಸೋದು? ಅರ್ಥ ಆಯ್ತಾ? ಸರಿ, ಥ್ಯಾಂಕ್ ಯು ದಿಶಾ ಮ್ಯಾನೇಜ್ಮೆಂಟ್ ಫಾರ್ ಇನ್ವೈಟಿಂಗ್ ಮೀ. ದಿಸ್ ಇಸ್ ಮೈ ಐ ಥಿಂಕ್ 6th ವಿಸಿಟ್ ಹಿಯರ್. ಎವ್ರಿ ಇಯರ್ ಬರ್ತಾ ಇರ್ತೀನಿ. ಸೊ ಯು ಕ್ಯಾನ್ ಫಾಲೋ ಮೀ ಇನ್ ಸೋಷಿಯಲ್ ಮೀಡಿಯಾ, ಅಂಕಿತ್ ಎಸ್ ಕುಮಾರ್ ಅಂತ ಆಗಿದೆ. ಯು ಕ್ಯಾನ್ ಗೂಗಲ್ ಮೀ. ಅದ್ರಲ್ಲಿ ನಂದು ಆರ್ಟಿಕಲ್ಸ್ ಇರುತ್ತೆ. ಡೈಜಿ ವರ್ಲ್ಡ್ ಅಲ್ಲಿ ಯಾವಾಗಲೂ ಆರ್ಟಿಕಲ್ಸ್ ಬರ್ತಾ ಇರ್ತೀನಿ ನಾನು, ಫಾರ್ ಯಂಗ್ಸ್ಟರ್ಸ್ ಲೈಕ್ ಯು. ಡೈಜಿ ವರ್ಲ್ಡ್ ಅಲ್ಲಿ ನಂದು ಆರ್ಟಿಕಲ್ಸ್ ಬರ್ತಿದೆ ಅಬೌಟ್ ಯು ಓನ್ಲಿ. ಓಕೆ, ಹೌ ಟು ಥಿಂಕ್ ಆಲ್ ದ ಥಿಂಗ್ಸ್. ಸೊ ಯು ಕ್ಯಾನ್ ಫಾಲೋ ಮೀ, ಅಂಕಿತ್ ಎಸ್ ಕುಮಾರ್. ವಾಟ್ ಇಸ್ ಮೈ ನೇಮ್? ಯಾಕೆ ಕೇಳ್ತಿದ್ದೀನಂದ್ರೆ, ನಿಮ್ಗೊಂದು ಹ್ಯಾಬಿಟ್ ಉಂಟು, ನಿಮ್ಮ ಟೀಚರ್ಸ್ ಹೆಸರು ನೆನಪಿರಲ್ಲ, ಅದಕ್ಕೆ ನೀವು ಮ್ಯಾಥ್ಸ್ ಸರ್, ಬಿಸ್ನೆಸ್ ಮೇಡಮ್, ಅಕೌಂಟ್ಸ್ ಮೇಡಮ್ ಅಂತ. ನಂದು ಸಬ್ಜೆಕ್ಟ್ ಯಾವುದು ಗೊತ್ತುಂಟು, ಹೇಗೆ ಕರಿತೀರಂತ ಮತ್ತೆ ನಿಮ್ದು ಗೊತ್ತು ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಡಿಡ್ಂಟ್ ಬೋರ್ ಯು. ಥ್ಯಾಂಕ್ ಯು, ವಂಡರ್ಫುಲ್ ಆಡಿಯನ್ಸ್.